ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್, ವೆಲ್ಕಮ್ ಟು ನಮ್ಮ ಡಿಪ್ಲೊಮಾ ಚಾನಲ್. ಸೊ ಡಿಯರ್ ಡಿಪ್ಲೊಮಾ ಸ್ಟೂಡೆಂಟ್ಸ್, ನೀವು ಯಾರು ಇವಾಗ ಸೆಕೆಂಡ್ ಸೆಮ್ ಅಲ್ಲಿ ಇದ್ದೀರಾ, ಈಗರಾಗಿ ವೆಯ್ಟ್ ಮಾಡ್ತಾ ಇದ್ದೀರಾ, ತುಂಬಾ ಜನ ಕಮೆಂಟ್ಸ್ ಮಾಡ್ತಾ ಇದ್ದೀರಾ ಸರ್ ಮ್ಯಾಥ್ಸ್ ಟು ಪಾಸಿಂಗ್ ಪ್ಯಾಕೇಜ್ ಮಾಡಿ ಅಂತ. ಯಾಕೆಂದ್ರೆ ನಿಮ್ಗೆ ಇವಾಗ ಸೆಕೆಂಡ್ ಸೆಮ್ ಅಲ್ಲಿ ಇದ್ದೀರಾ, ಎನಿ ಬ್ರಾಂಚ್ ಇವಾಗ ಎಕ್ಸಾಮ್ ಇದೆ 20th. ಓಕೆ, ಸೊ ಅದಕ್ಕೆ ನಿಮ್ಗೊಂದು ಪ್ಲಾನ್ ಮಾಡ್ತಾ ಇದೆ, ಸ್ವಲ್ಪ ಟೈಮ್ ಕನ್ಸ್ಟೆಂಟ್ ಇಂದ ಮಾಡೋಕ್ಕಾಗಿರ್ಲಿಲ್ಲ. ಸೊ ಇವತ್ತು ಈ ವಿಡಿಯೋದಲ್ಲಿ ಕಂಪ್ಲೀಟ್ 31 ಮಾರ್ಕ್ಸ್ ನಿಮ್ಗೆ ತಗೊಂಡ್ಬಂದಿದ್ದೀನಿ. ಕಂಪ್ಲೀಟ್ 31 ಮಾರ್ಕ್ಸ್ ನೀವು ಪಾಸ್ ಆಗ್ಬಹುದು. ಪಾಸಿಂಗ್ ಮಾರ್ಕ್ಸ್ ಬೇಕಾಗಿರೋದು 40 ಇಲ್ಲಿ ಕಂಪ್ಲೀಟ್ 31 ಮಾರ್ಕ್ಸ್ ಈಸಿಯಾಗಿ ಯಾವ ತರ ಸ್ಕೋರ್ ಮಾಡ್ಬೋದು, ತುಂಬಾ ಈಸಿ ಇದೆ. 2 ಚಾಪ್ಟರ್ ಓದಿ ಪಾಸ್ ಆಗ್ತೀನಿ ಅಂತ ಹೇಳಿದ್ದೆ, ಇದ್ರಲ್ಲೂ ಅಷ್ಟೇ ಸೇಮ್ ಕಾನ್ಸೆಪ್ಟ್, 2 ಚಾಪ್ಟರ್ ಓದಿ ಪಾಸ್ ಆಗ್ತೀರಾ ಮ್ಯಾಥ್ಸ್ 2. ಓಕೆ, ಸೊ ನಿಮಗೆ ಮ್ಯಾಥ್ಸ್ 2 ಬಂದು 25 SC 21 I ಅಂತ ಬರುತ್ತೆ. ಇಂಟಿಗ್ರೇಟೆಡ್ ಅಂದ್ಬಿಟ್ಟು ಎನಿ ಬ್ರಾಂಚ್, ಯಾವುದೇ ಬ್ರಾಂಚ್ ಸ್ಟೂಡೆಂಟ್ ನೋಡ್ತಾ ಇದ್ರು ಸೇಮ್ ಕಾನ್ಸೆಪ್ಟ್ ಬರುತ್ತೆ ನಿಮ್ಗೆ ಇಲ್ಲಿ. ಸೊ ನಿಮಗೆ ಕ್ವಶನ್ ಪೇಪರ್ ಕೇಳೋದು 150 ಮಾರ್ಕ್ಸ್. 150 ಮಾರ್ಕ್ಸ್ ಅಲ್ಲಿ 100 ಮಾರ್ಕ್ಸ್ ಆನ್ಸರ್ ಮಾಡಬೇಕಾಗಿರೋದು. ನೋಡಿ, ನಿಮಗೆ 5 ಚಾಪ್ಟರ್ ಬರುತ್ತೆ. 5 ಚಾಪ್ಟರ್ ಇಂದ ನಿಮಗೆ ಸ್ಟ್ರೈಟ್ ಲೈನ್ಸ್ ಮತ್ತೆ ಡಿಫ್ರೆನ್ಸಿಯೇಷನ್ 2 ಓದಿದ್ರೆ ಸಾಕು, ನಿಮಗೆ 91 ಮಾರ್ಕ್ಸ್ ಬರುತ್ತೆ. ನಿಮ್ಗೆ ಇಲ್ಲಿ ಇನ್ನೇನ್ರಿ ಬೇಕು, ನಿಮಗೆ 91 ಮಾರ್ಕ್ಸ್ ಬರುತ್ತೆ. ಈ 91 ಮಾರ್ಕ್ಸ್ ನ ಸ್ಕೋರ್ ಮಾಡಿ ಸಾಕು. ನೀವು ಪಾಸಿಂಗ್ ಬೇಕಾಗಿರೋದು 40 ಮಾರ್ಕ್ಸ್. ನಾನು ಹೇಳ್ಕೊಡ್ತಾ ಇರೋದು ನಿಮಗೆ 91 ಮಾರ್ಕ್ಸ್. ಅದರಲ್ಲಿ ಬಂದಿರೋದು ವಿಡಿಯೋ ಪ್ಯಾಕೇಜ್ 1 ಇದು. ಓಕೆ, ಡಿಫ್ರೆನ್ಸಿಯೇಷನ್ ಮಾಡ್ತೀನಿ. ಸ್ಟ್ರೈಟ್ ಲೈನ್ಸ್ ಅದರಲ್ಲಿ ವೆರಿ ಈಸಿ. ನೀವು ಮ್ಯಾಥ್ಸ್ 2 ಪಾಸ್ ಆಗಬೇಕು ಅಂದ್ರೆ ಸ್ಟ್ರೈಟ್ ಲೈನ್ಸ್ ನೋಡ್ಲೇಬೇಕು, ಕಲ್ತ್ಕೊಂಡ್ಲೇಬೇಕು. ಯಾಕಂದ್ರೆ ಡಿಫ್ರೆನ್ಸಿಯೇಷನ್ ಫಾರ್ಮುಲಾಸ್ ಜಾಸ್ತಿ ಬರುತ್ತೆ, ಸ್ಟ್ರೈಟ್ ಲೈನ್ಸ್ ಅಲ್ಲಿ ಕಡಿಮೆ ಬರುತ್ತೆ. ಒಂದು 14 ಇಂದ 15 ಫಾರ್ಮುಲಾಸ್ ಬರುತ್ತೆ ಅಷ್ಟೇ. ಡಿಫ್ರೆನ್ಸಿಯೇಷನ್ ನೋಡಿದ್ರೆ ಇವೆರಡು ಒಂದೇ ಚಾಪ್ಟರ್, ಬಟ್ ಸಪರೇಟ್ ಮಾಡಿದೀನಿ. ಡಿಫ್ರೆನ್ಸಿಯೇಷನ್ 31 ಮಾರ್ಕ್ಸ್ ಬರುತ್ತೆ. ಅಪ್ಲಿಕೇಶನ್ ಆಫ್ ಡಿಫ್ರೆನ್ಸಿಯೇಷನ್ 29 ಮಾರ್ಕ್ಸ್ ಬರುತ್ತೆ. ಕೆಲವರಿಗೆ ಇಂಟಿಗ್ರೇಷನ್ ಈಸಿ ಕಷ್ಟ ಇದೆ, ಬಟ್ ನಿಮಗಿರೋ ಸಿಲೆಬಸ್ ಇಂಟಿಗ್ರೇಷನ್ ಈಸಿ ಇದೆ. ಸೊ ಇಷ್ಟು 3 ಚಾಪ್ಟರ್ 91 ಮಾರ್ಕ್ಸ್ ಬರುತ್ತೆ. ನಿಮಗೆ ಬೇಕಾಗಿರೋದು 40 ಮಾರ್ಕ್ಸ್. ಸೊ ರಫ್ಲಿ ಸ್ಟ್ರೈಟ್ ಲೈನ್ಸ್ ಅಲ್ಲಿ 31 ಮಾರ್ಕ್ಸ್ ಬರುತ್ತೆ ನಿಮ್ಗೆ ಇಲ್ಲಿ. ಸೊ ಬ್ಲೂ ಪ್ರಿಂಟ್ ಕೇಳ್ತಾ ಇದ್ರಿ, ದಿಸ್ ಇಸ್ ದ ಬ್ಲೂ ಪ್ರಿಂಟ್ ಫಾರ್ ಯು. ಆಲ್ರೆಡಿ ಹೇಳಿದಿಂದ ನಿಮ್ಗೆ ಸ್ಟ್ರೈಟ್ ಲೈನ್ಸ್ ಬಂದು 31 ಮಾರ್ಕ್ಸ್ ಬರುತ್ತೆ. 3 MCQs ಬರುತ್ತೆ, 1 ಫಿಲ್ ದ ಬ್ಲಾಂಕ್ಸ್ ಬರುತ್ತೆ, 2 ಮಾರ್ಕ್ಸ್ ಬರುತ್ತೆ, 1 3 ಮಾರ್ಕ್ಸ್ ಬರುತ್ತೆ, 1 5 ಮಾರ್ಕ್ಸ್ ಬರುತ್ತೆ, 1 10 ಮಾರ್ಕ್ಸ್ ಬರುತ್ತೆ. ಈ ತರ 31 ಮಾರ್ಕ್ಸ್ ಬರುತ್ತೆ. ಎಲ್ಲಾ ಚಾಪ್ಟರ್ ಕೊಟ್ಟಿದ್ದೀನಿ. ಏನೇ ಆಗ್ಲಿ ಅವ್ರು ಫೈನಲ್ ಆಗಿ ಕೇಳೋದು 150 ಮಾರ್ಕ್ಸ್. 150 ಮಾರ್ಕ್ಸ್ ಅಲ್ಲಿ 100 ಮಾರ್ಕ್ಸ್ ಬರೀಬೇಕು. ಪಾಸಿಂಗ್ 40 ಮಾರ್ಕ್ಸ್ ಅಷ್ಟು ನಮ್ಮ ಗಮನ ಇರಲಿ. ನೋಡಿ, ಸ್ಟ್ರೈಟ್ ಲೈನ್ಸ್ ಅಲ್ಲಿ 14 ಇಂದ 15 ಫಾರ್ಮುಲಾಸ್ ಇಷ್ಟೇ ಬರೋದು ನಿಮಗೆ. ಇದನ್ನ ಕಲ್ತ್ಕೊಂಡ್ಬಿಟ್ರೆ ಸಾಕು. ಸ್ಟ್ರೈಟ್ ಲೈನ್ಸ್ ಇಸ್ ವೆರಿ ಈಸಿ. ಓಕೆ, ನಾನು ನಿಮ್ಗೆ ಇದನ್ನ ಹೇಳ್ಕೊಡ್ತೀನಿ. ಕಂಪ್ಲೀಟ್ ವಿಡಿಯೋ ನೋಡಿ. ಈ ವಿಡಿಯೋ ನೋಡಿದ್ರೆ 31 ಮಾರ್ಕ್ಸ್ ಬರುತ್ತೆ. ನಿಮ್ಗೆ ಏನಾದ್ರೂ ಪ್ರಾಬ್ಲಮ್ ಆದ್ರೆ ಕಮೆಂಟ್ಸ್ ಮಾಡಿ ತಿಳಿಸ್ಕೊಡ್ತೀನಿ. ಆಮೇಲೆ ವಿಡಿಯೋನ ಮತ್ತೆ ನೋಡಿ, ಯಾಕಂದ್ರೆ ಎಲ್ಲಾ ಮಾಡಲ್ ಕ್ವಶನ್ ಪೇಪರ್ಸ್, ಆಲ್ 3 ಮಾಡಲ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದೀನಿ. ಆಲ್ 3 31 ಮಾರ್ಕ್ಸ್ಗೆ 3 ಕ್ವಶನ್ಸ್ ಪೇಪರ್ಸ್ ಸಾಲ್ವ್ ಮಾಡಿದೀನಿ. ನಿಮಗೆ ಕಂಪ್ಲೀಟ್ ಅದರಲ್ಲೇ ಬರುತ್ತೆ. ಅರೌಂಡ್ 50 to 60% ಅದೇ ಮಾಡಲ್ ಕ್ವಶನ್ ಪೇಪರ್ ಬರುತ್ತೆ. ಏನಂದ್ರೆ ವ್ಯಾಲ್ಯೂ ಸೀರಿಯಸ್ ಮಾಡ್ತಾನೆ ಹೊರತು ಬೇರೆ ಏನು ಕಾನ್ಸೆಪ್ಟ್ ಚೇಂಜ್ ಮಾಡಕ್ಕಾಗಲ್ಲ. ದಿಸ್ ದ ಒನ್ ಥಿಂಗ್ ಇನ್ ಮ್ಯಾಥ್ಸ್ ಯು ಕ್ಯಾನ್ ಈಸಿಲಿ ಪಾಸ್. ಆಮೇಲೆ ND ಅಕಾಡೆಮಿಯಿಂದ ಅಫಿಷಿಯಲ್ ಟೆಲಿಗ್ರಾಮ್ ಚಾನಲ್ ಇದೆ, ಅಫಿಷಿಯಲ್ ವಾಟ್ಸ್ಆಪ್ ಚಾನಲ್ ಇದೆ. ಎಲ್ಲಾ ಲಿಂಕು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ನೋಡಿ, ND ಅಕಾಡೆಮಿದು ವೆಬ್ಸೈಟ್ ಕ್ರಿಯೇಟ್ ಮಾಡಿದೀನಿ. ಸೊ ನೋಡಿ, ಇಲ್ಲಿ ನೀವು ನಮ್ ಡಿಪ್ಲೊಮಾ ಚಾನಲ್ಗೆ ಹೋದ್ರೆ ನೋಡಿ, ಇಲ್ಲೇ ಬರುತ್ತೆ ನಿಮ್ಗೆ. ಇಲ್ಲಿ ಮೋರ್ ಅಂತ ಕೊಟ್ರೆ ನಿಮ್ಗೆ ಇಲ್ಲಿ ನೋಡಿ ಎಲ್ಲಾ ಲಿಂಕ್ಸ್ ಇಲ್ಲೇ ಬರುತ್ತೆ ನಿಮ್ಗೆ ಇಲ್ಲಿ. ಅಥವಾ ಯಾವುದೇ ವಿಡಿಯೋ ನೋಡ್ತಾ ಇದ್ರು ವಿಡಿಯೋ ಲಿಂಕ್ಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಹೋದ್ರೆ ಅಲ್ಲಿ ನಿಮ್ಗೆ ಬರುತ್ತೆ. ನೋಡಿ, ಇಲ್ಲಿ ND ಅಕಾಡೆಮಿ ಲಿಂಕ್. ಓಕೆ, ಇವಾಗ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಆಪ್ ಓಪನ್ ಆಗುತ್ತೆ, ND ಅಕಾಡೆಮಿ ವೆಬ್ಸೈಟ್. ಇಲ್ಲಿ ನೋಡಿ ವಿಡಿಯೋಸ್ ಇಟ್ಟು ರಿಲೇಟಬಲ್ ವಿಡಿಯೋಸ್ ಇಟ್ಟಿದ್ದೀನಿ, ನಿಮ್ಗೆಲ್ಲ ಕಂಟೆಂಟ್ಸ್ ಇಟ್ಟಿದ್ದೀನಿ. ಇನ್ನು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ರ್ಯಾಂಕ್ ರೈಟರ್ಸ್, DCT ರ್ಯಾಂಕ್ ಎಷ್ಟು ಮಾರ್ಕ್ಸ್, CGPA ತಗೊಂಡ್ರೆ ಡಿಪ್ಲೊಮಾ ಪರ್ಸೆಂಟೇಜ್ ಬಂದ್ರೆ ರ್ಯಾಂಕ್ ಏನ್ ಬರಬೇಕು, ಅದು CGPA ಬೇಕಾ, CGPA ಕ್ಯಾಲ್ಕುಲೇಟ್ ಇಟ್ಟಿದ್ದೀನಿ. ಇದೆಲ್ಲ ನಿಮ್ಗೆ ಇಟ್ಟಿರೋದು. ಕಾಲೇಜ್ ಪಾಯಿಂಟ್ ಇಟ್ಟಿದ್ದೀನಿ, ನೋಟ್ಸ್ ಇಟ್ಟಿದ್ದೀನಿ. ಓಕೆ, ಇದು NDA ರ್ಯಾಂಕ್ಸ್, ಬ್ಯಾಚಸ್, ಫೀಡ್ಬ್ಯಾಕ್ಸ್ ಎಲ್ಲ ಇಟ್ಟಿದ್ದೀನಿ. ಜಸ್ಟ್ ಗೋ ಥ್ರೂ ಇಟ್ ಒನ್ಸ್, ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ. ಸೊ ನೀವು ಯಾವುದೇ ವಿಡಿಯೋ ನೋಡ್ತಾ ಇದ್ರು ನೀವು ನೋಡಿ, ಫಾರ್ ಎಕ್ಸಾಂಪಲ್ ಇವಾಗ ರೀಸೆಂಟ್ ಆಗಿ ಯಾವುದೋ ಒಂದು ವಿಡಿಯೋ ಮಾಡಿದೆ ನಿಮ್ಗೆ ಇಲ್ಲಿ. ಓಕೆ, ಒಂದು ನಿಮಿಷ. ಸೊ ವಿಡಿಯೋಸ್ ಹೋದ್ರೆ ನಿಮ್ಗೆ ಲೇಟೆಸ್ಟ್ ವಿಡಿಯೋಸ್ ಬರುತ್ತೆ ನಿಮ್ಗೆ ಇಲ್ಲಿ. ಸೊ ವಿಡಿಯೋಸ್ ಮಾಡಿದ್ರೆ ವಿಡಿಯೋಸ್ ಹೋಗ್ಬಿಟ್ಟು ಡಿಸ್ಕ್ರಿಪ್ಷನ್ ಇರುತ್ತೆ ನೋಡಿ, ಇಲ್ಲಿ ಹೋದ್ರೆ ನಿಮಗೆ ಎಲ್ಲಾ ಲಿಂಕ್ಸು ಇಲ್ಲೇ ಸಿಗುತ್ತೆ. ನಿಮ್ಗೆ ಅದೇ ಯಾವಾಗ್ಲೂ ಹೇಳೋದು, ನಿಮ್ಗೆ ಎಲ್ಲಾ ಲಿಂಕ್ಸು ಇಲ್ಲೇ ಸಿಗುತ್ತೆ. ಡಿಸ್ಕ್ರಿಪ್ಷನ್ ಚೆಕ್ ಮಾಡ್ತಾ ಇರಿ ಅಂತ. ಓಕೆ, ಸೊ ದಿಸ್ ದ ಅಪ್ಡೇಟ್. ಸೊ ಲಿಂಕ್ ಎಲ್ಲ ಕೆಳಗಡೆ ಡಿಸ್ಕ್ರಿಪ್ಷನ್ ಚೆಕ್ ಮಾಡ್ಕೊಳ್ಳಿ, ಜಾಯಿನ್ ಆಗಿ. ನೀವು ಫೈನಲ್ ಇಯರ್ ಬಂದಾಗ ಕಂಪ್ಲೀಟ್ ಡಿಪ್ಲೊಮಾ ಆಗೋವರೆಗೂ ಕಂಪ್ಲೀಟ್ ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಸೊ ND ಅಕಾಡೆಮಿಯಿಂದ ಎವ್ರಿ ಇಯರ್ DCT ಕೋಚಿಂಗ್ ಸ್ಟಾರ್ಟ್ ಮಾಡಿದೀನಿ. 2023 ಸ್ಟಾರ್ಟ್ ಮಾಡಿದೆ. ದಿಸ್ ಇಸ್ ದ ರಿಸಲ್ಟ್ ಓವರ್ ದ ಇಯರ್ಸ್. ಸೊ ನೀವು ಫೈನಲ್ ಇಯರ್ ಬಂದಾಗ ನೀವು ಲಾಂಗ್ ಟರ್ಮ್ ಜಾಯ್ನ್ ಆಗ್ಬೋದು, ಶಾರ್ಟ್ ಟರ್ಮ್ ಜಾಯ್ನ್ ಆಗ್ಬೋದು, ಎರಡೂ ಮಾಡ್ತೀನಿ. ಅದ್ರ ಬಗ್ಗೆ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಅದಕ್ಕೆ ಅಪ್ಡೇಟ್ಸ್ ಎಲ್ಲ ಬರಬೇಕು ಅಂತಂದ್ರೆ ಯು ನೀಡ್ ಟು ಬಿ ಇನ್ ದ ಗ್ರೂಪ್. ಓಕೆ, ಸೊ ಲಾಂಗ್ ಟರ್ಮ್ ಕೋಚಿಂಗ್, ಶಾರ್ಟ್ ಟರ್ಮ್ ಲಾಂಗ್ ಟರ್ಮ್ ಎರಡು ಸ್ಟಾರ್ಟ್ ಮಾಡಿದ್ದು 2026ಗೆ. ನೆಕ್ಸ್ಟ್ ಇಯರ್ ನಿಮ್ ಇದ್ರೂ ರೆಫರ್ ಮಾಡಿ, ಅವ್ರಿಗೂ ಸೇಮ್ ಕೋಚಿಂಗ್ ಮಾಡ್ತೀನಿ. ನೀವು ಫೈನಲ್ ಇಯರ್ ಬಂದಾಗ ನಿಮ್ಗೂ ಕೋಚಿಂಗ್ ಇರುತ್ತೆ. ಓಕೆ, ರೆಕಾರ್ಡ್ ಕ್ಲಾಸ್ ಇದೆ, ಮತ್ತೆ LMR PPT ಕೋರ್ಸ್ ಇದೆ, ಪೇಯ್ಡ್ ಗೈಡೆನ್ಸ್ ಬರುತ್ತೆ, ಶಾರ್ಟ್ ಟರ್ಮ್ ಬರುತ್ತೆ, ಇವೆಲ್ಲ ಬರುತ್ತೆ. ಜಸ್ಟ್ ಫಾಲೋ ದ ಅಪ್ಡೇಟ್ಸ್. ಸೊ ಸ್ಟ್ರೈಟ್ ಲೈನ್ಸ್ ಅಲ್ಲಿ ನಿಮಗೆ ಕಮಿಂಗ್ ಬ್ಯಾಕ್ ಟು ದ ವಿಡಿಯೋ, ಸ್ಟ್ರೈಟ್ ಲೈನ್ಸ್ ಅಲ್ಲಿ ಬಂದು ನಿಮಗೆ ಇಷ್ಟು ಕಾನ್ಸೆಪ್ಟ್ಸ್ ಬರುತ್ತೆ. ಓಕೆ, ಲಫ್ಲಿ 1 2 3 4 5 6 7 7 3 7 2 9 9 ಅವರ್, ರಫ್ಲಿ 10 ಅವರ್ಸ್ ಬಂದಿದೆ ನಿಮಗೆ. ಓಕೆ, ಪ್ರಾಬ್ಲಮ್ಸ್ ಇದೆ, ಬಿಟ್ಟಿದೆ ಅದನ್ನ.
ರಫ್ಲಿ 10 ಅವರ್ಸ್ ಬರುತ್ತೆ ನೋಡಿ ನಿಮ್ಗೆ. ಓಕೆ, ಸ್ಟ್ರೈಟ್ ಲೈನ್ಸ್ 10 ಅವರ್ ಬರುತ್ತೆ. 10 ಅವರ್ ಅಲ್ಲಿ 31 ಮಾರ್ಕ್ಸ್ ಬರುತ್ತೆ ಸ್ಟ್ರೈಟ್ ಲೈನ್. ಸ್ಟ್ರೈಟ್ ಲೈನ್ ಇಸ್ 31 ಮಾರ್ಕ್ಸ್ ಇಲ್ಲಿ. ಓಕೆ, 31 ಮಾರ್ಕ್ಸ್ ಎಲ್ಲ ಡಿವಿಷನ್ಸ್ ಆಗುತ್ತೆ ನಿಮ್ಗೆ ಇಲ್ಲಿ. ಸೊ ಆಲ್ರೆಡಿ ಗೊತ್ತಿರಬಹುದು ನಿಮ್ಗೆ. ಸೊ ನ್ಯೂ ಕ್ವಶನ್ ಪೇಪರ್ ಪ್ಯಾಟರ್ನ್ ಬರುತ್ತೆ. ಇಟ್ಸ್ ನ್ಯೂ ಕ್ವಶನ್ ಪೇಪರ್ ಪ್ಯಾಟರ್ನ್ ಫಾರ್ ಯು. ಇದರಲ್ಲಿ ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ ಬರುತ್ತೆ. ಈ ಪಾರ್ಟ್ ಬಿ, ಪಾರ್ಟ್ ಡಿ, ಪಾರ್ಟ್ ಸಿ ಇದೆಯಲ್ಲ, ಇದು ಬಂದ್ರು ಚಾಯ್ಸಸ್ ಬರುತ್ತೆ. ಬಟ್ ಪಾರ್ಟ್ ಎ ಬಂದು ನೋ ಚಾಯ್ಸಸ್, ಇದರಲ್ಲಿ ಚಾಯ್ಸಸ್ ಬರಲ್ಲ. ಸೊ ಇಲ್ಲಿ ಏನು ಅಂತಂದ್ರೆ ಎಲ್ಲ ಆನ್ಸರ್ನು ಅಪ್ಲೈ ಮಾಡಬೇಕು. ಟೋಟಲ್ 20 ಕ್ವಶನ್ ಬರುತ್ತೆ. ಟೋಟಲ್ 20 ಮಾರ್ಕ್ಸ್ ಬರುತ್ತೆ. 20 ಕ್ವಶನ್ಸ್ 20 ಮಾರ್ಕ್ಸ್. 20 ಕ್ವಶನ್ 20 ಮಾರ್ಕ್ಸ್ ಬರುತ್ತೆ ನಿಮ್ಗೆ ಇಲ್ಲಿ. ಸೊ ಅದ್ರಲ್ಲಿ ಬರಿಬೇಕಾದ್ರೂ ಅಷ್ಟೇನೆ ಪೇಜ್ ನಂಬರ್ 1 ಮೇನ್ ಪೇಜ್ ಇರುತ್ತೆ. ಪೇಜ್ ನಂಬರ್ 2 ಪ್ಲಜ್ ಬರೀತೀರಾ. ಪೇಜ್ ನಂಬರ್ 3 ಇಂದ ಸ್ಟಾರ್ಟ್ ಮಾಡಬೇಕು. ಅಂಡ್ ಪೇಜ್ ನಂಬರ್ 4 ಅಲ್ಲಿ MCQ ಫಿಲ್ ದ ಬ್ಲಾಂಕ್ಸ್ ಇರಬೇಕು. ಅಂದ್ರೆ ಪೇಜ್ ನಂಬರ್ 3 ಅಲ್ಲಿ ಫಸ್ಟ್ MCQs ಬರೀಬೇಕು. 15 MCQs ಆದ್ಮೇಲೆ ಯು ಶುಡ್ ಗೋ ಫಾರ್ ಪೇಜ್ ನಂಬರ್ 4 ಅಲ್ಲಿ ಫಿಲ್ ಇನ್ ದ ಬ್ಲಾಂಕ್ಸ್, FIB ಅಂತ ಕರಿತೀನಿ. ಫಿಲ್ ಇನ್ ದ ಬ್ಲಾಂಕ್ಸ್, FIBs ಬರೀಬೇಕು. FIB ಬಂದು 5 ಬರುತ್ತೆ. ಸೊ 15 + 5 20 ಮಾರ್ಕ್ಸ್ ನಿಮ್ಗೆ ಇಲ್ಲೇ ಬರುತ್ತೆ ನಿಮ್ಗೆ ಇಲ್ಲಿ. ಓಕೆ, ದಿಸ್ ಇಸ್ ದ ಕಾನ್ಸೆಪ್ಟ್ ಯು ನೀಡ್ ಟು ಫಾಲೋ. ಸೊ ಇದನ್ನ MCQ ಮತ್ತೆ ಫಿಲ್ ದ ಬ್ಲಾಂಕ್ಸ್ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಸೆಮ್ ಅಲ್ಲೂ ಹೇಳಿದ್ದೆ ನಿಮಗೆ, ಒಂದು ವಿಡಿಯೋ ಇದೆ, ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ಯಾವ ತರ ಅಟೆಂಡ್ ಮಾಡಬೇಕು ಅಂತ ಡೀಟೇಲ್ ವಿಡಿಯೋ ಮಾಡಿದ್ದೀನಿ. ಥರ್ಡ್ ಪೇಜ್ ಸ್ಟಾರ್ಟ್ ಮಾಡ್ತೀರಾ. ಥರ್ಡ್ ಪೇಜ್ ಅಲ್ಲಿ ಫಸ್ಟ್ ಫಿಲ್ ದ ಬ್ಲಾಂಕ್ಸ್ ಬರೀಬೇಕು. ಆಮೇಲೆ ಬರಿಬೇಕಾದ್ರೂ ಅಷ್ಟೇ ನೀವು ಜಸ್ಟ್ ಕ್ವಶನ್ ನಂಬರ್ ಹಾಕಿದ್ರೆ ಸಾಕು. ಜಸ್ಟ್ ಫಾರ್ ಎಕ್ಸಾಂಪಲ್ ನೀವು ಬರಿಬೇಕು ಅಂತಂದ್ರೆ, ಓಕೆ, ನೀವು ಬರಿಬೇಕು ಅಂತಂದ್ರೆ ಪೇಜ್ ನಂಬರ್ 3 ಸ್ಟಾರ್ಟ್ ಮಾಡ್ತೀರಾ. ಕ್ವಶನ್ ನಂಬರ್ 1 ಯಾವ್ದು ಆಪ್ಷನ್ ಎ, ಕ್ವಶನ್ ನಂಬರ್ 2 ಬಿ, ಈ ತರ ಮಾಡ್ಕೊಂಡು ಹೋಗ್ಬೋದು. ಇಲ್ಲ ಸಿಮ್ಮನ್ ಹಿಂಗೆ ಬರೀಬಹುದು. 1A 2B 3D 4C ಈ ತರ ಬರ್ಕೊಂಡು ಹೋಗ್ಬೋದು. ಓಕೆ, ಇಲ್ಲಿ ಪಾರ್ಟ್ ಎ ಅಂತ ಮೆನ್ಷನ್ ಮಾಡಿ, ಪಾರ್ಟ್ ಎ. ಆಮೇಲೆ ಫಿಲ್ ದ ಬ್ಲಾಂಕ್ಸ್ ಬರುತ್ತೆ. ಜಸ್ಟ್ ಫಿಲ್ ದ ಬ್ಲಾಂಕ್ಸ್ ಇದ್ ಮಾಡಿ. ಫಾರ್ ಎಕ್ಸಾಂಪಲ್ ಇಲ್ಲಿ 1 ಬಂದು ಡ್ಯಾಶ್ ಅಲ್ಲಿ ಬರುತ್ತೆ, ಅದು ಬರೀರಿ ಅಷ್ಟೇ, ಏನಿಲ್ಲ. ಈ ತರ ಫಾಲೋ ಅಪ್ ಮಾಡಿ ಪ್ಯಾಟರ್ನ್ ವೇ ಏನಿದೆ ಆ ವೇ ಅಲ್ಲಿ ಬರ್ಕೊಂಡು ಹೋಗಿ. ಯಾಕಂದ್ರೆ ಫಸ್ಟ್ 2 ಪೇಜ್ ಅಲ್ಲಿ ಮಾಡೋದು ಮಾತ್ರ ಕೌಂಟ್ ಆಗುತ್ತೆ. ನೀವ್ ಏನಾದ್ರೂ 3rd ಪೇಜ್ 4th ಪೇಜ್ ಅಲ್ಲಿ ಬರ್ದಿಲ್ಲ ಅಂತಂದ್ರೆ, ಬೇರೆ ಕಡೆ ಬರ್ದಿರಾ ಅಂದ್ರೆ ಡೆಫಿನೆಟ್ಲಿ ಕೌಂಟ್ ಮಾಡಲ್ಲ. ಆನ್ಸರ್ ಕರೆಕ್ಟ್ ಆಗಿದ್ರು ಚೂಸ್ ಮಾಡಲ್ಲ. ಯು ವಿಲ್ ಲೂಸ್ 20 ಮಾರ್ಕ್ಸ್. ದಿಸ್ ಇಸ್ ದ ಒನ್ ಥಿಂಗ್ ಯು ಶುಡ್ ನೋ. ಪೇಜ್ ನಂಬರ್ 3 ಅಂಡ್ ಪೇಜ್ ನಂಬರ್ 4 ಅಲ್ಲೇ ಬರೀಬೇಕು. ಪೇಜ್ ನಂಬರ್ 3 ಇವೆರಡು ಬರೀಬೇಕಾದಲ್ಲಿ ಪೇಜ್ ನಂಬರ್ 3 ಅಂಡ್ 4 ಅಲ್ಲಿ ಮಾತ್ರ ಬರೀಬೇಕು. ಜ್ಞಾಪನ ಇರಲಿ. ಸೊ 14 ಫಾರ್ಮುಲಾ ಬರುತ್ತೆ. ಸ್ಲೋಪ್, ಇಂಟರ್ಸೆಪ್ಟ್, ಪ್ಯಾರಲಲ್, ಪರ್ಪೆಂಡಿಕ್ಯುಲರ್ ಲೈನ್ಸ್, 1 ಪಾಯಿಂಟ್ 2 ಪಾಯಿಂಟ್ ಫಾರ್ಮ್ಸ್ ಎಲ್ಲ ಬರುತ್ತೆ. ಒಂದು ಸಿಂಪಲ್ ಇಲಿಸ್ಟ್ರೇಷನ್ ನೋಡೋಣ. ಆಮೇಲೆ ದೆನ್ ವಿಲ್ ಗೋ ಬ್ಯಾಕ್ ದ ಥಿಂಗ್, ಪ್ರಾಬ್ಲಮ್ ಸಾಲ್ವ್ ಮಾಡಕ್ ಹೋಗೋಣ. ಸೊ ಮೇನ್ಲಿ ಸ್ಟ್ರೈಟ್ ಲೈನ್ಸ್ ಬಂದು 2 ಕಾನ್ಸೆಪ್ಟ್ ಮೇಲೆ ಪ್ಲೇ ಆಗುತ್ತೆ. ಒಂದ್ ಬಂದು ಸ್ಲೋಪ್, ಇನ್ನೊಂದು ಬಂದು ಸ್ಟ್ರೈಟ್ ಲೈನ್. ಸ್ಲೋಪ್ ಇವೆರಡೇ ಮ್ಯಾಕ್ಸಿಮಮ್. ಇಲ್ಲ ಸ್ಲೋಪ್ ಕಂಡಿಡಿಬೇಕು, ಇಲ್ಲ ಸ್ಟ್ರೈಟ್ ಲೈನ್ ಕಂಡಿಡಿಬೇಕು. ಕಾನ್ಸೆಪ್ಟ್ಸ್ ಬರುತ್ತೆ. ಮಿಡ್ಲ್ ಅಲ್ಲಿ ನಿಮಗೆ ಒಂದು ಪಾಯಿಂಟ್ ಬರುತ್ತೆ. ದಿಸ್ ಇಸ್ ದ ಪಾಯಿಂಟ್. ಓಕೆ, ಪಾಯಿಂಟ್ ಬರುತ್ತೆ. ಪಾಯಿಂಟ್ ಬಂದು x1, y1 ಬರುತ್ತೆ. ಸ್ಲೋಪ್ ಅಂದ್ರೆ ನಥಿಂಗ್ ಬಟ್ m. ಸ್ಲೋಪ್ ಅಂದ್ರೆ m ಅಂತ ಇಂಡಿಕೇಟ್ ಮಾಡ್ತೀವಿ. ಸ್ಟ್ರೈಟ್ ಲೈನ್ ಬಂದು ax ಪ್ಲಸ್ by ಪ್ಲಸ್ c ಇಸ್ ಈಕ್ವಲ್ ಟು 0. ಈ ಫಾರ್ಮೆಟ್ ಅಲ್ಲಿ ಇರಬೇಕು ನಿಮ್ಗೆ. ಇಲ್ಲಿ x ಕೋಎಫಿಷಿಯಂಟ್, y ಕೋಎಫಿಷಿಯಂಟ್ ಮತ್ತೆ ಕಾನ್ಸ್ಟೆಂಟ್ k ಇರಬೇಕು. ಸೊ ಇದ್ರ ಮಧ್ಯೆ ಪ್ಲೇ ಆಗುತ್ತೆ. ಕಂಪ್ಲೀಟ್ ಸ್ಟ್ರೈಟ್ ಲೈನ್ ಪ್ಲೇ ಆಗೋದು ನಿಮ್ಗೆ ಇದ್ರಲ್ಲೇ. ಸ್ಲೋಪ್, ಪಾಯಿಂಟ್, ಫಾರ್ಮ್ ಈ ತರ ಪ್ಲೇ ಆಗುತ್ತೆ ನಿಮ್ಗೆ ಇಲ್ಲಿ. ಓಕೆ, ಸೊ ಇವಾಗ ಸ್ಲೋಪ್ ಅಂದ್ರೆ ಏನು ಅಂತಂದ್ರೆ, ಸ್ಲೋಪ್ ಇಸ್ ನಥಿಂಗ್ ಬಟ್, ನೋಡಿ ಸ್ಲೋಪ್ ಅಂದ್ರೆ ನಥಿಂಗ್ ಬಟ್ ಒಂದು ಇನ್ಕ್ಲಿನೇಷನ್. ಫಾರ್ ಎಕ್ಸಾಂಪಲ್ ಇದು ತಗೊಂಡಾಗ ಇದು x ಆಕ್ಸಿಸ್, ಇದು y ಆಕ್ಸಿಸ್ ತಗೊಂಡಾಗ ಏನೋ ಒಂದು ಲೈನ್ ಡ್ರಾ ಮಾಡ್ತೀನಿ. ಹಿಂಗೆ ಒಂದು ಲೈನ್ ಡ್ರಾ ಮಾಡಿದಾಗ ಒಂದು ಇನ್ಕ್ಲೈನ್ಡ್ ಆಗಿದೆ ಒಂದು ಆಂಗಲ್ ಫಾರ್ಮ್ ಆಗ್ತಾ ಇದೆ. ಇದು ಆಂಗಲ್ ಬಂದು ಥೀಟಾ ಬರುತ್ತೆ. ಸ್ಲೋಪ್ ಅಂದ್ರೆ ಏನು ಅಂತಂದ್ರೆ ಬಿಟ್ವೀನ್ ದ 2 ಪಾಯಿಂಟ್ಸ್. ಓಕೆ, ಸೊ ಇನ್ನ ಡೀಟೇಲ್ ಆಗಿ ಬರೀಬೇಕು. ನೋಡಿ ಇಲ್ಲಿ ಬರೀತೀನಿ. ಇಲ್ಲಿ ಒಂದು x ಆಕ್ಸಿಸ್, y ಆಕ್ಸಿಸ್ ತಗೊಂತೀನಿ. ಸೊ ದಿಸ್ ಇಸ್ y ಆಕ್ಸಿಸ್, ದಿಸ್ ಇಸ್ x ಆಕ್ಸಿಸ್. ಸೊ ದಿಸ್ ಇಸ್ ದ ಪ್ಲೇನ್ ಅಂತ ಕರಿತೀನಿ. ಸೊ ಇಲ್ಲಿ ಒಂದು ಲೈನ್ ಈ ತರ ಹೋಗ್ತಾ ಇದೆ ನಮ್ಗೆ. ಇಲ್ಲಿ ಒಂದು ಲೈನ್ ಹಿಂಗ್ ಹೋಗ್ತಾ ಇದೆ ಇಲ್ಲಿ. ಓಕೆ, ಒಂದು ಲೈನ್ ಹಿಂಗ್ ಕ್ರಾಸ್ ಆಗ್ತಾ ಇದೆ ಅನ್ಕೊಳ್ಳೋಣ. ಒಂದು ಲೈನ್ ಕ್ರಾಸ್ ಆಗ್ಬೇಕಾದ್ರೆ ಒಂದು ಆಂಗಲ್ ಫಾರ್ಮ್ ಆಗ್ತಾ ಇದೆ. ಇನ್ಕ್ಲೈನ್ಡ್ ಅಂತ ಕರಿತೀವಿ. ನೋಡಿ ಇನ್ಕ್ಲೈನ್ ಅದು ಸೊಟ್ಟ ಇದೆ ಇಲ್ಲಿ. ಓಕೆ, ಒಂದು ಏರೋ ಅಂತ ಕರಿತೀವಿ ಅದನ್ನ. ಓಕೆ, ಅಪ್ವರ್ಡ್ಸ್ ಅಂತ. ಸೊ ಇದು ಥೀಟಾ ಆಗುತ್ತೆ ನಮ್ಗೆ. ಅಂದ್ರೆ ಒಂದು ಆಂಗಲ್ ಫಾರ್ಮ್ ಆಗ್ತಾ ಇರೋ ಥೀಟಾ ಆಗುತ್ತೆ. ಲೆಸ್ ದೆನ್ 90. ನೋಡಿ ಇದು ಬಂದು 90. ಲೆಸ್ ದೆನ್ 90. ವಾಟ್ ಇಸ್ ಲೆಸ್ ದೆನ್ 90? ಲೆಸ್ ದೆನ್ 90 is equal to acute. Greater than 90 degree is equal to obtuse. ಓಕೆ, ಇದು ಹೇಳ್ಕೊಟ್ಟಿದ್ದೀನಿ ಆಲ್ರೆಡಿ ನಿಮಗೆ. ಓಕೆ, ಗೊತ್ತಿರುತ್ತೆ ನಿಮಗೆ. ಸೊ ಈ ಸ್ಲೋಪ್ ಅಂದ್ರೆ ಏನು ಅಂದ್ರೆ ನಥಿಂಗ್ ವೇರ್. ಸ್ಲೋಪ್ ಅಂದ್ರೆ ಯಾವ್ದೋ ಒಂದು 2 ಪಾಯಿಂಟ್ ತಗೊಳ್ಳಿ, ಇಲ್ಲಿಂದ ಇಲ್ಲಿಗೆ ಟೆಂಪ್ರರಿ ಪಾಯಿಂಟ್ಸ್ ಈ ಮಧ್ಯ ಬರುತ್ತಲ್ಲ. ಸೊ ದಿಸ್ ಈಸ್ ಕಾಲ್ಡ್ ಆಸ್ m. ದಿಸ್ ಈಸ್ ಕಾಲ್ಡ್ ಆಸ್ ಸ್ಲೋಪ್ ಅಂದ್ರೆ m ಅಂತ. ಓಕೆ, ಅಂಡ್ ದಿಸ್ ಲೈನ್ ಫಾರ್ಮ್ಸ್ ಎ ಟ್ಯಾಂಜೆಂಟ್ ಆಫ್ ದಿಟ್ ಪ್ಲೇನ್. ಸೊ m is given by tan theta, tan of that angle. ಏನ್ ಆಂಗಲ್ ಫಾರ್ಮ್ ಆಗ್ತಾ ಇದೆ ಅದ್ರ ಆಂಗಲ್ tan theta ಬರುತ್ತೆ. ಇಷ್ಟೇ ಸ್ಲೋಪ್ ನನಗಿಲ್ಲಿ. ಓಕೆ, ಸೊ ಇಷ್ಟು ಕಾನ್ಸೆಪ್ಟ್ ಪ್ಲೇ ಆಗುತ್ತೆ. ನೋಡ್ಕೊಂಡು ಹೋಗೋಣ. ಒಂದು ಬೇಸಿಕ್ ಫಾರ್ಮ್ ಕೊಟ್ಟಿದ್ದೀನಿ ನೋಡಿ, ಒಂದು ಫಾರ್ಮುಲಾ ಬಂದ್ಬಿಡುತ್ತೆ ನಮ್ಗೆ ಇಲ್ಲಿ. ಓಕೆ,
ಸೊ 2 ಪಾಯಿಂಟ್ ಕೊಟ್ಟಿದ್ದಾರೆ ನೋಡಿ, 2 ಪಾಯಿಂಟ್ ಬರುತ್ತೆ ನಮ್ಗೆ ಇಲ್ಲಿ. ಏನ್ ಹೇಳಿದ್ರೆ ನಮ್ಗೆ ಇಲ್ಲಿ 2 ಪಾಯಿಂಟ್ ಬರುತ್ತೆ. ಇದನ್ನ x1, y1 ಅನ್ಕೊಳ್ಳಿ, ಇದನ್ನ x2, y2 ಅನ್ಕೊಳ್ಳಿ. 2 ಪಾಯಿಂಟ್ ಮಧ್ಯೆ ಬರೋದು ಸ್ಲೋಪ್ ಅಲ್ವಾ, ಸ್ಲೋಪ್ 2 ಪಾಯಿಂಟ್ ಫಾರ್ಮ್ ಅಂತ ಕೇಳ್ತಾರೆ. ಓಕೆ, ಸೊ m is equal to 2 ಪಾಯಿಂಟ್ ಕೊಟ್ಟು ಸ್ಲೋಪ್ ಕಂಡಿರಿ ಅಂದ್ರೆ m is equal to ಏನು, y2 minus y1 divided by x2 minus x1 ಅಷ್ಟೇ, ಇನ್ನೇನು ಇಲ್ಲ. ಸ್ಲೋಪ್ 2 ಪಾಯಿಂಟ್ ಫಾರ್ಮ್, ದಿಸ್ ಇಸ್ ಕಾಲ್ಡ್ ಆಸ್ ಸ್ಲೋಪ್ 2 ಪಾಯಿಂಟ್ ಫಾರ್ಮ್. 2 ಪಾಯಿಂಟ್ಸ್ ಕೊಟ್ಟಿರ್ತಾರೆ, ಸ್ಲೋಪ್ ಕಂಡಿದ್ರೆ ಈ ಫಾರ್ಮುಲಾ. ಆಂಗಲ್ ಕೊಟ್ಟಿದ್ದಾನೆ, ಸ್ಲೋಪ್ ಕಂಡಿದ್ರೆ ಈ ಫಾರ್ಮುಲಾ. ನೆಕ್ಸ್ಟ್ ಈಕ್ವೇಶನ್ ಕೊಡ್ತಾನೆ. ಏನ್ ಈಕ್ವೇಶನ್, ax plus by plus c is equal to 0. Straight line, general form of straight line. So this is called as general form of straight line. ಸೊ ಇದು ಕೊಟ್ಟಾಗ ಸ್ಲೋಪ್ ಏನು ಅಂದ್ರೆ m is equal to minus a by b ಅಷ್ಟೇ ಫಾರ್ಮುಲಾ. ನೋಡಿ ಇಲ್ಲಿ ಮೈನಸ್ a by b, x ಕೋಎಫಿಷಿಯಂಟ್ a ಆಗುತ್ತೆ, y ಕೋಎಫಿಷಿಯಂಟ್ b ಆಗುತ್ತೆ. ಸೊ x ಕೋಎಫಿಷಿಯಂಟ್ is equal to a and y ಕೋಎಫಿಷಿಯಂಟ್, x ಕೋಎಫಿಷಿಯಂಟ್ is equal to a ಆಗುತ್ತೆ, ಆಮೇಲೆ y ಕೋಎಫಿಷಿಯಂಟ್ is equal to b ಆಗುತ್ತೆ. ಓಕೆ, ಸೊ ಮೈನಸ್ a by b. ನೋಡಿ ಸ್ಲೋಪ್ ಪಾಯಿಂಟ್ ಫಾರ್ಮ್, ಸ್ಲೋಪ್ ಆಂಗಲ್ ಕೊಟ್ಟಾಗ ಕಂಡುಹಿಡಿಯೋದು, ಒಂದು ಈಕ್ವೇಶನ್ ಕೊಟ್ಟಾಗ ಸ್ಲೋಪ್ ಕಂಡುಹಿಡಿಯೋದು, 2 ಪಾಯಿಂಟ್ಸ್ ಕೊಟ್ಟಾಗ ಸ್ಲೋಪ್ ಕಂಡುಹಿಡಿಯೋದು. ಸೊ ಈ ತರ ನೆಕ್ಸ್ಟ್ ಈಕ್ವೇಶನ್ ಬರುತ್ತೆ, ಅದು ಬಂದಾಗ ಹೇಳ್ಕೊಡ್ತೀನಿ. ಇಷ್ಟು ಬೇಸಿಕ್ ಥಿಂಗ್ ನಿಮ್ಗೆ ಇಲ್ಲಿ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಲೈನ್ ಕೊಡ್ತಾನೆ, ಒಂದು ಲೈನ್ ಒಂದು ಡಾಟೆಡ್ ಲೈನ್ ಕಂಡುಹಿಡಿಯಬೇಕು. ಈ ಲೈನ್ ಒಂದು ಪಾಯಿಂಟ್ ಥ್ರೂ ಪಾಸ್ ಆಗ್ತಾ ಇದೆ ಅನ್ಕೊಂತಾನೆ. ಸೊ ಒಂದು ಆಂಗಲ್ ಫಾರ್ಮ್ ಆಗ್ತಾ ಇದೆ ಥೀಟಾ. ಓಕೆ, ಸ್ಲೋಪ್ ಸಿಕ್ತು ನನಗೆ ಇಲ್ಲಿ, ಪಾಯಿಂಟ್ ಸಿಕ್ತು, ಸ್ಲೋಪ್ ಪಾಯಿಂಟ್ ಫಾರ್ಮ್ ಆಫ್ ಸ್ಟ್ರೈಟ್ ಲೈನ್. ಸೊ ಸ್ಲೋಪ್ ಕೊಟ್ಟಿದ್ದಾನೆ, ಪಾಯಿಂಟ್ ಕೊಟ್ಟಿದ್ದಾನೆ, ಎಂ ಕೊಟ್ಟಿದ್ದಾನೆ, ಇದು ಕೊಟ್ಟಿದ್ದಾನೆ. ಸೊ y minus y1 is equal to m into x minus x1 ಅಷ್ಟೇ. ಸ್ಲೋಪ್ ಪಾಯಿಂಟ್ ಫಾರ್ಮ್, ಸ್ಲೋಪ್ 1 ಪಾಯಿಂಟ್ ಫಾರ್ಮ್ ಅಂತಾನು ಕರಿತೀವಿ. ದಿಸ್ ಆಲ್ಸೋ ಕಾಲ್ಡ್ ಆಸ್ 1 ಪಾಯಿಂಟ್ ಫಾರ್ಮ್. ನೋಡಿ ಇದನ್ನ 1 ಪಾಯಿಂಟ್ ಫಾರ್ಮ್ ಅಂತಾನು ಕರಿತೀವಿ, ಸ್ಲೋಪ್ ಪಾಯಿಂಟ್ ಫಾರ್ಮ್ ಆಫ್ ಸ್ಟ್ರೈಟ್ ಲೈನ್ ಅಂತಾನು ಕರಿತೀನಿ. ಸೊ ಇದು ಫಾರ್ಮುಲಾ. ಸೊ 2 ಲೈನ್ ಬರುತ್ತೆ, ಪ್ಯಾರಲಲ್ ಪರ್ಪೆಂಡಿಕ್ಯುಲರ್. ಓಕೆ, 2 ಲೈನ್ ಬರುತ್ತೆ ನಮ್ಗೆ ಇಲ್ಲಿ, ಪ್ಯಾರಲಲ್ ಪರ್ಪೆಂಡಿಕ್ಯುಲರ್. ಇಫ್ ಪ್ಯಾರಲಲ್, ಫಸ್ಟ್ ಪ್ಯಾರಲಲ್ ತಗೊಳ್ಳೋಣ, ಇದು ಮೇನ್ ಕಾನ್ಸೆಪ್ಟ್. ಪ್ಯಾರಲಲ್ ಪರ್ಪೆಂಡಿಕ್ಯುಲರ್. ಓಕೆ, ಸೊ ಪ್ಯಾರಲಲ್ ಪ್ಯಾರಲಲ್ ಅಂದ್ರೆ ಏನು, 2 ಲೈನ್ ಪ್ಯಾರಲಲ್ ಆಗಿದೆ ಅಂತ. 2 ಲೈನ್ ತಗೊಂತೀನಿ, 2 ಲೈನ್ ಪ್ಯಾರಲಲ್ ಆಗಿದೆ ಅಂತ. ಓಕೆ, ನೋಡಿ 2 ಲೈನ್ ತಗೊಂತೀನಿ, ದಿಸ್ ಒನ್, ಇದನ್ನ L1 ಅನ್ಕೊಳ್ಳೋಣ, ಇದನ್ನ L2 ಅನ್ಕೊಳ್ಳೋಣ. ಸೊ ಇಲ್ಲಿ L1 ತಗೊಂಡಾಗ ಇದಕ್ಕೆ ಸ್ಲೋಪ್ ಬಂದು m1 ಆಗುತ್ತೆ, L2 ತಗೊಂಡಾಗ ಸ್ಲೋಪ್ ಬಂದು m2 ಆಗುತ್ತೆ. ನೋಡಿ 2 ಲೈನ್ ಬಂದಾಗ 2 ಸ್ಲೋಪ್ ಬರುತ್ತೆ. ಸೊ ಪ್ಯಾರಲಲ್ ಅಂದ್ರೆ ಏನು, m1 is equal to m2. ಅಂದ್ರೆ when lines are parallel, slopes are equal. Okay, when parallel ಗೆ ಈ ತರ ಬರ್ತೀನಿ, parallel ಗೆ LLL ಅಂತ ಹಾಕ್ತೀನಿ. ಓಕೆ, ಈ ತರ ಬರುತ್ತೆ ಪ್ಯಾರಲಲ್. when parallel slopes are equal. ಅದೇ ಪರ್ಪೆಂಡಿಕ್ಯುಲರ್ ತಗೊಂತೀನಿ. ಪರ್ಪೆಂಡಿಕ್ಯುಲರ್ ಅಂದ್ರೆ ನಂಗೆ ಯಾವ ತರ ಬರುತ್ತೆ ಅಂದ್ರೆ ಈ ತರ ಬರುತ್ತೆ ನಮ್ಗೆ ಇಲ್ಲಿ. ಪರ್ಪೆಂಡಿಕ್ಯುಲರ್ ಅಂದ್ರೆ ನೋಡಿ ಈ ತರ ಬರುತ್ತೆ, ಒಂದ್ ಲೈನ್ ಅಬೋವ್ ದ ಅದರ್ ಲೈನ್ 90 ಡಿಗ್ರೀಸ್, ಫಾರ್ಮಿಂಗ್ 90 ಡಿಗ್ರೀಸ್ ಟು ಈಚ್ ಅದರ್. ನೋಡಿ ಈ ಲೈನ್ ಇಂದ ನೋಡಿದಾಗ 90 ಡಿಗ್ರಿ ಆಗುತ್ತೆ, ಈ ಲೈನ್ ಇಂದ ನೋಡಿದಾಗ 90 ಡಿಗ್ರಿ ಆಗುತ್ತೆ, ಫಾರ್ಮಿಂಗ್ 90 ಡಿಗ್ರೀಸ್ ಟು ಈಚ್ ಅದರ್. ಸೇಮ್ ಇದನ್ನ L1 ತಗೊಳ್ಳಿ, ಇದನ್ನ L2 ಅಥವಾ ಇದನ್ನ L1 ತಗೊಳ್ಳಿ, ಪ್ರಾಬ್ಲಮ್ ಇನ್ L1, ಇದು ಬಂದು L2. ಸೊ ಇದಕ್ಕೆ ಏನ್ ಬರುತ್ತೆ, ಇದಕ್ಕೆ m1 ಬರುತ್ತೆ, ದಿಸ್ ಇಸ್ m2 ಬರುತ್ತೆ, ಇದಕ್ಕೆ m1 ಬರುತ್ತೆ. ವೆನ್ ಪರ್ಪೆಂಡಿಕ್ಯುಲರ್ ಗೆ ಹಿಂಗ್ ಬರಿತೀನಿ, ಪರ್ಪೆಂಡಿಕ್ಯುಲರ್. ಓಕೆ, ಪರ್ಪೆಂಡಿಕ್ಯುಲರ್ m1 into m2 is equal to -1. ನೋಡಿ ಅಷ್ಟೇ ಸಿಂಪಲ್, ಏನು ಇಲ್ಲ. ಪ್ಯಾರಲಲ್ ಆದಾಗ m1 is equal to m2, ಪರ್ಪೆಂಡಿಕ್ಯುಲರ್ ಆದಾಗ m1 into m2 is equal to -1. ಇಷ್ಟೇ ಬೇಕಾಗಿರೋದು. ಇದ್ರ ಮೇಲೆ ಫಾರ್ಮುಲಾಸ್ ಬರುತ್ತೆ ನಿಮ್ಗೆ ಇಲ್ಲಿ. ಇದು ಬಿಟ್ರೆ ನಿಮ್ಗೆ ಇಂಟರ್ಸೆಪ್ಟ್ಸ್ ಬರುತ್ತೆ. ಓಕೆ, ಇಂಟರ್ಸೆಪ್ಟ್ ಬಂದಾಗ ಹೇಳ್ಕೊಡ್ತೀನಿ ನಾನು ನಿಮ್ಗೆ. ಸದ್ಯಕ್ಕೆ ಬೇಸಿಕ್ ಕಾನ್ಸೆಪ್ಟ್ ಇಷ್ಟು ತಿಳ್ಕೊಳ್ಳಿ, ಇದ್ರ ಮೇಲೆ ಪ್ರಾಬ್ಲಮ್ಸ್ ಮಾಡೋಣ. ಆ ಇಂಟರ್ಸೆಪ್ಟ್ ಕಾನ್ಸೆಪ್ಟ್ ಬಂದಾಗ ನಿಮ್ಗೆ ಹೇಳ್ಕೊಡ್ತೀನಿ. ಇಷ್ಟೇ ಫಾರ್ಮುಲಾಸ್ ನಾನು ಹೇಳ್ಕೊಟ್ಟಿದ್ದೀನಿ ನಾನು ಇವಾಗ. ಸ್ಲೋಪ್ ಪಾಯಿಂಟ್ ಫಾರ್ಮ್ ನೋಡಿ, ಇಲ್ಲಿ 2 ಪಾಯಿಂಟ್ ಕೊಡ್ತಾನೆ, ಸ್ಲೋಪ್ ಕಂಡುಹಿಡಿಯಬೇಕು. ಈಕ್ವೇಶನ್ ಕೊಡ್ತಾನೆ, ಸ್ಲೋಪ್ ಕಂಡುಹಿಡಿಯಬೇಕು. ಆಂಗಲ್ ಕೊಡ್ತಾನೆ, ಸ್ಲೋಪ್ ಕಂಡುಹಿಡಿಯಬೇಕು. 1 ಪಾಯಿಂಟ್ ಫಾರ್ಮ್ ಮತ್ತೆ 2 ಪಾಯಿಂಟ್ ಫಾರ್ಮ್ ಆಫ್ ಸ್ಟ್ರೈಟ್ ಲೈನ್. 2 ಪಾಯಿಂಟ್ ಕೊಡ್ತಾನೆ, ಸ್ಟ್ರೈಟ್ ಲೈನ್ ಕಂಡುಹಿಡಿಯಬೇಕು. ಈ ಪಾಯಿಂಟ್ ಇಂಟರ್ಸೆಪ್ಟ್ ಬಂದಾಗ ಇದು ಹೇಳ್ತೀನಿ. ಪ್ಯಾರಲಲ್ ಆದಾಗ m1 is equal to m2, ಆಮೇಲೆ m is equal to ಮೈನಸ್, ಇದು ಆಮೇಲೆ ಹೇಳ್ಕೊಡ್ತೀನಿ. ಪರ್ಪೆಂಡಿಕ್ಯುಲರ್ ಆದಾಗ m1 into m2 is equal to -1. ಇದು ಕಾನ್ಸೆಪ್ಟ್ ಸದ್ಯಕ್ಕೆ ಇವಾಗ. ಸೊ ಇವಾಗ ಸಾಲ್ವ್ ಮಾಡ್ತಾ ಹೋಗೋಣ 1 by 1, ನಿಮಗೆ ಅರ್ಥ ಆಗುತ್ತೆ ಟೈಮ್ ಬಂದಾಗ. ಸೊ ಫಸ್ಟ್ MCQs ನೋಡೋಣ, MCQ ಅಂಡ್ FIB, ಫಿಲ್ ದ ಬ್ಲಾಂಕ್ಸ್ ನೋಡ್ಕೊಂಡು ಹೋಗೋಣ. ಸೊ ಎಷ್ಟು ಹೇಳಿದೆ ನಿಮಗೆ, 3 MCQ ಕೇಳ್ತಾನೆ, 1 ಫಿಲ್ ದ ಬ್ಲಾಂಕ್ಸ್ ಕೇಳ್ತಾನೆ ಈಚ್ ಮಾಡಲ್ ಕ್ವಶನ್ ಪೇಪರ್ ಅಲ್ಲಿ. ಸೊ ಯಾವುದು ಅಂತ ನೋಡೋಣ. ನೋಡಿ ಇದು ಬರುತ್ತೆ ನಿಮ್ಗೆ ಇಲ್ಲಿ. ಓಕೆ, ದಿಸ್ ದ ಥಿಂಗ್.
ಜನರಲ್ ಫಾರ್ಮ್ ಆಫ್ ಈಕ್ವೇಶನ್ ಸ್ಟ್ರೈಟ್ ಲೈನ್, ಸ್ಲೋಪ್ 3 ಕೊಟ್ಟಿದ್ದಾರೆ, ಒಂದು ಫಿಲ್ ಬ್ಲಾಂಕ್ಸ್, ಟೋಟಲ್ 4 ಮಾರ್ಕ್ಸ್ ಬರುತ್ತೆ ನಿಮ್ಗೆ ಇಲ್ಲಿ, ಪಕ್ಕ 4 ಮಾರ್ಕ್ಸ್ ಬರುತ್ತೆ, ಈಸಿ ಆಗುತ್ತೆ, 1 by 1 ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಇದು ಮಾಡಲ್ ಕ್ವಶನ್ ಪೇಪರ್ 1, ಜನರಲ್ ಫಾರ್ಮ್ ಆಫ್ ದ ಈಕ್ವೇಶನ್ ಆಫ್ ಸ್ಟ್ರೈಟ್ ಲೈನ್. ಏನ್ ಹೇಳಿದೆ ನಿಮಗೆ ಜನರಲ್ ಫಾರ್ಮ್? ಸೊ ax ಪ್ಲಸ್ by ಪ್ಲಸ್ c ಇಸ್ ಈಕ್ವಲ್ ಟು 0 ಅಂತ ಹೇಳಿದೆ. ಸೊ ಇಟ್ಸ್ ಆಪ್ಷನ್ ಸಿ. ನೋಡಿ ಸಿ ಬರುತ್ತೆ ನಮ್ಗೆ ಇಲ್ಲಿ. ಸೊ ಇದು ಸ್ಲೋಪ್ ಕಂಡಿಬೇಕಂದ್ರೆ ಸ್ಲೋಪ್ ಏನ್ ಸ್ಲೋಪ್ ಫಾರ್ಮುಲಾ ಹೇಳಿ ನೋಡೋಣ. ಸ್ಲೋಪ್ ಇಸ್ ಈಕ್ವಲ್ ಟು m ಇಸ್ ಈಕ್ವಲ್ ಟು ಮೈನಸ್ a by b. ಇದು ನಾಪ್ನ ಇಟ್ಕೊಳ್ಳಿ, ಮೈನಸ್ a by b. ಅವನೇನಾದ್ರೂ ಒಂದು ಈಕ್ವೇಶನ್ ಕೊಟ್ಟು ಸ್ಲೋಪ್ ಕೇಳಿದ್ರೆ ಇದೇ ಫಾರ್ಮುಲಾ, ಅಷ್ಟೇನೇನು ಇಲ್ಲ. ಡೈರೆಕ್ಟ್ ಸ್ಟ್ರೈಟ್ ಲೈನ್ ಕೇಳಿದಾನೆ. ಸೊ ax ಪ್ಲಸ್ by ಪ್ಲಸ್ c ಇಸ್ ಈಕ್ವಲ್ ಟು 0 ಇದಕ್ಕೆ ಆನ್ಸರ್. ನೋಡಿ ಸ್ಲೋಪ್ ಕೇಳಿದಾನೆ, ಇವಾಗ ಸೇಮ್ ಫಾರ್ಮ್ ಇವಾಗ ಏನ್ ಬರ್ತಾ ಇದೆ, ax ಪ್ಲಸ್ ನೋಡಿ ax ಪ್ಲಸ್ by ಪ್ಲಸ್ c ಇಸ್ ಈಕ್ವಲ್ ಟು 0. ನೋಡಿ ಅದೇ ಜಾಗದಲ್ಲಿ ಬರ್ದೇನೆ 3x ಪ್ಲಸ್ ಅಲ್ಲ ಮೈನಸ್ ಬಂದಿದೆ 4y, ಆಮೇಲೆ ಪ್ಲಸ್ 12 ಇದೆ ಇಸ್ ಈಕ್ವಲ್ ಟು 0. ಸೊ ಎ ಎಷ್ಟು ಇವಾಗ ಹೇಳಿ ನೋಡೋಣ. ಎ ಬಂದು ಎಕ್ಸ್ ಕೋಎಫಿಷಿಯಂಟ್ 3, ಬಿ ಎಷ್ಟು ವೈ ಕೋಎಫಿಷಿಯಂಟ್. ಅಲ್ಲಿ ಮೈನಸ್ ಇದ್ರೆ ಮೈನಸ್ ತಗೊಬೇಕು, ಪ್ಲಸ್ ಇದ್ರೆ ಪ್ಲಸ್ ತಗೊಬೇಕು. ಏನ್ ಸ್ಲೋಪ್ ಕೇಳಿದಾನೆ. ಸೊ ಸ್ಲೋಪ್ ಇಸ್ ಈಕ್ವಲ್ ಟು ಎಂ ಇಸ್ ಈಕ್ವಲ್ ಟು ಸ್ಲೋಪ್ ಇಸ್ ಈಕ್ವಲ್ ಟು ಎಂ ಇಸ್ ಈಕ್ವಲ್ ಟು ಏನು ಮೈನಸ್ ಎ ಬೈ ಬಿ ಬರುತ್ತೆ. ಎಷ್ಟು ಮೈನಸ್ ಎ ಬೈ ಬಿ ಅಂದ್ರೆ ಮೈನಸ್ ಆಫ್ 3 by b ಬಂದು ಮೈನಸ್ 4 ಬರುತ್ತೆ, ಕ್ಯಾನ್ಸಲ್ ಆಗುತ್ತೆ ಇದು. ಸೊ 3 by 4 ಬರುತ್ತೆ. ಸೊ ಆನ್ಸರ್ ಇಸ್ ಈಕ್ವಲ್ ಟು ಏನು ಎಂ ಇಸ್ ಈಕ್ವಲ್ ಟು 3 by 4. ನೋಡಿ ಇದೆಲ್ಲ ತೋರ್ಸೋದ್ ಬೇಕಾಗಿಲ್ಲ, ಇದು 1 ಮಾರ್ಕ್ ಇರೋದಕ್ಕೆ ಮಾರ್ಕ್ ಮಾಡೋದು ಸಾಕು. ನೀವು ರಫ್ ವರ್ಕ್ ಬೇಕಾದ್ರೆ ಒಂದು ಪೇಜ್ ಇರುತ್ತಲ್ಲ, ಫಾರ್ ಎಕ್ಸಾಂಪಲ್ ಇದೆಲ್ಲ ಪೇಜ್ ಇರುತ್ತೆ ನಿಮಗೆ, ಆ ಪೇಜ್ ಅಲ್ಲಿ ಇಲ್ಲಿ ಬರೀತಾರೆ MCQs, ಇಲ್ಲಿ ಹಾಕೋ ಲೈನ್ ಹಾಕ್ಬಿಟ್ಟು ರಫ್ ವರ್ಕ್ ಅಂತ ಹಾಕ್ಬಿಟ್ಟು ಇಲ್ಲಿ ಬರ್ಕೊಂಡು ಹೋಗ್ಬೋದು, ಲಾಸ್ಟ್ ಅಲ್ಲಿ ಸ್ಟ್ರೈಕ್ ಔಟ್ ಮಾಡ್ಬಿಡಿ ಇದೆಲ್ಲ ಬೇಕಾದ್ರೆ ಅಲ್ಲಿ ಮಾಡ್ಕೊಬಹುದು. ಓಕೆ, ಆನ್ಸರ್ ಇಸ್ 3 by 4. ಇಟ್ಸ್ ಆಪ್ಷನ್ ಸಿ. ನೋಡಿ ಇದು ಬಂದು ಆನ್ಸರ್ 3 by 4. ನೋಡಿ ಎಷ್ಟು ಈಸಿ ಇದೆ. ಈ ಕ್ವಶನ್ ಕೊಡ್ತಾನೆ, ಸ್ಲೋಪ್ ನಡಿಬೇಕು, 1 ಮಾರ್ಕ್ ಬಿಡ್ತೀರಾ. ನೆಕ್ಸ್ಟ್, 2 lines are said to be perpendicular if the product of their slope. 2 ಲೈನು ಪರ್ಪೆಂಡಿಕ್ಯುಲರ್ ಒನ್ ಆಫ್ ದ ಅಬೋವ್. ಅವಾಗ ಏನಾಗುತ್ತೆ ಈಕ್ವೇಶನ್ ಬಂದು m1 ಇಂಟು m2 ಇಸ್ ಈಕ್ವಲ್ ಟು -1. ಸೊ ಏನಾಗುತ್ತೆ ಇಲ್ಲಿ ಆಟೋಮೆಟಿಕಲಿ ನೋಡಿ ಆನ್ಸರ್ ಬಂದ್ಬಿಡುತ್ತೆ ನಿಮ್ಗೆ, ಇಲ್ಲೇ ಬಂದ್ಬಿಡುತ್ತೆ ಫಾರ್ಮುಲಾ ಅಲ್ಲ ಆನ್ಸರ್, ಆಪ್ಷನ್ ಡಿ. ಓಕೆ, ಸೊ ದಿಸ್ ಇಸ್ ದ 3 ಮಾರ್ಕ್ಸ್. ನೋಡಿ ಎಷ್ಟು ಈಸಿ ಇದೆ, ಇದಕ್ಕೆ ಹೇಳಿದ್ರೆ ಸ್ಟ್ರೈಟ್ ಲೈನ್ಸ್ ಇಸ್ ವೆರಿ ವೆರಿ ಈಸಿ. ನೆಕ್ಸ್ಟ್ ಫಿಲ್ ದ ಬ್ಲಾಂಕ್ಸ್. ದ ಈಕ್ವೇಶನ್ ಆಫ್ ಲೈನ್ ಇನ್ ಇಂಟರ್ಸೆಪ್ಟ್ ಫಾರ್ಮ್. ನೋಡಿ ಇಂಟರ್ಸೆಪ್ಟ್ ಫಾರ್ಮ್ ಅಂತಂದ್ರೆ ನಿಮಗೆ ನೋಡಿ ಈ ತರ ಬರುತ್ತೆ ನಿಮ್ಗೆ ಇಲ್ಲಿ. ಇವಾಗ ಫಾರ್ ಎಕ್ಸಾಂಪಲ್ ಇದು ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಅಲ್ವಾ, ಇದು ಎಕ್ಸ್ ಆಕ್ಸಿಸ್ ಇದು ವೈ ಆಕ್ಸಿಸ್. ಒಂದು ಸ್ಟ್ರೈಟ್ ಲೈನ್ ಇಂಟರ್ಸೆಪ್ಟ್ ಮಾಡ್ತಾ ಇದೆ, ಫಾರ್ ಎಕ್ಸಾಂಪಲ್ ಇಂಟರ್ಸೆಪ್ಟ್ ಮಾಡ್ತಾ ಇದೆ ಹಿಂಗೆ, ಇದು ಪರ್ಪೆಂಡಿಕ್ಯುಲರ್ ಆಯ್ತು. ಯಾವ್ದು ಪರ್ಪೆಂಡಿಕ್ಯುಲರ್? ಎಕ್ಸ್ ಆಕ್ಸಿಸ್ ಗೆ ಪರ್ಪೆಂಡಿಕ್ಯುಲರ್, ವೈ ಆಕ್ಸಿಸ್ ಗೆ ಪ್ಯಾರಲಲ್ ಒಂದು ಇಂಟರ್ಸೆಪ್ಟ್ ಮಾಡ್ತಾ ಇದೆ. ಇಲ್ಲ ಈ ತರ ತಗೊಂಡಾಗ ನಿಮ್ಗೆ ಇಲ್ಲಿ ಈ ತರ ತಗೊಂಡಾಗ ಏನು ವೈ ಗೆ ಪರ್ಪೆಂಡಿಕ್ಯುಲರ್, ಎಕ್ಸ್ ಗೆ ಪ್ಯಾರಲಲ್ ಆಗುತ್ತೆ, ಇದು ಸ್ಟ್ರೈಟ್ ಲೈನ್ ಆಗುತ್ತೆ. ಅದೇ ಇಂಟರ್ಸೆಪ್ಟ್ ಅಂದ್ರೆ ಏನು ಅಂದ್ರೆ ಎರಡನ್ನೂ ಕಟ್ ಮಾಡುತ್ತೆ. ಇಲ್ಲಿ ಲೈನು ಎಕ್ಸ್ ನು ಕಟ್ ಮಾಡುತ್ತೆ, ವೈನು ಕಟ್ ಮಾಡುತ್ತೆ. ಇಲ್ಲೊಂದು ಪಾಯಿಂಟ್ ಕ್ರಿಯೇಟ್ ಆಗುತ್ತೆ, ಇಲ್ಲೊಂದು ಪಾಯಿಂಟ್ ಕ್ರಿಯೇಟ್ ಆಗುತ್ತೆ. ಇದನ್ನ ಎ ಅಂತ ಕರಿತೀನಿ, ಈ ಡಿಸ್ಟೆನ್ಸ್ ನ ಇದನ್ನ ಎ ಅಂತ ಕರಿತೀನಿ, ಇದನ್ನ ಬಿ ಅಂತ ಕರಿತೀನಿ. ಸೊ ಇದು ಬಂದು ಎಕ್ಸ್ ಇಂಟರ್ಸೆಪ್ಟ್ ವೈ ಇಂಟರ್ಸೆಪ್ಟ್ ಆಗುತ್ತೆ. ಇವಾಗ ಎ ಇಸ್ ಕಾಲ್ಡ್ ವಾಟ್? ಎ ಇಸ್ ಕಾಲ್ಡ್ ಟು ಎಕ್ಸ್ ಇಂಟರ್ಸೆಪ್ಟ್. ಯಾಕೆ? ಎಕ್ಸ್ ಆಕ್ಸಿಸ್ ಮೇಲಿದೆ ಅದಕ್ಕೆ. ಬಿ ಇಸ್ ಕಾಲ್ಡ್ ಟು ವೈ ಇಂಟರ್ಸೆಪ್ಟ್. ಓಕೆ, ನಾನು ಕೇಳಿರೋದೇನು ಈಕ್ವೇಶನ್ ಆಫ್ ಲೈನ್ ಇನ್ ಇಂಟರ್ಸೆಪ್ಟ್ ಫಾರ್ಮ್. ಇಂಟರ್ಸೆಪ್ಟ್ ಇದೆ, ಅದ್ರ ಈಕ್ವೇಶನ್ ಅಂತ ಕೇಳ್ತಾ ಇದ್ದಾನೆ. ಸೊ ರಿಲೇಟ್ ಆಗಿರೋದು ಯಾವುದು? ಎಕ್ಸ್ ಬೈ ಎ ಪ್ಲಸ್ ವೈ ಬೈ ಬಿ ಇಸ್ ಈಕ್ವಲ್ ಟು 1. ದಿಸ್ ಇಸ್ ದ ಇಂಟರ್ಸೆಪ್ಟ್ ಫಾರ್ಮ್ ಆಫ್ ಸ್ಟ್ರೈಟ್ ಲೈನ್. ಇಲ್ಲಿ ಎ ಅಂದ್ರೆ ಏನು? ಎ ಇಸ್ ಎಕ್ಸ್ ಇಂಟರ್ಸೆಪ್ಟ್ ಅಂಡ್ ಬಿ ಇಸ್ ವೈ ಇಂಟರ್ಸೆಪ್ಟ್. ಓಕೆ, ಇವಾಗ ಎಕ್ಸ್ ಇಂಟರ್ಸೆಪ್ಟ್ ವೈ ಇಂಟರ್ಸೆಪ್ಟ್ ಫೈಂಡ್ ಔಟ್ ಮಾಡಬೇಕು. ಸೊ ಎಕ್ಸ್ ಇಂಟರ್ಸೆಪ್ಟ್ ಅಂದ್ರೆ ಏನಾಗುತ್ತೆ? ಮೈನಸ್ ಸಿ ಬೈ ಎ ಆಗುತ್ತೆ, ಬಿಕಾಸ್ ಎ ಇಸ್ ಎಕ್ಸ್ ಇಂಟರ್ಸೆಪ್ಟ್. ಸಿಮಿಲರ್ಲಿ ವೈ ಇಂಟರ್ಸೆಪ್ಟ್ ಬಂದು ಮೈನಸ್ ಸಿ ಬೈ ಬಿ ಆಗುತ್ತೆ, ಬಿಕಾಸ್ ಬಿ ಇಸ್ ರಿಲೇಟೆಡ್ ಟು ವೈ ಇಂಟರ್ಸೆಪ್ಟ್. ಸೊ ಇಷ್ಟೇ ಫಾರ್ಮುಲಾ. ಒಂದು ಲೈನ್ ಕೊಟ್ಬಿಟ್ಟು ಇಂಟರ್ಸೆಪ್ಟ್ ಫೈಂಡ್ ಔಟ್ ಮಾಡಿ ಅಂದ್ರೆ ಇಷ್ಟೇ ಫಾರ್ಮುಲಾ. ಎಕ್ಸ್ ಇಂಟರ್ಸೆಪ್ಟ್ ಅಂದ್ರೆ ಮೈನಸ್ ಸಿ ಬೈ ಎ, ವೈ ಇಂಟರ್ಸೆಪ್ಟ್ ಅಂದ್ರೆ ಮೈನಸ್ ಸಿ ಬೈ ಬಿ. ಜ್ಞಾಪನ ಇಟ್ಕೊಳ್ಳಿ ಅಷ್ಟೇ. ಓಕೆ, ಸೊ ಇವಾಗ ಮಾಡಲ್ ಕ್ವಶನ್ ಪೇಪರ್ 2 ನೋಡೋಣ. 1 by 1 ನೋಡ್ತಾ ಹೋಗೋಣ. 3 ಕ್ವಶನ್ 4 ಕ್ವಶನ್. ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್ ಆಫ್ ದ ಈಕ್ವೇಶನ್ ಆಫ್ ಸ್ಟ್ರೈಟ್ ಲೈನ್. ಸ್ಲೋಪ್ ಇಂಟರ್ಸೆಪ್ಟ್, ಇವಾಗ ಇಂಟರ್ಸೆಪ್ಟ್ ಹೇಳಿದೆ, ಇಂಟರ್ಸೆಪ್ಟ್ ಗೆ ಸ್ಲೋಪ್ ಕೊಡ್ತಾನೆ. ಅವಾಗ ಸ್ಲೋಪ್ ಕೊಟ್ಟಾಗ ಇದು ಫಾರ್ಮುಲಾ y is equal to mx plus c. ಸ್ಲೋಪ್ ಕೊಡ್ತಾನೆ, ಒಂದು ಸ್ಲೋಪ್ ಇಂಟರ್ಸೆಪ್ಟ್ ಆಗ್ತಾ ಇದೆ. ಸೊ ಇದು ಬಂದು ಸಿ ಆಗುತ್ತೆ. ಓಕೆ, ಡಿಸ್ಟೆನ್ಸ್. ಸೊ ಇಂಟರ್ಸೆಪ್ಟ್ ಆಗ್ತಾ ಇರೋದಕ್ಕೆ ಒಂದು ಆಂಗಲ್ ಫಾರ್ಮ್ ಆಗ್ತಾ ಇದೆ. ಒಂದು ಆಂಗಲ್ ಫಾರ್ಮ್ ಆಗೋದಕ್ಕೆ ಥೀಟಾ ಅಂತ ಕರಿತೀನಿ. ಥೀಟಾ ಅಂದ್ರೆ ಸ್ಲೋಪ್ ಬರುತ್ತೆ ಇಲ್ಲಿ. ಥೀಟಾ ಇಸ್ ಈಕ್ವಲ್ ಟು ಎಂ ಇಸ್ ಈಕ್ವಲ್ ಟು ಟ್ಯಾನ್ ಥೀಟಾ. ಸೊ ಇದು ಬಂತು ಅಂತಂದ್ರೆ y is equal to mx plus c. ನೋಡಿ ಒಂದು ಆಂಗಲ್ ಕೊಟ್ಟಿದ್ದಾನೆ, ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್, ಸ್ಲೋಪ್ ಕೊಟ್ಟಿದ್ದಾನೆ, ಇಂಟರ್ಸೆಪ್ಟ್ ಕೊಟ್ಟಿದ್ದಾನೆ. ಇಂಟರ್ಸೆಪ್ಟ್ ಅಂತಂದ್ರೆ ಸಿ ಬರುತ್ತೆ ನಮ್ಗಿಲ್ಲಿ. ಓಕೆ, ಅಥವಾ y x ಈಕ್ವೇಶನ್ ಬರುತ್ತೆ ನಮ್ಗಿಲ್ಲಿ. ಸೊ ಸಿ ಇಸ್ ದ ಇಂಟರ್ಸೆಪ್ಟ್. ಸೊ y is equal to mx plus c ಅಲ್ಲಿ y is equal to mx plus c ಅಲ್ಲಿ c is the intercept
and m is equal to slope intercept form of straight line. So ಇಷ್ಟೇ ನಿಮಗೆ ಸ್ಲೋಪ್ ಆಫ್ ದ ಲೈನ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್, ಇದೇ ಮೇನ್ ಥಿಂಗ್ ಬೇಕಾಗಿರೋದು. ಇವಾಗ ಪ್ಯಾರಲಲ್ ಎರಡು ಲೈನ್ ಪ್ಯಾರಲಲ್ ಆದಾಗ ಏನು, m1 is equal to m2. ಓಕೆ, ದಿಸ್ ಇಸ್ ಪ್ಯಾರಲಲ್ ಹೇಳಿದ್ರೆ ಈ ತರ ಬರೀತೀನಿ ಅಂತ. ಲೈನ್ಸ್ ಆರ್ ಸ್ಲೋಪ್ಸ್ ಆರ್ ಈಕ್ವಲ್. ಸೊ ಇವಾಗ ಸ್ಲೋಪ್ ಆಫ್ ದ ಲೈನ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್. ಸೊ ಇದು ಎಕ್ಸ್ ಆಕ್ಸಿಸ್ ಆಗುತ್ತೆ, ಇದು ವೈ ಆಕ್ಸಿಸ್ ಆಗುತ್ತೆ. ಒಂದು ಲೈನ್ ಪ್ಯಾರಲಲ್ ಆಗಿದೆ ಎಕ್ಸ್ ಆಕ್ಸಿಸ್ಗೆ. ಸೊ ಆಂಗಲ್ ಫಾರ್ಮ್ ಆಗ್ತಾ ಇದೆಯಾ, ಆಂಗಲ್ ಫಾರ್ಮ್ ಆಗ್ತಾ ಇಲ್ಲ. ಸೊ ಥೀಟಾ ಏನು, ಥೀಟಾ ಇಸ್ ಈಕ್ವಲ್ ಟು 0. ಸೊ ಎಂ ಇಸ್ ಈಕ್ವಲ್ ಟು ಏನು, ಎಂ ಇಸ್ ಈಕ್ವಲ್ ಟು ಟ್ಯಾನ್ ಥೀಟಾ. ಸೊ ಥೀಟಾ ಬಂದು 0 ಆಗುತ್ತೆ. ಎಂ ಇಸ್ ಈಕ್ವಲ್ ಟು ಟ್ಯಾನ್ 0. ಸೊ ಎಂ ಇಸ್ ಈಕ್ವಲ್ ಟು 0 ಬಿಕಾಸ್ ಟ್ಯಾನ್ 0 ಇಸ್ 0. ಟ್ಯಾನ್ 0 ಏನು ಹೆಂಗ್ ಗೊತ್ತಾಗುತ್ತೆ, ಟ್ಯಾನ್ 0 ಇಸ್ ಈಕ್ವಲ್ ಟು ಸೈನ್ 0 ಬೈ ಕಾಸ್ 0. ಓಕೆ, ಸೊ ಟ್ಯಾನ್ 0 ಇಸ್ ಈಕ್ವಲ್ ಟು ಸೈನ್ 0 ಬಂದು 0 ಆಗುತ್ತೆ, 1 ಆಗುತ್ತೆ. ಎನಿಥಿಂಗ್ ಡಿವೈಡ್ ಬೈ 0 is 0. ಸೊ ಫೈನಲಿ ಎಂ ಇಸ್ ಈಕ್ವಲ್ ಟು 0. ಸೊ ಸ್ಲೋಪ್ ಆಫ್ ದ ಲೈನ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್ ಇಸ್ 0. ಓಕೆ, ಅದೇ ಪರ್ಪೆಂಡಿಕ್ಯುಲರ್ ಕೇಳಿದ್ರೆ ನೆಕ್ಸ್ಟ್ ಬಂದಾಗ ಹೇಳ್ಕೊಡ್ತೀನಿ. ಟೂ ಲೈನ್ಸ್ ಆರ್ ಸೆಟ್ ಟು ಬಿ ಪ್ಯಾರಲಲ್ ಇಫ್ ದೇರ್ ಸ್ಲೋಪ್ಸ್. ಇವಾಗ ತಾನೇ ಹೇಳಿದೆ ನೋಡಿ, ಇಲ್ಲೇ ಹೇಳಿದೆ. ಟೂ ಲೈನ್ಸ್ ಆರ್ ಸೆಟ್ ಟು ಬಿ ಪ್ಯಾರಲಲ್, ಎರಡು ಲೈನ್ ಪ್ಯಾರಲಲ್ ಆದ್ರೆ ಏನು, ಸ್ಲೋಪ್ಸ್ ಆರ್ ಈಕ್ವಲ್. ಸೊ ಏನ್ ಬರೀಬಹುದು ನಾ ಇಲ್ಲಿ, ಸ್ಲೋಪ್ಸ್ ಆರ್ ಈಕ್ವಲ್. ವೆನ್ ಪ್ಯಾರಲಲ್ ಎರಡು ಲೈನ್ ಪ್ಯಾರಲಲ್ ಆದಾಗ ಇದು L1 ಇದು L2 ಆದ್ರೆ, ಇದು M1 ಇದು M2 ಆದ್ರೆ M1 is equal to M2. ನೋಡಿ ಎಷ್ಟು ಈಸಿ ಇದೆ, ಗೊತ್ತಾಗ್ತಾ ಇದೆಯಾ? ನೋಡಿ ಎಷ್ಟು ಈಸಿ ಇದೆ ನೋಡಿ, ಸಿಂಪಲ್ ಕ್ವಶನ್ಸ್. 3 ಮಾರ್ಕ್ಸ್ ಬಂದ್ಬಿಡುತ್ತೆ ನನ್ಗಲ್ಲಿ. ದ ಈಕ್ವೇಶನ್ ಆಫ್ ಲೈನ್ ಇನ್ ಜನರಲ್ ಫಾರ್ಮ್, ಇದು ಬೇಕಾ ಇದಕ್ಕೆ? ನೋಡಿ ಇಲ್ಲೇ ಇದೆ, ನೋಡ್ತಾನೆ ಗೊತ್ತಾಗುತ್ತೆ. ಏನು, ಎ ಎಕ್ಸ್ ಬರಬೇಕು, ಬಿ ವೈ ಬರಬೇಕು, ಪ್ಲಸ್ ಸಿ ಇಸ್ ಈಕ್ವಲ್ ಟು 0 ಅಷ್ಟೇ. ಓಕೆ, ಇಟ್ಸ್ ಆಪ್ಷನ್, ಅದು ಆ ಡ್ಯಾಶ್ ಅಲ್ಲಿ ಫಿಲ್ ಮಾಡ್ಬೇಕಲ್ಲ, ಅಷ್ಟೇ ಬರಿಬೇಕಾಗಿರೋದು. ನೋಡಿ 4 ಮಾರ್ಕ್ಸ್, ಯಾರಿಗುಂಟು ಯಾರಿಗಿಲ್ಲ. ಎಷ್ಟು ಈಸಿ ಇದೆ ನೋಡಿ. ಮಾಡೋ ಕ್ವಶನ್ ನಂಬರ್ 3 ಹೋಗ್ತೀನಿ. ಸೇಮ್ 3 ಕ್ವಶನ್, 4 ಕ್ವಶನ್ ಸಾಲ್ವ್ ಮಾಡೋಣ. ಸ್ಲೋಪ್ ಪಾಯಿಂಟ್ ಫಾರ್ಮ್ ಆಫ್ ಈಕ್ವೇಶನ್ ಆಫ್ ಸ್ಟ್ರೈಟ್ ಲೈನ್. ಸ್ಲೋಪ್ ಪಾಯಿಂಟ್ ಫಾರ್ಮ್, ಒಂದು ಸ್ಲೋಪ್ ಕೊಡ್ತಾನೆ, ಸ್ಲೋಪ್ ಅಂದ್ರೆ ಎಂ ಕೊಡ್ತಾನೆ, ಇನ್ನೊಂದು ಪಾಯಿಂಟ್ ಕೊಡ್ತಾನೆ. ಪಾಯಿಂಟ್ ಅಂತಂದ್ರೆ x1, y1. ಓಕೆ, ಸೊ ಇದು ಸ್ಲೋಪ್ ಪಾಯಿಂಟ್ ಫಾರ್ಮ್ ಅಂತಂದ್ರೆ ನೋಡಿ ಇಲ್ಲಿ y is equal to y minus y1 is equal to m into x minus x1. So this is the slope point form. ಅಂದ್ರೆ ಇದು ನೋಡಿ ಎಷ್ಟು ಈಸಿ, ಇಟ್ಸ್ ಆಪ್ಷನ್ ಸಿ. ಓಕೆ, ಗೊತ್ತಾಗ್ತಾ ಇದೆಯಲ್ಲ? ಇನ್ಯಾವುದು ಬರಲ್ಲ, ಅದು ಬೇರೆ ಬೇರೆ ತರ ಬರ್ತದೆ ನಿಮಗೆ. ಸ್ಲೋಪ್ ಪಾಯಿಂಟ್ ಫಾರ್ಮ್ ಅಂದ್ರೆ y minus y1 is equal to m into x minus x1. ಇನ್ನೊಂದು ನೇಮ್ ಏನಿದೆ ಸ್ಲೋಪ್ ಪಾಯಿಂಟ್ ಫಾರ್ಮ್ಗೆ, ಕಮೆಂಟ್ ಮಾಡಿ ನೋಡೋಣ. ಸ್ಲೋಪ್ ಆಫ್ ಸ್ಟ್ರೈಟ್ ಲೈನ್, ಸ್ಲೋಪ್ ಆಫ್ ಸ್ಟ್ರೈಟ್ ಲೈನ್ ಎಂ ಇಸ್ ಈಕ್ವಲ್ ಟು ಟ್ಯಾನ್ ಥೀಟಾ. ಇದು ಒಂದು ಕ್ವಶನ್. ಎಂ ಇಸ್ ಈಕ್ವಲ್ ಟು ಟ್ಯಾನ್ ಥೀಟಾ. ನೋಡಿ ಟ್ಯಾನ್ ರಿಲೇಟಬಲ್ ಟು ಟ್ಯಾನ್. ಸ್ಲೋಪ್ ಅಂದ್ರೆ ಟ್ಯಾನ್, ಜ್ಞಾಪನ ಇರಲಿ, ಸ್ಲೋಪ್ ಅಂದ್ರೆ ಟ್ಯಾನ್ ಬರಬೇಕು. ನೋಡಿ 3ನೇ ಕ್ವಶನ್, ಇಫ್ ದ ಪ್ರಾಡಕ್ಟ್ ಆಫ್ ದ ಸ್ಲೋಪ್ ಇಸ್ 1 ದೆನ್ ದ ಲೈನ್ಸ್ ಆರ್ ಪ್ರಾಡಕ್ಟ್ ಆಫ್ ದ ಸ್ಲೋಪ್. ಪ್ರಾಡಕ್ಟ್ ಆಫ್ ದ ಸ್ಲೋಪ್ ಅಂದ್ರೆ ಪರ್ಪೆಂಡಿಕ್ಯುಲರ್ ಬರುತ್ತೆ. ಇದು L1 ಇದು M1 ಇದು 90 ಡಿಗ್ರಿ, ಥೀಟಾ ಬಂದು 90 ಡಿಗ್ರಿ. ಇದು L2 ಇದು M2 ಬರುತ್ತೆ. ಕಂಡೀಷನ್ ಏನು, M1 into M2 is equal to -1. So product of the slope in the product ಇದೆ ನಮ್ಗಿಲ್ಲಿ. So this is the product. But ನೋಡಿ ಇದು ಪ್ರಾಡಕ್ಟ್. Then the lines are product of the slope is 1 ಅಂತ ಕೇಳಿದಾನೆ. ನನ್ಗೆ ಏನ್ ಬರ್ಬೇಕಾಗಿರೋದು, -1 ಬರ್ಬೇಕಾಗಿರೋದು. 1 ಇಲ್ಲ. ಓಕೆ, ಪ್ಯಾರಲಲ್ಲೂ ಆಗಲ್ಲ, ಪರ್ಪೆಂಡಿಕ್ಯುಲರ್ ಆಗಲ್ಲ. ಸೊ ಇದಕ್ಕೆ ಏನಾಗುತ್ತೆ ಅಂತಂದ್ರೆ ಇಟ್ಸ್ ಆಪ್ಷನ್ ಸಿ, ನೈದರ್ ಪ್ಯಾರಲಲ್ ನಾರ್ ಪರ್ಪೆಂಡಿಕ್ಯುಲರ್. ಯಾಕಂದ್ರೆ ಎರಡೂ ಸೂಟ್ ಆಗಲ್ಲ. ನೋಡಿ ಪ್ಯಾರಲಲ್ ಆಗಲ್ಲ ನಮ್ಗಿಲ್ಲಿ. ಓಕೆ, ಸೊ ಪ್ಯಾರಲಲ್ ಆಗಲ್ಲ, ಪರ್ಪೆಂಡಿಕ್ಯುಲರ್ ಆಗಲ್ಲ, ಇದು ಎರಡೂ ಆಗಲ್ಲ, ಆಪ್ಷನ್ ಡಿನೂ ಆಗಲ್ಲ. ಬಿಕಾಸ್ ಬೋತ್ ಎ ಅಂಡ್ ಬಿ ಅಂತ ಕೊಟ್ಟಿದ್ದಾನೆ. ಇವು 3 ಆಗಲ್ಲ ಅಂದ್ರೆ ಆಪ್ಷನ್ ಸಿ ಆಗುತ್ತೆ ನಮಗೆ. ನೋಡಿ ಎಷ್ಟು ಈಸಿ ಕೊಟ್ಟಿದ್ದಾನೆ ನಿಮಗೆ. ಕಮಿಂಗ್ ಟು ದ ಫಿಲ್ ದ ಬ್ಲಾಂಕ್ಸ್. ದ ಈಕ್ವೇಶನ್ ಆಫ್ ಎ ಲೈನ್ ಇನ್ ಜನರಲ್ ಫಾರ್ಮ್. ಮತ್ತಾಗೆ ಸೇಮ್ ಕ್ವಶನ್ ಕೇಳಿದಾನೆ. ಐ ಥಿಂಕ್ ಈ ಕ್ವಶನ್ ಕೇಳ್ತಾನೆ, 1 ಮಾರ್ಕ್ಸ್ ಜ್ಞಾಪನ ಇಟ್ಕೊಂಬಿಡಿ. ax plus by plus c is equal to 0 ಅಂತ ಕೇಳ್ತಾನೆ, ಜ್ಞಾಪನ ಇಟ್ಕೊಂಬಿಡಿ. ಇಷ್ಟು 1 ಮಾರ್ಕರ್ಸ್ ನಿಮಗೆ. ನಾವು ಕಮಿಂಗ್ ಟು ದ 2 ಮಾರ್ಕರ್ಸ್. 2 ಮಾರ್ಕರ್ಸ್ ಬಂದಾಗ ನಿಮಗೆ ನೋಡಿ ಅಗೇನ್ 2 ಮಾರ್ಕರ್ಸ್ ಎಷ್ಟು ಕೇಳಿದಾನೆ. ಇವಾಗ 1 ಮಾರ್ಕರ್ಸ್ ಸಾಲ್ವ್ ಮಾಡಿದ್ವಿ, 3 MCQ ಒಂದು ಫಿಲ್ ದ ಬ್ಲಾಂಕ್ ಸಾಲ್ವ್ ಮಾಡಿದ್ವಿ, 4 ಮಾರ್ಕ್ಸ್ ಕವರ್ ಮಾಡಿದೀನಿ. 2 ಮಾರ್ಕರ್ಸ್ 2 ಕೇಳ್ತಾನೆ ಈಚ್ ಪೇಪರ್ ಅಲ್ಲಿ, 2 ಕೇಳ್ತಾನೆ. ನೋಡಿ ಇಲ್ಲಿ 8 ಕ್ವಶನ್ ಕೇಳ್ತಾನೆ, 8ರಲ್ಲಿ ನಾನು 5 ಆನ್ಸರ್ ಮಾಡಬೇಕು. ಆಕ್ಚುಲಿ 5 ಆನ್ಸರ್ ಮಾಡಬೇಕು. ನೋಡಿ ಇಲ್ಲಿ 8 ಕ್ವಶನ್ ಕೇಳ್ತಾನೆ, ಟೋಟಲ್ ಎಷ್ಟು ಆನ್ಸರ್ ಮಾಡಬೇಕು? ನೀಡ್ ಟು ಆನ್ಸರ್ 2 ಮಾರ್ಕರ್ಸ್ ಎಷ್ಟು 5 ಇದೆ, 5 ಆನ್ಸರ್ ಮಾಡಬೇಕು. ಕೇಳೋದವನು 8 ಕೇಳ್ತಾನೆ, 5 ಆನ್ಸರ್ ಮಾಡಬೇಕು. ಅದ್ರಲ್ಲಿ 3 ಚಾಯ್ಸ್ ಇದೆ. ಬಟ್ ನಂಗೆ ಚಾಯ್ಸ್ ತಗೊಂತಾ ಇಲ್ಲ, ನಾನು 2 ಕೇಳ್ತಾ ಇದ್ದೀನಿ. MCQ ಸ್ಟ್ರೈಟ್ ಲೈನ್ಸ್ ಅಲ್ಲಿ 2 ಬರುತ್ತೆ, ಇದೆರಡು ನೋಡೋಣ. ಓಕೆ, ಏನ್ ನೋಡೋಣ? ಫೈಂಡ್ ದ ಈಕ್ವೇಶನ್ ಆಫ್ ಎ ಲೈನ್ ಪಾಸಿಂಗ್ ಥ್ರೂ ದ ಪಾಯಿಂಟ್ ಹ್ಯಾವಿಂಗ್ ಸ್ಲೋಪ್. ಸ್ಲೋಪ್ ಕೊಟ್ಟಿದ್ದಾನೆ, ಪಾಯಿಂಟ್ ಕೊಟ್ಟಿದ್ದಾನೆ. ಯಾವುದು? ಸ್ಲೋಪ್ ಪಾಯಿಂಟ್. ನೋಡಿ ಇಲ್ಲಿ ಬರಿತೀನಿ, ಸ್ಲೋಪ್ ಪಾಯಿಂಟ್ ಫಾರ್ಮ್. ಈ ಈಕ್ವೇಶನ್ ಇಲ್ಲಿ ಹೆಂಗ್ ಗೊತ್ತಾ, ಸ್ಟ್ರೈಟ್ ಲೈನ್ಸ್ ಅಲ್ಲಿ ಲಿಂಕೇಜ್ ತಗೊಂಡ್ಬಿಡಿ. ಸ್ಲೋಪ್ ಕೊಟ್ಟಿದ್ದಾನೆ, ಪಾಯಿಂಟ್ ತಗೊಂಡಿದ್ದಾನೆ, ಡೈರೆಕ್ಟ್ ಇನ್ಸ್ಟಿಟ್ಯೂಷನ್ ಅಷ್ಟೇ ಇಲ್ಲಿ. ಸೊ y minus y1 is equal to m into
ಎಕ್ಸ್ ಮೈನಸ್ ಎಕ್ಸ್ ಒನ್ ಫಾರ್ಮುಲಾ ಹಾಕ್ಬೇಕು ಇಲ್ಲಿ. ಓಕೆ, ಈ ಫಾರ್ಮುಲಾ ಹಾಕಿ ಫಸ್ಟ್ ಕಂಡುಹಿಡ್ಕೊಳ್ಳಿ ಸ್ಲೋಪ್. ಓಕೆ, ಎಮ್ ಇಸ್ಕೊಲ್ ಟು ವಾಟ್, ಎಮ್ ಇಸ್ಕೊಲ್ ಟು 1 ಕೊಟ್ಟಿದ್ದಾನೆ, 5 ಕೊಟ್ಟಿದ್ದಾನೆ. ಸ್ಲೋಪ್ ಹ್ಯಾವಿಂಗ್ ಸ್ಲೋಪ್ 5 ಕೊಟ್ಟಿದ್ದಾನೆ. ಪಾಯಿಂಟ್ ಬಂದು ಎಕ್ಸ್ ಒನ್, ಪಾಯಿಂಟ್ ಬಂದು ಏನ್ ಕೊಟ್ಟಿದ್ದಾನೆ 3,4. ಅವಾಗ ಇದೇನಾಗುತ್ತೆ, ಇದು ಎಕ್ಸ್ ಒನ್ ಆಗುತ್ತೆ, ವೈ ಒನ್ ಆಗುತ್ತೆ. ಸಬ್ಸ್ಟಿಟ್ಯೂಟ್ ಮಾಡಿ, y minus y1 is equal to m into x minus x1. So y minus 4 is equal to 5 into x minus 3. ನೋಡಿ y1 ಬಂದು 4, x1 ಬಂದು 3 ಆಗುತ್ತೆ. ಸೊ ಇದೇನಾಗುತ್ತೆ, y minus 4 is equal to 5x minus 5 3 is 15 ಆಗುತ್ತೆ. ಸೊ ಇದು ಬರೆದ್ರೆ ನಮ್ಗೆ ಇಲ್ಲಿ ಏನಾಗುತ್ತೆ, ಸೊ 5x ಅಲ್ಲೇ ಇಟ್ಕೊಳ್ಳಿ, ಇದನ್ನ ಈ ಕಡೆ ತಗೊಳ್ಳಿ. ಸೊ 5x minus 15, 5x minus 15 minus y plus 4 is equal to 0. ಯಾಕೆಂದ್ರೆ ಪ್ಲಸ್ ವೈ ಕಡೆ ಬಂದ್ರೆ ಮೈನಸ್ ವೈ ಆಯ್ತು, ಮೈನಸ್ 4 ಕಡೆ ಬಂದ್ರೆ ಪ್ಲಸ್ 4 ಆಯ್ತು. ಸೊ 5x minus y plus 4 minus 15 is equal to 0. ನಾನು ಯಾಕೆ ಹಿಂಗೆಲ್ಲ ಬರಿತಾ ಇದ್ದೀನಿ ಅಂದ್ರೆ ನೀವು ಸ್ಟೆಪ್ಸ್ ತೋರಿಸ್ಬೇಕು. ಸೊ ಗಿವನ್ ಅಂತ ಬರ್ಕೊಂಡು ದಿಸ್ ಇಸ್ ಗಿವನ್ ಅಂತ ಬರ್ಕೊಂಡು ಈ ಸ್ಟೆಪ್ಸ್ ತೋರಿಸ್ಬೇಕು. ಇಲ್ಲೆಲ್ಲ ಬರೀಬೇಕು, ಹಿಂಗ್ ತಗೊಂಡಿದ್ದೀನಿ, ಹಿಂಗ್ ಮಾಡಿ ಸ್ಟೆಪ್ ಬೈ ಸ್ಟೆಪ್ ಬರ್ಕೊಂಡು ಹೋಗ್ಬೇಕು. ಅದಕ್ಕೆ ಮಾರ್ಕ್ಸ್ ಇರುತ್ತೆ, ಡೈರೆಕ್ಟ್ ಆಗಿ ಬರೆಯಕ್ ಹೋಗ್ಬೇಡಿ ಕಾಪಿ ಹೊಡೆದು. ಸೊ 5x ಮೈನಸ್ ವೈ, 15ರಲ್ಲಿ 4 ಹೋದ್ರೆ ಮೈನಸ್ 11 ಇಸ್ ಇಕ್ವಲ್ ಟು 0. ನೋಡಿ ಇಲ್ಲೂ ಅಷ್ಟೇ ಮೈನಸ್ 15 ಪ್ಲಸ್ 4 ಇದೆ ನಂಗೆ ಇಲ್ಲಿ. ಓಕೆ, ಮೈನಸ್ 15 ಪ್ಲಸ್ 4 ಅಂತಂದಾಗ ನೋಡಿ ಇಲ್ಲಿ ಬರೀತೀನಿ, ಮೈನಸ್ 15 ಪ್ಲಸ್ 4 ಅಂತಂದ್ರೆ ಹೈಯೆಸ್ಟ್ ಬಂದು ಮೈನಸ್ ಇದೆ. ಸೊ 15ರಲ್ಲಿ 4 ಹೋದ್ರೆ 11 ಆಗುತ್ತೆ. ಹೈಯೆಸ್ಟ್ ಸಿಂಬಲ್ ಯಾವ್ದಿರೋದು ಮೈನಸ್ ಇದೆ, ಅದಕ್ಕೆ ಮೈನಸ್ 11 ಬರೋದು. ಸೊ 5x minus 4 minus 1 is 5x minus y minus 11 is equal to 0 ತರ ಬರೆದು ಒಂದು ಬಾಕ್ಸ್ ಹಾಕ್ಬೇಕು. ಬಾಕ್ಸ್ ಹಾಕಿ ಅಥವಾ ಅಂಡರ್ಲೈನ್ ತರ ಮಾಡಬೇಕು. ಸೊ ಇಷ್ಟು ಸ್ಟೆಪ್ ಬೈ ಸ್ಟೆಪ್ ನೀವು ಫಾಲೋ ಅಪ್ ಮಾಡಬೇಕು. ಗಿವನ್ ಬರ್ಕೊಬೇಕು, ಏನ್ ಫಾರ್ಮುಲಾ ಯೂಸ್ ಮಾಡ್ತಾ ಏನ್ ಬರ್ಕೊಬೇಕು, ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಹೋಗ್ಬೇಕು. ಇದು ಸ್ಟೆಪ್ ಬೈ ಸ್ಟೆಪ್ ಹಾಕೊಂಡು ಹೋಗ್ಬೇಕು, ಹಿಂಗೆ ಬರೀಬೇಕು. ಅದಕ್ಕೆ ನಿಮ್ಗೆ ಹಿಂಗೆ ಡೀಟೇಲ್ ಆಗಿ ತೋರಿಸ್ತಾ ಇದ್ದೀನಿ. ಓಕೆ, ಸೊ ದಿಸ್ ದ ಥಿಂಗ್. ಫೈಂಡ್ ದ ಸ್ಲೋಪ್ ಆಫ್ ಸ್ಟ್ರೈಟ್ ಲೈನ್ whose inclination with x axis is 45 degree. ಸೊ ಗಿವನ್ ಏನ್ ಕೊಟ್ಟಿದ್ದಾನೆ, ವಾಟ್ ಈಸ್ ಗಿವನ್, ಗಿವನ್ ಏನ್ ಕೊಟ್ಟಿದ್ದಾನೆ, ತೀಟಾ 45 ಡಿಗ್ರಿ ಕಾಣಿಸೋ ಅಂದ್ರೆ ತೀಟಾ. ಫಾರ್ ಎಕ್ಸಾಂಪಲ್ ಅವ್ನು ಬೇಕಾದ್ರೆ π/4 ಅಂತಾನು ಕೊಡ್ಬೋದು, ಅವಾಗ ರೇಡಿಯನ್ಸ್ ಆಗುತ್ತೆ. ಇದು ರೇಡಿಯನ್ಸ್, ಡಿಗ್ರೀಸ್, ದಿಸ್ ಇಸ್ ರೇಡಿಯನ್ಸ್, ದಿಸ್ ಇಸ್ ಡಿಗ್ರೀಸ್. ಸ್ಲೋಪ್ ಕಂಡುಹಿಡಿಯಬೇಕು, ತೀಟಾ ಕೊಟ್ಟಿದ್ದಾನೆ. ವಾಟ್ ಇಸ್ ದ ಫಾರ್ಮುಲಾ, ಸ್ಲೋಪ್ ನೋಡಿ ಹಿಂಗ್ ಬರೀಬೇಕು, ಸ್ಲೋಪ್ ಇಸ್ ಇಕ್ವಲ್ ಟು ಎಂ ಇಸ್ ಇಕ್ವಲ್ ಟು ಟ್ಯಾನ್ ತೀಟಾ ಅಂತ ಬರೀಬೇಕು. ನೋಡಿ ಗಿವನ್ ಬರದೆ, ಸ್ಲೋಪ್ ಬರದೆ, ನಾವು ಸಬ್ಸ್ಟಿಟ್ಯೂಟ್ ಬೇಕಾಗಿರೋದು ಎಂ ಇಸ್ ಇಕ್ವಲ್ ಟು tan 45 and we know that tan 45 is equal to 1. So therefore slope is equal to 1. ನೋಡಿ ಈ ತರ ಬಾಕ್ಸ್ ಹಾಕ್ಬಿಟ್ಟು ಬರೀಬೇಕು ನೀವು. ಲಾಸ್ಟ್ ಆನ್ಸರ್ ಬಂದಾಗ ಬಾಕ್ಸ್ ಹಾಕ್ಬೇಕು ನೀವು. ಇಲ್ಲಿ ಇನ್ನ ಸ್ಟೆಪ್ಸ್ ಬರುತ್ತಾ, ಬರ್ಕೊಂಡೋಗಿ ಒನ್ ಬೈ ಒನ್ ಬರ್ಕೊಂಡೋಗಿ, ಏನು ಪ್ರಾಬ್ಲಮ್ ಏನಿಲ್ಲ. ಕ್ಲಿಯರ್ ನೋಡಿ, ದಿಸ್ ಇಸ್ ದ ವೇ ಆಫ್ ದ ಆನ್ಸರಿಂಗ್. ನೋಡಿ 2 ಕ್ವಶನ್, 2 ಮಾರ್ಕ್ಸ್, 4 ಮಾರ್ಕ್ಸ್, 2 ಮಾರ್ಕ್ಸ್. ಇಲ್ಲಿ ಏನು ಅಂದ್ರೆ ನೋಡಿ ಡಿವಿಷನ್ಸ್ ಆಗುತ್ತೆ. ಇಲ್ಲಿ ನೀವು ಫಾರ್ಮುಲಾ ಬರೆಯಕ್ಕೆ 1 ಮಾರ್ಕ್, ಸಬ್ಸ್ಟಿಟ್ಯೂಟ್ ಮಾಡಿ ಕ್ಯಾರಿ ಮಾಡೋದಕ್ಕೆ 1 ಮಾರ್ಕ್ಸ್. ಈ ತರ ಡಿವಿಷನ್ಸ್ ಆಗುತ್ತೆ. ಓಕೆ, ಫಾರ್ಮುಲಾ ಬರೆಯೋದಕ್ಕೆ 1 ಮಾರ್ಕ್. ನೋಡಿ ಯಾವ್ದಾದ್ರು ಡಿವೈಡ್ ಆಗುತ್ತೆ ಅಂದ್ರೆ ಇದಕ್ಕೆ 1 ಮಾರ್ಕ್. ಸೊ ದಿಸ್ ಇಸ್ 1 ಮಾರ್ಕ್ಸ್. ಇದನ್ನ ಫೈಂಡ್ ಔಟ್ ಮಾಡೋದಕ್ಕೆ 1 ಮಾರ್ಕ್ಸ್. ಟೋಟಲ್ 2 ಮಾರ್ಕ್ಸ್. ನಿಮಗೆ ಟೋಟಲ್ 2 ಮಾರ್ಕ್ಸ್ ಬರುತ್ತೆ. ಇದು ಬರ್ದಿಲ್ಲ ಅಂತ ಡೈರೆಕ್ಟ್ ಆಗಿ ಬರ್ದಿಲ್ಲ ಅಂದ್ರೆ 1 ಮಾರ್ಕ್ಸ್ ಕಟ್ ಮಾಡ್ತಾರೆ. ಅದಕ್ಕೆ ಮ್ಯಾಥ್ಸ್ ಅಲ್ಲಿ ಸ್ಟೆಪ್ಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. MCQ ಆನ್ಸರ್ ಮಾಡ್ಬೇಕಾದ್ರೆ ಬೇರೆ ತರ ಬರುತ್ತೆ, ಜಸ್ಟ್ ಆನ್ಸರ್ ಬರೆದ್ರೆ ಸಾಕು. ಬಟ್ ಸೊಲ್ಯೂಷನ್ ಮಾಡ್ಬೇಕಾದ್ರೆ ಸ್ಟೆಪ್ ಬೈ ಸ್ಟೆಪ್ ಡೆರಿವೇಷನ್ ತೋರಿಸ್ಬೇಕು ನೀವು ಅಲ್ಲಿ. ಇದನ್ನ ಫಾಲೋ ಅಪ್ ಮಾಡಿ. ಸೊ ಇದು ಮಾಡಿ ಕ್ವಶನ್ ನಂಬರ್ 1. ನೆಕ್ಸ್ಟ್ 2 ಹೋಗೋಣ. 2 ಅಲ್ಲಿ ಮತ್ತೆ 8 ಕೇಳ್ತಾನೆ, 2 ಆನ್ಸರ್ ಮಾಡಬೇಕು. ಸೊ ಫಸ್ಟ್ 2 ಬಂದು ಸ್ಟ್ರೈಟ್ ಲೈನ್ಸ್ ಬರುತ್ತೆ ನಿಮಗೆ. ಫಸ್ಟ್ 2 ಬಂದು ಸ್ಟ್ರೈಟ್ ಲೈನ್ಸ್ ಬರ್ಬೋದು. ಫೈಂಡ್ ದ ಈಕ್ವೇಶನ್ ಆಫ್ ಲೈನ್ ಪಾಸಿಂಗ್ ಥ್ರೂ ದ ಪಾಯಿಂಟ್ ಹ್ಯಾವಿಂಗ್ ಸ್ಲೋಪ್. ಸೇಮ್ ಅಗೇನ್ ಸೇಮ್ ಕಾನ್ಸೆಪ್ಟ್, ಅಲ್ಲೂ ಅದೇ ಇತ್ತು, ಇಲ್ಲೂ ಅದೇ ಇತ್ತು, ಜಸ್ಟ್ ನಂಬರ್ ಚೇಂಜ್ ಮಾಡಿದ್ದಾನೆ. ಸೊ ವಾಟ್ ಈಸ್ ಗಿವನ್, ಸೊ ಗಿವನ್ ಏನು, ಎಂ ಕೊಟ್ಟಿದ್ದಾನೆ, 2 ಪಾಯಿಂಟ್ ಕೊಟ್ಟಿದ್ದಾನೆ, ಪಾಯಿಂಟ್ ಏನು 1,3 ಕೊಟ್ಟಿದ್ದಾನೆ. ಇದು x1 ಆಗುತ್ತೆ, ಇದು y1 ಆಗುತ್ತೆ. ಗಿವನ್ ಬರ್ಕೊಳ್ರಿ. ವಾಟ್ ಈಸ್ ದ ಈಕ್ವೇಶನ್, ಸ್ಲೋಪ್ ಪಾಯಿಂಟ್ ಫಾರ್ಮ್. ಸೊ ಸ್ಲೋಪ್ ಪಾಯಿಂಟ್ ಫಾರ್ಮ್ ಬರೀರಿ ಇಲ್ಲಿ. ಸ್ಲೋಪ್ ಪಾಯಿಂಟ್ ಫಾರ್ಮ್ ಏನು, y ಮೈನಸ್ y1 ಇಸ್ ಇಕ್ವಲ್ ಟು m ಇಂಟು x ಮೈನಸ್ x1. ಇದೆಲ್ಲ ಬರೀಬೇಕು ನೀವು ಇಲ್ಲಿ. ಇವಾಗ ಸಬ್ಸ್ಟಿಟ್ಯೂಟ್ ಮಾಡಿ ಇವಾಗ ಇಲ್ಲಿ. ಸೊ y ಮೈನಸ್ y1 ಏನು, y1 ಇಸ್ ಇಕ್ವಲ್ ಟು 3, m ಏನು, m ಇಸ್ ಇಕ್ವಲ್ ಟು 2 ಇಂಟು ಇದಾಗ ಬರ್ಕೊಂಡೇ ಬರೀ ಇಲ್ಲಿ. y ಮೈನಸ್ y1 ಇಸ್ ಇಕ್ವಲ್ ಟು m ಇಂಟು x ಮೈನಸ್ x1. ಕನ್ಫ್ಯೂಷನ್ ಆದ್ರೆ ನಿಮಗೆ. ಸೊ y ಮೈನಸ್ y1 ಎಷ್ಟು 3, m ಬಂದು 2 ಆಗುತ್ತೆ, 2 ಇಂಟು x ಮೈನಸ್ x1 ಬಂದು 1 ಆಗುತ್ತೆ. ಸಿಂಪ್ಲಿಫಿಕೇಶನ್. ಸೊ y ಮೈನಸ್ 3 ಇಸ್ ಇಕ್ವಲ್ ಟು 2x ಮೈನಸ್ 2. ಇದನ್ನ ಈ ಕಡೆ ತಗೊಳ್ಳಿ ಇಷ್ಟನ್ನು. ಸೊ 2x ಮೈನಸ್ 2 ಮೈನಸ್ y ಪ್ಲಸ್ 3 ಇಸ್ ಇಕ್ವಲ್ ಟು 0. ಈಕ್ವಲ್ಸ್ ಈ ಕಡೆ ತಗೊಂಡಾಗ ಮೈನಸ್ ಪ್ಲಸ್ ಆಗುತ್ತೆ, ಪ್ಲಸ್ ಇರೋದು ಮೈನಸ್ ಆಗುತ್ತೆ. ಸೊ 2x ಮೈನಸ್ y ಮೈನಸ್ 2 ಪ್ಲಸ್ 1 ಪ್ಲಸ್ 3 ಅಂದ್ರೆ ಪ್ಲಸ್ 1 ಇಸ್ ಇಕ್ವಲ್ ಟು 0. ನೋಡಿ ಇಲ್ಲಿ ಏನಾಗ್ತಾ ಇದೆ, 3ರಲ್ಲಿ 2 ಹೋದ್ರೆ 1 ಬರುತ್ತೆ. ದಟ್ ಇಸ್ ದ ಆನ್ಸರ್. 2x ಮೈನಸ್ y
+1 is equal to 0 is the answer. ನೋಡಿ ಸ್ಟೆಪ್ ಬೈ ಸ್ಟೆಪ್ ಹೆಂಗ್ ಬರ್ಕೊಂಡು ಹೋಗಿದ್ದೀನಿ. ಫಸ್ಟ್ ಗಿವನ್ ಬರ್ಕೊಂಡೆ, ಆಮೇಲೆ ಪ್ರಾಬ್ಲಮ್ ಫಾರ್ಮುಲಾ ಬರ್ಕೊಂಡೆ, ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಹೋಗಿದ್ದೀನಿ. ಇದು ತೋರಿಸ್ಬೇಕು ನೀವು ಇಲ್ಲಿ. ಓಕೆ, ಇಷ್ಟು ಮಾಡಿದ್ರೆ 2 ಮಾರ್ಕ್ಸ್. ಏನ್ ಸರ್ ಇಷ್ಟೆಲ್ಲ ಬರೀಬೇಕಂದ್ರೆ ಬರೀಬೇಕು. ಫೈಂಡ್ ದ ಸ್ಲೋಪ್ ಆಫ್ ಸ್ಟ್ರೈಟ್ ಲೈನ್ whose inclination with x axis 30 degree. Same, what is given theta is equal to 30 degree. ಏನ್ ಫೈಂಡ್ ಔಟ್ ಮಾಡಬೇಕು? m is equal to tan theta ಬರ್ಕೊಳ್ಳಿ. ಸೊ m is equal to tan theta, m is equal to tan 30 ಬಂದು m is equal to 1/√3 ಬರುತ್ತೆ. ಹೆಂಗ್ ಸರ್ 1/√3 ಅಂತಂದ್ರೆ ನೋಡಿ, tan theta ಏನು? tan 60 is equal to sin 60 by cos 60. ಓಕೆ, sin 60 by cos 60. tan 60 is equal to sin 60 ಎಷ್ಟು? √3/2. ಇದು 1/2, ಸಾರಿ ಇದು √3 ಬರುತ್ತೆ. 1/√3 ಅಲ್ಲ, √3 ಬರುತ್ತೆ. ಓಕೆ, ಇಲ್ಲ ಅಂದ್ರೆ ಈ ತರ ಮಾಡ್ಕೊಳ್ಳಿ. ಇವಾಗ ಇದಂಗ್ ಸರ್ ಜ್ಞಾಪನ ಇಟ್ಕೊಳ್ಳೋದು ಅಂದ್ರೆ ಒಂದು ಫಾರ್ಮುಲಾ ಇದೆ. sin 60 is equal to cos 30 is equal to √3/2. ಆಮೇಲೆ cos 60 is equal to sin 30 is equal to 1/2. ನೋಡಿ ಜ್ಞಾಪನ ಇಟ್ಕೊಳ್ಳಿ ಸಾಕು. ಟ್ರಿಗ್ನೋಮೆಟ್ರಿ ಲಾಸ್ಟ್ ಟೈಮ್ ಹೇಳ್ಕೊಟ್ಟಿದ್ದೆ ನಿಮ್ಗೆ ಟ್ರಿಗ್ನೋಮೆಟ್ರಿಲಿ. ಸೊ m is equal to √3 ಆಗುತ್ತೆ. ಇಷ್ಟು ಬರೆದ್ರೆ ಇವೆಲ್ಲ ಬೇಕಾಗಿಲ್ಲ, ತೋರಿಸಿದ್ನೆ ನಿಮ್ಗೆ. ಇಷ್ಟು ಬರೀಬೇಕು. ಓಕೆ, ಗೊತ್ತಾಗಿಲ್ಲ ಅಂದ್ರೆ ಹೆಂಗ್ ಮಾಡ್ಕೊಬೇಕಂತ ಹೇಳಿದೀನಿ. tan 60 is equal to sin 60 by cos 60. sin 60 √3/2, cos 60 1/2. 1/2 2 ಕ್ಯಾನ್ಸಲ್ ಆಗುತ್ತೆ, √3/1 ಆಗುತ್ತೆ. ಸೊ √3/1 is equal to √3 ಬರುತ್ತೆ ಅಷ್ಟೇ. ದಟ್ಸ್ ವೈ ಆನ್ಸರ್ ಇಸ್ √3. ಓಕೆ, ನೋಡಿ ಎಷ್ಟು ಈಸಿ ಸಾಲ್ವ್ ಮಾಡಬಹುದು. ಮಾಡಲ್ ಕ್ವೆಶ್ಚನ್ ಪೇಪರ್ 3 ತಗೋಣ. ಸೊ 3 ತಗೊಂಡಾಗ ನಿಮ್ಗೆ ಇಲ್ಲಿ ಅಗೇನ್ 2 ಕಾನ್ಸೆಪ್ಟ್ಸ್, ಫಸ್ಟ್ ಒನ್ ಸೆಕೆಂಡ್ ಒನ್ ಸ್ಟ್ರೈಟ್ ಲೈನ್ಸ್ ಬರುತ್ತೆ. ಫೈಂಡ್ ದ ಈಕ್ವೇಶನ್ ಆಫ್ ಎ ಲೈನ್ y ಇಂಟರ್ಸೆಪ್ಟ್ ಟು ವಿತ್ ಸ್ಲೋಪ್. ನೋಡಿ ಇಲ್ಲಿ ಕೊಟ್ಟಿದ್ದಾನೆ, ಏನ್ ಕೊಟ್ಟಿದ್ದಾನೆ? ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್ ಆಫ್ ಸ್ಟ್ರೈಟ್ ಲೈನ್ ಕೊಟ್ಟಿದ್ದಾನೆ. ಸೊ ವಾಟ್ ಈಸ್ ಗಿವನ್ y ಇಂಟರ್ಸೆಪ್ಟ್ ಎಷ್ಟು ಕೊಟ್ಟಿದ್ದಾನೆ? 2 ಕೊಟ್ಟಿದ್ದಾನೆ. ಅಂದ್ರೆ y ಇಂಟರ್ಸೆಪ್ಟ್ ಅಂದ್ರೆ ಏನು? y ಇಂಟರ್ಸೆಪ್ಟ್ ಇಸ್ ಇಕ್ವಲ್ ಟು c ಇಸ್ ಇಕ್ವಲ್ ಟು 2 ಆಗುತ್ತೆ. y ಇಂಟರ್ಸೆಪ್ಟ್ c ಆಗುತ್ತೆ ಇಲ್ಲಿ. ಮತ್ತೆ ಸ್ಲೋಪ್ ಕೊಟ್ಟಿದ್ದಾನೆ, m ಇಸ್ ಇಕ್ವಲ್ ಟು 5 ಕೊಟ್ಟಿದ್ದಾನೆ. ಈಕ್ವೇಶನ್ ಏನು? y ಇಸ್ ಇಕ್ವಲ್ ಟು mx ಪ್ಲಸ್ c. ಈಕ್ವೇಶನ್ ಆಫ್ ಲೈನ್ ವಿತ್ ಇಂಟರ್ಸೆಪ್ಟ್, ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್ ಆಫ್ ಸ್ಟ್ರೈಟ್ ಲೈನ್ ಇದು. ಓಕೆ, ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್ ಆಫ್ ಸ್ಟ್ರೈಟ್ ಲೈನ್. ಏನ್ ಸರ್ ಇವೆಲ್ಲ ಬರೀಬೇಕಂದ್ರೆ ಏನಿಲ್ಲ, ನಾನು ತೋರ್ಸಕ್ ಬರೀತಾ ಇರೋದು. ನೀವು ಇದು ಬರೆದ್ರೆ ಸಾಕು. ಏನು? y ಇಸ್ ಇಕ್ವಲ್ ಟು mx ಪ್ಲಸ್ c. ಸೊ y ಕೊಟ್ಟಿಲ್ಲ, m ಅಂದ್ರೆ ಏನು? m ಇಸ್ ಇಕ್ವಲ್ ಟು 5 ಕೊಟ್ಟಿದ್ದಾನೆ. 5, x ಎಷ್ಟು? x ಅಷ್ಟೇ, ಪ್ಲಸ್ c ಎಷ್ಟು? c ಬಂದು 2. y ಈ ಕಡೆ ತಗೊಳ್ಳಿ, ಅಷ್ಟೇ, ಮುಗೀತು. 5x ಮೈನಸ್ y ಪ್ಲಸ್ 2 ಇಸ್ ಇಕ್ವಲ್ ಟು 0. ನೋಡಪ್ಪ, 2 ಮಾರ್ಕ್ಸ್ ಅಪ್ಪ. ಫೈನಲ್ ಆಗಿ ಬಾಕ್ಸ್ ಹಾಕೋದ್ ಮರಿಬೇಡಿ, ಅಥವಾ ಅಂಡರ್ಲೈನ್ ಮಾಡೋದು ಬರೀಬೇಡಿ. ಈ ತರ ಬರೀಬೇಕು, ಲೈಕ್ ದಿಸ್. ಬಾಕ್ಸ್ ಹಾಕ್ಬಿಡಿ, ಬೆಟರ್, ತಲೆನೋವು ಇರಲ್ಲ. ಓಕೆ, ನಾನು ಯಾವಾಗಲೂ ಬಾಕ್ಸ್ ಹಾಕೊಂಡು ಪ್ರಾಕ್ಟೀಸ್ ಮಾಡಿರೋದು. ನೋಡಿ, ಫಾರ್ಮುಲಾ ಬರೋದು, ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 2 ಮಾರ್ಕ್ಸ್. ಯಾರಿಗುಂಟು ಯಾರಿಗಿಲ್ಲ. ಫೈಂಡ್ ದ ಸ್ಲೋಪ್ ಆಫ್ ಸ್ಟ್ರೈಟ್ ಲೈನ್ ಪಾಸಿಂಗ್ ಥ್ರೂ. 2 ಪಾಯಿಂಟ್ ಕೊಟ್ಟಿದೆ ನೋಡಪ್ಪ. ಇವಾಗ ಆಟೋಮೆಟಿಕ್ ಗೊತ್ತಾಗಬೇಕು ನಿಮ್ಗೆ. ಗಿವನ್ 2 ಪಾಯಿಂಟ್. ಒಂದು ಏನು? 4,5 ಇದು x1, y1. ಇನ್ನೊಂದು ಬಂದು 2,2 ರೈಟ್. ಇದು x2, y2. ಇದು x1, y1. ಸೊ m is equal to what? y2 minus y1 divided by x2 minus x1 ಬರುತ್ತೆ. ಸ್ಲೋಪ್ 2 ಪಾಯಿಂಟ್ ಫಾರ್ಮ್. 2 ಪಾಯಿಂಟ್ ಕೊಟ್ಟಾಗ ಸ್ಲೋಪ್ ಫೈಂಡ್ ಔಟ್ ಮಾಡೋದು ಹೆಂಗೆ ಅಂದ್ರೆ y2 minus y1 divided by x2 minus x1. ಸಬ್ಸ್ಟಿಟ್ಯೂಟ್ ಮಾಡಿ, you'll get the answer. y2 ಎಷ್ಟು? ಸೊ y2 is equal to 2, y1 is equal to 5 whole divided by x2 ಎಷ್ಟು? 2, x1 ಬಂದು 4. ಸಬ್ಸ್ಟಿಟ್ಯೂಟ್ ಮಾಡಿ, ಇವಾಗ ಆನ್ಸರ್ ಸಿಗುತ್ತೆ. ನೋಡಿ, y2 ಬಂದು 2, y1 ಬಂದು 5, x2 ಬಂದು 2 ಮೈನಸ್ x1 ಬಂದು 4 ಆಗುತ್ತೆ. ಸೊ ದಟ್ ಇಸ್ ಟು 2 minus 5 ಅಂದ್ರೆ -3 ಬರುತ್ತೆ. 2 minus 4 ಅಂದ್ರೆ -2 ಬರುತ್ತೆ. -2 ಕ್ಯಾನ್ಸಲ್ ಆದ್ರೆ 3/2 ಬರುತ್ತೆ. ಸೊ ದ ಸ್ಲೋಪ್ ಈಸ್ 3/2. ಸ್ಲೋಪ್ 2 ಪಾಯಿಂಟ್ ಫಾರ್ಮ್. ಫೈಂಡ್ ದ ಸ್ಲೋಪ್ ಆಫ್ ಸ್ಟ್ರೈಟ್ ಲೈನ್ ಪಾಸಿಂಗ್ ಥ್ರೂ ಅಂತಂದ್ರೆ ಸ್ಲೋಪ್ 2 ಪಾಯಿಂಟ್ ಫಾರ್ಮ್ ಈ ತರ ಕಂಡುಹಿಡ್ಕೊಬಹುದು ನೀವು ಇಲ್ಲಿ. ಎಷ್ಟು ಈಸಿ ಇದೆ ನೋಡಿ, ಇನ್ನೇನು ಪ್ರಾಬ್ಲಮ್ ಏನಿಲ್ಲ. ಈ ತರ ಮಾಡ್ಕೊಂಡು ಹೋಗ್ಬೇಕು. ಅರ್ಥ ಆಗ್ತಿದೆ ಅನ್ಕೊಂತೀನಿ. ಅರ್ಥ ಆಗ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಸ್ ಸರ್ ಅಂದ್ಬಿಟ್ಟು ಅರ್ಥ ಆಗ್ತಿದೆ ಸರ್, ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀರಾ ಅಂತ ಒಂದು ಲೈಕ್ ಮಾಡಿ. ಓಕೆ, ನನಗೊಂದು ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಮೋಟಿವೇಟ್ ಮೀ ಯಾ. ಸೊ ಈ ತರ ಎಲ್ಲ ಅಪ್ಡೇಟ್ಸ್ ಬರಬೇಕು ಅಂತಂದ್ರೆ ND ಅಕಾಡೆಮಿಯಿಂದ ಅಫಿಷಿಯಲ್ ಟೆಲಿಗ್ರಾಮ್ ಚಾನಲ್ ಇದೆ, ವಾಟ್ಸ್ಆಪ್ ಚಾನಲ್ ಇದೆ. ಎಲ್ಲ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ, ಚೆಕ್ ಮಾಡಿ, ಮರಿಬೇಡಿ. ಸೊ ND ಅಕಾಡೆಮಿಯಿಂದ ರೆಕಾರ್ಡ್ ಕೋರ್ಸು ಮತ್ತೆ ಎವ್ರಿ ಟೈಮ್ ಪ್ರೊವೈಡ್ ಮಾಡ್ತಾ ಇರ್ತೀನಿ. ಲಾಂಗ್ ಟರ್ಮ್ ಕೋಚಿಂಗ್ ಸ್ಟಾರ್ಟ್ ಮಾಡಿರ್ತೀನಿ. ಲಾಂಗ್ ಟರ್ಮ್ ಕೋಚಿಂಗ್, ಶಾರ್ಟ್ ಟರ್ಮ್ ಕೋಚಿಂಗ್ ಎರಡೂ ಪ್ರೊವೈಡ್ ಮಾಡ್ತೀನಿ. ನೀವು ಫೈನಲ್ ಇಯರ್ ಬಂದಾಗ
ನೀವು ಇದನ್ನ ಜಾಯ್ನ್ ಆಗ್ಬೋದು. ಇಸ್ ದ ಇಂಡಿಯಾ ಅಕಾಡೆಮಿ ರಿಸಲ್ಟ್ ಓವರ್ ದ ಇಯರ್ಸ್ ಇನ್ನ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಜಸ್ಟ್ 2023 ಸ್ಟಾರ್ಟ್ ಮಾಡಿದ್ದು, 23, 24, 25 ರಿಸಲ್ಟ್ಸ್ ಇದು. ಇವಾಗ 3 ಮಾರ್ಕ್ಸ್ ಹೋಗೋಣ. 3 ಮಾರ್ಕರ್ಸ್ 3 ಮಾರ್ಕ್ಸ್ ಎಷ್ಟು ಕೊಡ್ತಾನೆ? ಸೊ 3 ಮಾರ್ಕ್ಸ್ ಆಲ್ರೆಡಿ ಹೇಳಿದ್ದೆ ನಿಮ್ಗೆ. ಇಲ್ಲಿ 3 ಮಾರ್ಕ್ಸ್ ಎಷ್ಟು ಕೊಡ್ತಾನೆ? ಇಲ್ಲಿ 1 ಮಾರ್ಕ್ದು 3 ಕ್ವಶನ್, ಫಿಲ್ ದ ಬ್ಲಾಂಕ್ಸ್ 1 ಕ್ವಶನ್, 2 ಮಾರ್ಕ್ಸ್ 2 ಸಾಲ್ವ್ ಮಾಡಿದ್ರೆ 3 ಮಾರ್ಕ್ದು ಒಂದೇ ಕ್ವಶನ್ ಕೇಳೋದು ನಿಮ್ಗೆ. ಇಲ್ಲಿ ಒಂದು ಮಾಡಲ್ ಕ್ವಶನ್ ಪೇಪರ್ಗೆ 1 ಕ್ವಶನ್. ಓಕೆ, ನೋಡ್ಕೊಂಡು ಹೋಗೋಣ. ನೋಡಿ ಇಲ್ಲಿ ಇಲ್ಲೂ ಅಷ್ಟೇ. ನೋಡಿ ಇಲ್ಲಿ 3 ಮಾರ್ಕ್ಸ್ ಎಷ್ಟು ಕೇಳ್ತಾನೆ? 3 ಮಾರ್ಕ್ಸ್ ಕೇಳೋದು 8 ಕ್ವಶನ್, ಶುಡ್ ಆನ್ಸರ್ 5. 8 ಕ್ವಶನ್ ಕೇಳ್ತಾನೆ, 5 ಆನ್ಸರ್ ಮಾಡ್ಬೇಕು ನೀವು. ಓಕೆ, ಸೊ 8ರಲ್ಲಿ 5 ಅಂತಂದ್ರೆ, ಬಟ್ ಇದ್ರಲ್ಲಿ ಬರೋದು ಒಂದೇ ಒಂದು ಮಾರ್ಕ್ಸ್, ಈಸಿ ಇರುತ್ತೆ ನೋಡುವ. ಸೊ ನೋಡಿ ಇಲ್ಲಿ 8 ಕ್ವಶನ್ ಕೇಳ್ತಾನೆ, ಅದ್ರಲ್ಲಿ ಫಸ್ಟ್ ಕ್ವಶನ್ ಇಸ್ ದ ಸ್ಟ್ರೈಟ್ ಲೈನ್ಸ್. ಇದನ್ನ ಮಾಡ್ಕೊಂಡು ಹೋಗ್ಬೇಕು ನಾವಿಲ್ಲಿ. ಸೊ ನೌ ವಿಲ್ ಡೂ. ಸೊ ಫೈಂಡ್ ದ ಈಕ್ವೇಶನ್ ಆಫ್ ಎ ಲೈನ್ ವಿತ್ ಎಕ್ಸ್ ಇಂಟರ್ಸೆಪ್ಟ್ ಅಂಡ್ ಯೂನಿಟ್ಸ್ ಅಂಡ್ ವೈ ಇಂಟರ್ಸೆಪ್ಟ್ 3 ಯೂನಿಟ್ಸ್. ಸೊ ಎಕ್ಸ್ ಇಂಟರ್ಸೆಪ್ಟ್, ವೈ ಇಂಟರ್ಸೆಪ್ಟ್ 3 ಯೂನಿಟ್ಸ್ ಕೇಳಿದಾನೆ, ಎಕ್ಸ್ ವೈ ಕೊಟ್ಟಿದ್ದಾನೆ. ಸೊ ಫಾರ್ಮುಲಾ ಏನು? ವಾಟ್ ಈಸ್ ಗಿವನ್? ಗಿವನ್ x intercept is equal to 4 ಕೊಟ್ಟಿದ್ದಾನೆ, y intercept is equal to 3 ಕೊಟ್ಟಿದ್ದಾನೆ. ಏನ್ ಫೈಂಡ್ ಔಟ್ ಮಾಡಬಹುದು? ಈಕ್ವೇಶನ್ ಆಫ್ ಸ್ಟ್ರೈಟ್ ಲೈನ್ ಇನ್ ದ ಫಾರ್ಮ್ ax ಪ್ಲಸ್ by ಪ್ಲಸ್ c ಬರಬೇಕು. ಅದಕ್ಕೆ ಯೂಸ್ ಮಾಡ್ತಾ ಇರೋದು ಯಾವುದು? x by a ಪ್ಲಸ್ y by b is equal to 1. ಈ ಫಾರ್ಮುಲಾ ಹಾಕ್ಬೇಕು. ಸೊ ಇದು x ಇಂಟರ್ಸೆಪ್ಟ್ ಅಂದ್ರೆ x ಇಂಟರ್ಸೆಪ್ಟ್ is equal to a is equal to 4 ಆಗುತ್ತೆ, y ಇಂಟರ್ಸೆಪ್ಟ್ is equal to b is equal to 3 ಆಗುತ್ತೆ. ಸೊ ಇದು ಇಷ್ಟು ಗಿವನ್. ಸೊ ಎಕ್ಸ್ ಬೈ ಎ ಪ್ಲಸ್ ವೈ ಬೈ ಬಿ ಇಸ್ ಇಕ್ವಲ್ ಟು 1. ನೋಡಿ 3 ಮಾರ್ಕ್ಸ್ ಅಲ್ಲ, ಸ್ವಲ್ಪ ಲೆಂತಿ ಬರುತ್ತೆ. ಓಕೆ, ಸೊ ಎಕ್ಸ್ ಬೈ ಎ ಅಂದ್ರೆ ಎಷ್ಟು? 4 ಮೈನಸ್ ವೈ ಬೈ ಬಿ ಅಂದ್ರೆ ಎಷ್ಟು? 3 ಇಸ್ ಇಕ್ವಲ್ ಟು 1. ಇವಾಗ LCM ತಗೊಬೇಕು ಇಲ್ಲಿ. ಓಕೆ, 4 3s are 12 ಆಗುತ್ತೆ, ಅಥವಾ ಕ್ರಾಸ್ ಮಲ್ಟಿಪ್ಲೈ ಮಾಡಿ. 4 3s are 12. ಇಲ್ಲಿ ಈ ಕಂಟೆಂಟ್ ತಗೊಂಡಾಗ 4 3 ಟೈಮ್ಸ್ ಹೋಗುತ್ತೆ. ಸೊ 4 ಇಲ್ಲ ಅಂದ್ರೆ ಹಿಂಗೆ ಬರ್ಕೊಂಬಿಡಿ, 4 into 3 ಅಂತ ಬರ್ಕೊಂಬಿಡಿ. ಇನ್ನ ಈಸಿ ಮೆಥಡ್ ಅಂತಂದ್ರೆ 4 into 3 ಬರ್ಕೊಂಬಿಡಿ. ಈ ಕಾನ್ಸೆಪ್ಟ್ ತಗೊಳ್ಳಿ. 4 ಆಯ್ತು, ಉಳಿದಿರೋದು ಎಷ್ಟು? 3. 3 into x, 3 into ಡಿನಾಮಿನೇಟರ್ ಆಗುತ್ತೆ, ನ್ಯೂಮರೇಟರ್ ಆಗುತ್ತೆ. ಈ ಟರ್ಮ್ ತಗೊಳ್ಳಿ, 3 ಹೊಟ್ಟೋಗುತ್ತೆ, ಉಳಿಯೋದು 4. ಸೊ 4 into ದ ಟರ್ಮ್ 4y is equal to 1 ಬರುತ್ತೆ, is equal to 1 ಬರುತ್ತೆ, ರೈಟ್? ಸೊ ನೆಕ್ಸ್ಟ್ ಇವಾಗ ಮಲ್ಟಿಪ್ಲೈ ಮಾಡಿ. ಸೊ 3x minus 4y whole divided by 12 is equal to 1. ಇವಾಗ 12 ನ ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಸೊ 3x minus 4y is equal to 12. 12 into 1 12 ಆಗುತ್ತೆ. ಆ 12 ಈ ಕಡೆ ತಗೊಳ್ಳಿ, ದಟ್ ಇಸ್ ದ ಆನ್ಸರ್. 3x minus 4y minus 12 is equal to 0. ಓಕೆ, ಸೊ ದಿಸ್ ದ ಥಿಂಗ್. ನೋಡಿ, ಇಷ್ಟು ಸ್ಟೆಪ್ ಬೈ ಸ್ಟೆಪ್ ಬರ್ಕೊಂಡು ಹೋಗ್ಬೇಕು. ಫಸ್ಟ್ ಗಿವನ್ ಬರೀಬೇಕು, ಫಾರ್ಮುಲಾ ಬರೀಬೇಕು, ಫಾರ್ಮುಲಾ ಬರ್ಕೊಂಡು ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ಬೇಕು. ಫೈನಲ್ ಆಗಿ ಆನ್ಸರ್ ಬರುತ್ತೆ. ಇಷ್ಟು ಮಾಡಿದ್ರೆ 3 ಮಾರ್ಕ್ಸ್ ನಿಮಗೆ. 3 ಮಾರ್ಕ್ಸ್ ಸ್ವಲ್ಪ ಲೆಂತಿ ಬರುತ್ತೆ. ಯಾಕೆ ಅಂತಂದ್ರೆ 3 ಮಾರ್ಕ್ಸ್ ಅಲ್ವಾ, ಸ್ವಲ್ಪ ಲೆಂತಿ ಇರುತ್ತೆ. ಓಕೆ, ಅರ್ಥ ಆಯ್ತು ಅನ್ಕೊಂತೀನಿ. ಅರ್ಥ ಆದ್ರೆ ಏನ್ ಮಾಡ್ಬೇಕು? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದು ಮರಿಬೇಡಿ. ಚೆನ್ನಾಗಿ ಮಾಡ್ತಾ ಇದೀನಾ? ಇಷ್ಟ ಆಗ್ತಿದ್ಯಾ? ನೋಡೋಣ, ಒಂದು ಹಾರ್ಟ್ ಸಿಂಬಲ್ ಕೊಡಿ. ಸೊ ನೆಕ್ಸ್ಟ್ ಮಾಡಲ್ ಕ್ವಶನ್ ಪೇಪರ್ 2 ಅಲ್ಲಿ ಅಗೇನ್ ಫಸ್ಟ್ ಕ್ವಶನ್ ಸ್ಟ್ರೈಟ್ ಲೈನ್ ಬರುತ್ತೆ. ನೋಡಿ, ಇಲ್ಲೂ ಅಷ್ಟೇ ಎಕ್ಸ್ ಇಂಟರ್ಸೆಪ್ಟ್ ವೈ ಇಂಟರ್ಸೆಪ್ಟ್ ಕೇಳಿದಾನೆ. ಸೇಮ್ ಇವಾಗ ಏನ್ ಮಾಡಿದೆ ಅದೇ ಕಾನ್ಸೆಪ್ಟ್, ಎಕ್ಸ್ ಇಂಟರ್ಸೆಪ್ಟ್ ವೈ ಇಂಟರ್ಸೆಪ್ಟ್. ಅಗೇನ್ ಗಿವನ್ ಏನು? ಎಕ್ಸ್ ಇಂಟರ್ಸೆಪ್ಟ್ ಇಸ್ ಇಕ್ವಲ್ ಟು ಎ ಇಸ್ ಇಕ್ವಲ್ ಟು 5, y intercept is equal to b is equal to 2. ಏನ್ ಫಾರ್ಮುಲಾ? x by a plus y by b is equal to 1. ಏನ್ ಫಾರ್ಮುಲಾ? x by a plus y by b is equal to 1. So a ಎಷ್ಟು? x by 5, b ಎಷ್ಟು? y by 2 is equal to 1. Same, take the LCM, 5 into 2. ಸೊ ಈ ಟರ್ಮ್ ತಗೊಳ್ಳಿ, 5 ಹೋಯ್ತು, ಉಳಿಯೋದು 2. ಸೊ x into 2 2x ಆಗುತ್ತೆ. ಈ ಟರ್ಮ್ ತಗೊಳ್ಳಿ, 2 ಹೋಯ್ತು, ಉಳಿಯೋದು 5. 5 into y 5y ಆಗುತ್ತೆ, is equal to 1. ಸೊ 5 into 2 10 ಆಗುತ್ತೆ, ಆ ಕಡೆ ಕಳಿಸಿ. ಸೊ ಎಷ್ಟಾಗುತ್ತೆ? 2x plus 5y is equal to 10 into 1 ಅಂದ್ರೆ 10 ಆಗುತ್ತೆ. ನೋಡಿ, 2x plus 5 ಅಲ್ಲೇ ಹಾಕೊಂಡಿದ್ದೀನಿ. 5 into 2 is equal to 10 ಆಗುತ್ತೆ. ಆ 10 ನ ಇಲ್ಲಿ ಕಡೆ ಕಳಿಸಿದ್ದೀನಿ. ಸೊ ಎಷ್ಟಾಗುತ್ತೆ? 10 into 1 10 ಆಗುತ್ತೆ. ಇದನ್ನ ಈ ಕಡೆ ತಗೊಳ್ಳಿ, ದಟ್ ಇಸ್ ದ ಆನ್ಸರ್. 2x plus 5y minus 10 is equal to 0. ನೋಡಿ, ಇಷ್ಟ ಆನ್ಸರ್. 3 ಮಾರ್ಕ್ಸ್, 4 2 6 6 3 9 ಮಾರ್ಕ್ಸ್ ಬಂದ್ಬಿಡುತ್ತೆ ನಿಮ್ಗೆ ಇಲ್ಲಿ ಆಲ್ರೆಡಿ. ನೋಡಿ, ಎಕ್ಸ್ ಇಂಟರ್ಸೆಪ್ಟ್ ವೈ ಇಂಟರ್ಸೆಪ್ಟ್ ಮೇಲೆ ಕೇಳ್ತಾನೆ, ಅದೇ ಪ್ಯಾಟರ್ನ್ ಅಲ್ಲಿ ಕೇಳ್ಕೊಂಡು ಹೋಗಿದ್ದಾನೆ. ಕ್ವಶನ್ ಪೇಪರ್ 3 ನೋಡಿದ್ರೆ ಅಗೇನ್ ಎಕ್ಸ್ ಇಂಟರ್ಸೆಪ್ಟ್ ವೈ ಇಂಟರ್ಸೆಪ್ಟ್ ಸೇಮ್, ವ್ಯಾಲ್ಯೂಸ್ ಡಿಫರೆಂಟ್. ಸೊ ಗಿವನ್, ರೈಟ್, ವಾಟ್ ಈಸ್ ಗಿವನ್ ಇವೆಲ್ಲ ಬರೀ ತಗೊಬೇಕು. ಎಕ್ಸ್ ಇಂಟರ್ಸೆಪ್ಟ್ ಇಸ್ ಇಕ್ವಲ್ ಟು ಎ ಇಸ್ ಇಕ್ವಲ್ ಟು 7, ವೈ ಇಂಟರ್ಸೆಪ್ಟ್ ಇಸ್ ಇಕ್ವಲ್ ಟು ಬಿ ಇಸ್ ಇಕ್ವಲ್ ಟು 2. ಸೊ ಏನ್ ಕಂಡುಹಿಡಿಯಬೇಕಾಗಿರೋದು? ಎಕ್ಸ್ ಬೈ ಎ
plus y by b is equal to 1. Find the equation of line with x and y intercept. So x by a plus y by b is equal to 1. So x is a is equal to 7 plus b is equal to 2 is equal to 1. So 7 into 2 that is equal to 14. ಆಮೇಲೆ ಕಳ್ಸೋಣ ಇಲ್ಲಿ ಮೇಲ್ಗಡೆ. ಓಕೆ, ಈ ಟರ್ಮ್ ತಗೊಳ್ಳಿ 7 ಹೋಯ್ತು. ಸೊ 2x ಬರುತ್ತೆ. ಈ ಟರ್ಮ್ ತಗೊಳ್ಳಿ 2 ಹೋಯ್ತು, 7y ಬರುತ್ತೆ. ಸೊ ಇದನ್ನ ಈ ಕಡೆ ಕಳಿಸಿ ಅಲ್ಲಿ. ಓಕೆ, ಏನಾಗುತ್ತೆ 2x ಪ್ಲಸ್ 7y is equal to 2x plus 7y ಅಂದ್ರೆ ಇದು 14 ಆಗುತ್ತೆ. ನಮ್ಗೆ ಇದು 14 ಆಗುತ್ತೆ. ಅದನ್ನ ಈ ಕಡೆ ತಗೊಳ್ಳಿ, ವಿಲ್ ಗೆಟ್ ದ ಆನ್ಸರ್ 2x plus 7y minus 14 is equal to 0. ನೋಡಿ, ದಿಸ್ ಇಸ್ ದ ಆನ್ಸರ್. ನೋಡಿ, ಮಾಡಲ್ ಕ್ವಶನ್ ಪೇಪರ್ 3 3 ಮಾರ್ಕ್ಸ್ ಸಾಲ್ವ್ ಮಾಡಿದೀನಿ. ಓಕೆ, ಸೊ ಇಷ್ಟು ನಿಮಗೆ ಹೇಳದ್ನಲ್ಲ, ಸ್ಟ್ರೈಟ್ ಲೈನ್ಸ್ ಅಲ್ಲಿ 3 ಮಾರ್ಕ್ಸ್ 1 ಕ್ವಶನ್ ಕೇಳ್ತಾನೆ, 3 ಮಾಡಲ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದೀನಿ. ಸೊ ನೌ ವಿಲ್ ಗೋ ಫಾರ್ 5 ಮಾರ್ಕ್ಸ್. ಸೊ ನಾವು ಇವಾಗ ಸ್ಟ್ರೈಟ್ ಲೈನ್ಸ್ ಅಲ್ಲಿ 5 ಮಾರ್ಕರ್ಸ್ ನೋಡೋಣ. ಸೊ 5 ಮಾರ್ಕರ್ಸ್ ಎಷ್ಟು ಬರುತ್ತೆ ಸ್ಟ್ರೈಟ್ ಲೈನ್ಸ್ ಅಲ್ಲಿ ಅಂತಂದ್ರೆ, 5 ಮಾರ್ಕರ್ಸ್ ಬಂದು ನೋಡಿ 2 ಕ್ವಶನ್ ಬರುತ್ತೆ ನಮ್ಗೆ ಇಲ್ಲಿ. 2 ಕ್ವಶನ್ಸ್ 2 ಕ್ವಶನ್ ಬರುತ್ತೆ. ಸೊ 2 ಕ್ವಶನ್ 10 ಮಾರ್ಕ್ಸ್ ಬರುತ್ತೆ. ಒಂದೊಂದು ಮಾಡಲ್ ಕ್ವಶನ್ ಪೇಪರ್ 2 ಕ್ವಶನ್ ಬರುತ್ತೆ, ನಿಮಗೂ ಅಷ್ಟೇ ಬರೋದು. ಸೊ ಇಲ್ಲಿ ಕ್ವಶನ್ ನಂಬರ್ ಸ್ಟ್ರೈಟ್ 5 ಮಾರ್ಕರ್ಸ್ ಅಲ್ಲೂ ಅಷ್ಟೇ ನೋಡಿ. 5 ಮಾರ್ಕರ್ಸ್ ಅಲ್ಲಿ 5 ಮಾರ್ಕ್ ಬಂದು 8 ಕೇಳ್ತಾನೆ, 5 ಆನ್ಸರ್ ಮಾಡಬೇಕು. ಓಕೆ, 8 ಕೇಳ್ತಾನೆ, 5 ಆನ್ಸರ್ ಮಾಡಬೇಕು. ಅದ್ರಲ್ಲಿ ನಾವು 2 ಕವರ್ ಮಾಡ್ಕೊಡ್ತೀನಿ ನಾನು ಇದರಲ್ಲಿ. 2 ಯಾವ್ದು ಅಂದ್ರೆ, ಫಸ್ಟ್ 2 ಬಂದು 5 ಮಾರ್ಕರ್ಸ್ ಬರುತ್ತೆ ನಮ್ಗೆ ಇಲ್ಲಿ, ಫಸ್ಟ್ 2. ಸೊ ಏನು ಅಂತ ನೋಡೋಣ ಒನ್ ಬೈ ಒನ್. ಫೈಂಡ್ ದ ಈಕ್ವೇಶನ್ ಆಫ್ ಲೈನ್ ಪ್ಯಾರಲಲ್ ಟು 2y ಪ್ಲಸ್ ಒಂದು ಲೈನ್ ಕೊಟ್ಟಿದ್ದಾನೆ ವಿಚ್ ಪಾಸಸ್ ಥ್ರೂ ದ ಪಾಯಿಂಟ್. ಸೊ ಇಲ್ಲಿ ಸ್ಟ್ರೈಟ್ ಲೈನ್ ಈಕ್ವೇಶನ್ ಫೈಂಡ್ ಔಟ್ ಮಾಡಬೇಕು. ಪ್ಯಾರಲಲ್ ಪರ್ಪೆಂಡಿಕ್ಯುಲರ್ ಕಾನ್ಸೆಪ್ಟ್ ಪ್ಲೇ ಆಗುತ್ತೆ ನಮ್ಗೆ ಇಲ್ಲಿ. ಓಕೆ, ಸೊ ಇಲ್ಲಿ ಏನು ಅಂತಂದ್ರೆ ಒಂದು ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಗಿವನ್ ಬರ್ಕೊಳ್ಳಿ. ಫಸ್ಟ್ ಗಿವನ್, ವಾಟ್ ಈಸ್ ಗಿವನ್? ಒಂದು ಪಾಯಿಂಟ್ ಕೊಟ್ಟಿದ್ದಾನೆ. ಸೊ ಪಾಯಿಂಟ್ ಇಸ್ ಈಕ್ವಲ್ ಟು 2, 3. ಸೊ ಇದು ಬಂದು x1, y1. ಆಮೇಲೆ ಫೈಂಡ್ ದ ಈಕ್ವೇಶನ್ ಲೈನ್ ಪ್ಯಾರಲಲ್ ಟು 2x, y ಅಂದ್ರೆ 2x ಪ್ಲಸ್ y ಮೈನಸ್ 3 ಕೊಟ್ಟಿದ್ದಾನೆ. ಸೊ 2x ಪ್ಲಸ್ y ಮೈನಸ್ 3 ಇಸ್ ಈಕ್ವಲ್ ಟು 0 ಕೊಟ್ಟಿದ್ದಾನೆ. ಫೈಂಡ್ ದ ಈಕ್ವೇಶನ್ ಆಫ್ ಲೈನ್, ಒಂದು ಈಕ್ವೇಶನ್ ಆಫ್ ಸ್ಟ್ರೈಟ್ ಲೈನ್ ಫೈಂಡ್ ಔಟ್ ಮಾಡಬೇಕು. ಅಂದ್ರೆ ax ಪ್ಲಸ್ by ಪ್ಲಸ್ c ಫೈಂಡ್ ಔಟ್ ಮಾಡಬೇಕು. ಆ ಲೈನು ಇನ್ನೊಂದು ಲೈನ್ಗೆ ಪ್ಯಾರಲಲ್ ಆಗಿದೆ. ನೋಡಿ ಇಲ್ಲಿ, ಫೈಂಡ್ ದ ಈಕ್ವೇಶನ್ ಆಫ್ ಎ ಲೈನ್ ಪ್ಯಾರಲಲ್ ಟು ದ ಲೈನ್. ಒಂದು ಈಕ್ವೇಶನ್ ಫೈಂಡ್ ಔಟ್ ಮಾಡ್ಬೇಕು ಈ ಲೈನ್ದು. ಸೊ ಈ ಲೈನ್ಗೆ ಪ್ಯಾರಲಲ್ ಆಗಿದೆ. ದಿಸ್ ಲೈನ್ ಇಸ್ ದಿಸ್ ಒನ್, ದಟ್ ಈಸ್ ಈಕ್ವಲ್ ಟು 2x ಪ್ಲಸ್ y ಮೈನಸ್ 3 ಇಸ್ ಈಕ್ವಲ್ ಟು 0. ಇದಕ್ಕೆ ಇದನ್ನ L2 ಅನ್ಕೊಂಡ್ರೆ, ಇದನ್ನ L1 ಅನ್ಕೊಂಡ್ರೆ, ಇದಕ್ಕೆ M1 ಬರುತ್ತೆ, ಇದಕ್ಕೆ M2 ಬರುತ್ತೆ. ಫೈಂಡ್ ದ ಈಕ್ವೇಶನ್ ಆಫ್ ಎ ಲೈನ್ ಪ್ಯಾರಲಲ್ ಟು ದಿಸ್ ಒನ್ ವಿಚ್ ಪಾಸಸ್ ಥ್ರೂ ದ ಪಾಯಿಂಟ್. ಸೊ ಈ ಲೈನ್ ಕಂಡುಹಿಡಿಬೇಕು. ಈ ಲೈನ್ ಒಂದು ಪಾಯಿಂಟ್ ಥ್ರೂ ಪಾಸ್ ಆಗ್ತಾ ಇದೆ. ಪಾಯಿಂಟ್ ಬಂದು 2, 3. 2 ತರ ಮಾಡಬಹುದು ನಾವಿಲ್ಲಿ. ಒಂದು ಸ್ಟ್ರೈಟ್ ಲೈನ್ ಶಾರ್ಟ್ ಕಟ್ ಮೆಥಡ್ ಇದೆ, ಅದು ಹೇಳ್ಕೊಡ್ತೀನಿ. ಇಲ್ಲ ಅಂತಂದ್ರೆ ಸ್ಲೋಪ್ ಕಂಡುಹಿಡ್ಕೊಳ್ಳಿ. 2 ಲೈನ್ಸ್ ಆರ್ ಪ್ಯಾರಲಲ್, ಸ್ಲೋಪ್ಸ್ ಆರ್ ವಾಟ್? ಈಕ್ವಲ್. ಸ್ಲೋಪ್ ಪಾಯಿಂಟ್ ಫಾರ್ಮ್ ಸಿಕ್ತು ನನಗೆ ಇಲ್ಲಿ. ಓಕೆ, ಸೊ ಇಲ್ಲ ಅಂತಂದ್ರೆ ಪ್ಯಾರಲಲ್, ವೆನ್ 2 ಲೈನ್ಸ್ ಆರ್ ಪ್ಯಾರಲಲ್. ಸೊ ನೋಡಿ, ಈ ಕಾನ್ಸೆಪ್ಟ್ ಕೊಟ್ಟಾಗ 2 ಲೈನ್ ಕೊಟ್ಟು ಒಂದು ಲೈನ್ ಪ್ಯಾರಲಲ್ ಆಗಿದೆ, ಪರ್ಪೆಂಡಿಕ್ಯುಲರ್ ಆಗಿದೆ, ಒಂದು ಶಾರ್ಟ್ ಕಟ್ ಮೆಥಡ್ ಹೇಳ್ಕೊಡ್ತೀನಿ. ಸೊ 2 ಲೈನು, ಒಂದು ಲೈನ್ ಪ್ಯಾರಲಲ್ ಅಂದಾಗ, ಪ್ಯಾರಲಲ್ ಅಂದ್ರೆ ಏನು? M1 is equal to M2 ಆಗುತ್ತೆ. ಫಾರ್ಮುಲಾ ಬಂದು ax1 ಪ್ಲಸ್ by1 ಪ್ಲಸ್ k is equal to 0. ಸೊ ಎ ಬಂದು ಕೊಟ್ಟಿರೋ ಲೈನ್ ಕೋಎಫಿಷಿಯಂಟ್, ಬಿ ಬಂದು ಕೊಟ್ಟಿರೋ ಲೈನ್ ಕೋಎಫಿಷಿಯಂಟ್, ಕೆ ಕನ್ ಇಟ್ಕೊಂಡು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಅದೇ ಸ್ಟ್ರೈಟ್ ಲೈನ್ ಈಕ್ವೇಶನ್ ಆಗುತ್ತೆ. ಅದೇ ಪರ್ಪೆಂಡಿಕ್ಯುಲರ್ ಅಂದ್ರೆ M1 ಇಂಟು M2 is equal to -1 ಬರುತ್ತೆ. ಓಕೆ, M1 ಇಂಟು M2 is equal to -1. ಇಲ್ಲೇನಾಗುತ್ತೆ? ಸೊ ಬಿ x1 ಮೈನಸ್ a y1 ಪ್ಲಸ್ k is equal to 0 ಆಗುತ್ತೆ. ಯಾಕೆ? ಪರ್ಪೆಂಡಿಕ್ಯುಲರ್ ಅಲ್ವಾ ಇದು, ಅದಕ್ಕೆ ಈ ಕಾನ್ಸೆಪ್ಟ್. ನೋಡಿ, ಪ್ಯಾರಲಲ್ ಅಂದ್ರೆ ಈ ಫಾರ್ಮುಲಾ ಬರ್ಕೊಬೇಕು ಡೈರೆಕ್ಟ್ ಆಗಿ. ಪರ್ಪೆಂಡಿಕ್ಯುಲರ್ ಅಂದ್ರೆ ಬಿ x1 ಮೈನಸ್ a y1 ಪ್ಲಸ್ k is equal to 0 ಅಂತ ಬರ್ಕೊಬೇಕು. ಸೊ ಪ್ಯಾರಲಲ್ ಆಗಿದೆ, ಅದಕ್ಕೆ ಏನ್ ಬರ್ಕೊಂಡಿದೀನಿ? ax1 ಪ್ಲಸ್ ax1 ಪ್ಲಸ್ by1 ಪ್ಲಸ್ k is equal to 0. ಇದು x1 ay1 ಏನು, ಈ ಪಾಯಿಂಟ್ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು ಇಲ್ಲಿ. ಸೊ a ಎಷ್ಟಿಲ್ಲಿ? ಸೊ ಕೊಟ್ಟರೆ ಈಕ್ವೇಶನ್ ಎಷ್ಟು ನಮ್ಗೆ ಇಲ್ಲಿ? ಈಕ್ವೇಶನ್ ಬಂದು 2x ಪ್ಲಸ್ y ಮೈನಸ್ 3 is equal to 0. ಸೊ a is equal to 2 ಆಗುತ್ತೆ, b is equal to 1 ಆಗುತ್ತೆ, ಆಮೇಲೆ x1 ಬಂದು 2 ಆಗುತ್ತೆ, y1 ಬಂದು 3 ಆಗುತ್ತೆ. ಸಬ್ಸ್ಟಿಟ್ಯೂಟ್ ಮಾಡಿ, ವಿಲ್ ಗೆಟ್ ದ ಆನ್ಸರ್. ನೋಡಿ ಇಲ್ಲಿ ax1 ಪ್ಲಸ್ by1 ಪ್ಲಸ್ k is equal to 0, ರೈಟ್? ಸೊ a ಎಷ್ಟು? a ಬಂದು 2, b ಬಂದು y. ಓಕೆ, ಸೊ 2x1 ಪ್ಲಸ್ y1 ಪ್ಲಸ್ k is equal to 0. ಕೊಟ್ಟಿರೋ ಪಾಯಿಂಟ್ ಎಷ್ಟು? 2, 3. ಇದು x1, ಇದು y1. ಸೊ 2 ಇಂಟು 2 ಪ್ಲಸ್ y1 ಅಂತಂದ್ರೆ 3 ಪ್ಲಸ್ k is equal to 0. ನಾನು ಫೈಂಡ್ ಔಟ್ ಮಾಡ್ಬೇಕಾಗಿರೋದು k ಇಲ್ಲಿ. ಸೊ 4 ಪ್ಲಸ್ 3 ಪ್ಲಸ್ k is equal to 0. ಸೊ 7 ಪ್ಲಸ್ k is equal to 0. ಸೊ k is equal to -7. ಆ ಕಡೆ ಕಳಿಸಿದ್ರೆ k ವ್ಯಾಲ್ಯೂ ಸಿಕ್ತು.
ಸಬ್ಸ್ಟಿಟ್ಯೂಟ್ ಮಾಡಿ, ದಟ್ ಇಸ್ ದ ಆನ್ಸರ್. ಸೊ ಇದನ್ನ 1 ಅಂತ ತಗೊಳ್ಳಿ. ಸೊ ಏನಾಗುತ್ತೆ, ಸೊ 2x1 ಪ್ಲಸ್ y1 ಪ್ಲಸ್ k ಇಸ್ ಈಕ್ವಲ್ ಟು 0. ನನಗೆ k ವ್ಯಾಲ್ಯೂ ಗೊತ್ತಿಲ್ಲ ಇಲ್ಲಿ. ಸೊ ಎಷ್ಟು 2x1 ಪ್ಲಸ್ y1 ಪ್ಲಸ್ k ಎಷ್ಟು, k ಬಂದು ಪ್ಲಸ್ ಆಫ್ -7 ಇಸ್ ಈಕ್ವಲ್ ಟು 0. ಇಲ್ಲಿ ಬರಿಬೇಕಾದ್ರೆ x1 y1 ಆಗಲ್ಲ, ಜಸ್ಟ್ xy ಆಗುತ್ತೆ. ದಟ್ ಇಸ್ ಈಕ್ವಲ್ ಟು 2x ಪ್ಲಸ್ y ಮೈನಸ್ 7 ಇಸ್ ಈಕ್ವಲ್ ಟು 0 ಅಂಡ್ ದಿಸ್ ಇಸ್ ದ ಆನ್ಸರ್. ಓಕೆ, ಸೊ 2x ಪ್ಲಸ್ y ಮೈನಸ್ 7 ಇಸ್ ಈಕ್ವಲ್ ಟು 0 ಇಸ್ ದ ರಿಕ್ವೈರ್ಡ್ ಈಕ್ವೇಶನ್. ಸೊ ಇದನ್ನ ಬೇಕಾದ್ರೆ ನೀವು ಸ್ಲೋಪ್ ಪಾಯಿಂಟ್ ಫಾರ್ಮ್ ಅಲ್ಲಿ ಬರೀಬಹುದು. ನೋಡಿ ಇಲ್ಲಿ ಇದ್ರದ್ದು ಸ್ಲೋಪ್ ಪಾಯಿಂಟ್ ಫಾರ್ಮ್ ಕಂಡು ಹಿಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಚಿಕ್ಕದಾಗಿ ಮಾಡ್ತೀನಿ ನೋಡಿ, ಇಲ್ಲಿ ಬರ್ತೀನಿ ನೋಡಿ ಇಲ್ಲಿ. ಓಕೆ, ಸೊ ಇಲ್ಲೇ ಬರೀತೀನಿ, ಇಲ್ಲಿ ಜಾಗ ಇದೆಯಲ್ಲ, ಇಲ್ಲೇ ಬರೀತೀನಿ ನೋಡಿ, ಜಾಗ ಇದೆ ಇಲ್ಲಿ. ಓಕೆ, ನೋಡಿ ಇವಾಗ ಎಕ್ಸಾಂಪಲ್ ಇದ್ರದ್ದು ಸ್ಲೋಪ್ ಕಂಡು ಹಿಡ್ಕೊಳ್ಳಿ. ಸೊ 2x ಪ್ಲಸ್ y ಮೈನಸ್ 3 ಇಸ್ ಈಕ್ವಲ್ ಟು 0. ಸೊ m ಇಸ್ ಈಕ್ವಲ್ ಟು ಮೈನಸ್ a ಬೈ b ಮೈನಸ್ 2/1 ದಟ್ ಇಸ್ ಈಕ್ವಲ್ ಟು ಮೈನಸ್ 2. ಸೊ m ಇಸ್ ಈಕ್ವಲ್ ಟು ಮೈನಸ್ 2 ಆಗುತ್ತೆ. ಸ್ಲೋಪ್ ಸಿಕ್ತು. ಪಾಯಿಂಟ್ ಏನು 2,3. ಇದು x1, ಇದು y1 ಆಗುತ್ತೆ. ಸ್ಲೋಪ್ ಪಾಯಿಂಟ್ ಫಾರ್ಮ್ y ಮೈನಸ್ y1 ಇಸ್ ಈಕ್ವಲ್ ಟು m ಇಂಟು x ಮೈನಸ್ x1 ಆಗುತ್ತೆ. ಸೊ y ಮೈನಸ್ y1 ಬಂದು 3, m ಬಂದು ಮೈನಸ್ 2 ಇಂಟು x ಮೈನಸ್ x1 ಬಂದು 2 ಆಗುತ್ತೆ. ಸಿಂಪ್ಲಿಫೈ ಮಾಡಿ ಸೇಮ್ ಈಕ್ವೇಶನ್ ಬರುತ್ತೆ. y ಮೈನಸ್ 3 ಇಸ್ ಈಕ್ವಲ್ ಟು ಮೈನಸ್ 2x ಪ್ಲಸ್ 4. 2x ಈಕ್ವಲ್ ತಗೊಳ್ಳಿ, 2x ಮೈನಸ್ ಪ್ಲಸ್ y ಮೈನಸ್ 3 ಮೈನಸ್ 4 ಇಸ್ ಈಕ್ವಲ್ ಟು 0. 2x ಪ್ಲಸ್ y ಮೈನಸ್ 7 ಇಸ್ ಈಕ್ವಲ್ ಟು 0. ಓಕೆ, ನೋಡಿ 2x ಪ್ಲಸ್ y ಮೈನಸ್ 7 ಇಸ್ ಈಕ್ವಲ್ ಟು 0. ಹಿಂಗ ಮಾಡಿದ್ರು ಓಕೆ, ಹಂಗ ಮಾಡಿದ್ರು ಓಕೆ. ಇಲ್ಲೇನು ಅಂತಂದ್ರೆ ಈಕ್ವೇಶನ್ ಇಟ್ಕೊಬೇಕು. ಪ್ಯಾರಲಲ್ ಅಂದ್ರೆ ಈಕ್ವೇಶನ್ ಬರ್ಕೊಬೇಕು. ಸ್ವಲ್ಪ ಲೆಂತಿಗೆ ಬರ್ದೀನಿ, ಅಷ್ಟೊಂದೇ ಬರೆಯೋದು ಬೇಕಾಗಿಲ್ಲ. ಈಕ್ವೇಶನ್ ಬರ್ಕೊಬೇಕು, ಕೆ ಫೈಂಡ್ ಔಟ್ ಮಾಡಬೇಕು, ಕೆ ರಿಪ್ಲೇಸ್ ಮಾಡಿ ಯು ವಿಲ್ ಗೆಟ್ ದ ಆನ್ಸರ್. ಅಷ್ಟೇನೇನು ಇಲ್ಲ. ಓಕೆ, ಅರ್ಥ ಆಯ್ತು ಅನ್ಕೊಂತೀನಿ. ಐದರ್ ಯು ಕ್ಯಾನ್ ಗೋ ಬೈ ದಿಸ್ ವೇ ಆರ್ ದಿಸ್ ವೇ, ಯಾವ ವೇ ಬೇಕಾದ್ರೆ ಮಾಡ್ಕೊಬಹುದು ನೀವು ಇಲ್ಲಿ. ಸೊ ಸೆಕೆಂಡ್ ಕ್ವಶನ್ ಕೇಳೋಣ. ಫೈಂಡ್ ದ ಸ್ಲೋಪ್ ಎಕ್ಸ್ ಇಂಟರ್ಸೆಪ್ಟ್ ವೈ ಇಂಟರ್ಸೆಪ್ಟ್. ಈ ತರ ಕೇಳಿದ್ದೇನೆ 5 ಮಾರ್ಕ್ಸ್ ಗೆ ಲೈನ್ಗೆ. ಓಕೆ, ಗಿವನ್ ಏನು, ಗಿವನ್ 2x ಪ್ಲಸ್ 3y ಮೈನಸ್ 6 ಇಸ್ ಈಕ್ವಲ್ ಟು 0. ಎ ಬರ್ಕೊಳ್ಳಿ, ಎ ಇಸ್ ಈಕ್ವಲ್ ಟು ಎಕ್ಸ್, ಬಿ ಇಸ್ ಈಕ್ವಲ್ ಟು 3 ಅಂಡ್ ಕೆ ಇಸ್ ಈಕ್ವಲ್ ಟು ಬೇಡ, ಕೆ ಏನ್ ಬೇಡ, ಸಿ ಅನ್ ಬರ್ಕೊಳ್ಳಿ. ಸಿ ಇಸ್ ಈಕ್ವಲ್ ಟು ಮೈನಸ್ 6 ಬೇಕಾಗಿರೋದ್ರೆ. ಸೊ ಇವಾಗ ಎಕ್ಸ್ ಇಂಟರ್ಸೆಪ್ಟ್ ಏನು, ಸೊ ಎಕ್ಸ್ ಇಂಟರ್ಸೆಪ್ಟ್ ಇಸ್ ಈಕ್ವಲ್ ಟು ಏನು, ಎಕ್ಸ್ ಇಂಟರ್ಸೆಪ್ಟ್ ಏನ್ ಬರುತ್ತೆ, ಮೈನಸ್ ಸಿ ಬೈ ಎ ಬರುತ್ತೆ. ನೋಡಿ ಸಿ ಬೇಕು ನನಗೆ ಇಲ್ಲಿ. ಸೊ ಎಕ್ಸ್ ಇಂಟರ್ಸೆಪ್ಟ್ ಇಸ್ ಈಕ್ವಲ್ ಟು ಮೈನಸ್ ಸಿ ಬಂದು 6 ಮೈನಸ್ 6 ಮೈನಸ್ ಕೌಂಟ್ ಮಾಡ್ಬೇಕು ನಾನು ಇಲ್ಲಿ. ನೋಡಿ ಇಲ್ಲಿ ಮೈನಸ್ 6 ಇದೆ. ಸೊ ಮೈನಸ್ 6 ಕೌಂಟ್ ಮಾಡಬೇಕು. ಆಲ್ರೆಡಿ ಮೈನಸ್ ಇದೆ. ಮೈನಸ್ ಆಫ್ ಮೈನಸ್ 6 ಎ ಬಂದು 1 ಆಗುತ್ತೆ. 1 ಬರೆದು ಬಿಟ್ಟಿದ್ದೀನಿ. ಎ ಬಂದು 2 ಆಗುತ್ತೆ. ಎ ಬಂದು 2 ಆಗುತ್ತೆ. 2 ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ದಟ್ ಇಸ್ ಈಕ್ವಲ್ ಟು 6/2 ಅಂತಂದ್ರೆ 2 1s 2 3s ಆಗುತ್ತೆ. ದಟ್ ಇಸ್ ಈಕ್ವಲ್ ಟು 3. ಸೊ ಎಕ್ಸ್ ಇಂಟರ್ಸೆಪ್ಟ್ ಇಸ್ ಈಕ್ವಲ್ ಟು 3 ಬರುತ್ತೆ. ಇದು ಒಂದು ಪಾರ್ಟ್. ನೆಕ್ಸ್ಟ್ ವೈ ಇಂಟರ್ಸೆಪ್ಟ್. ವೈ ಇಂಟರ್ಸೆಪ್ಟ್ ಇಸ್ ಈಕ್ವಲ್ ಟು ಸೇಮ್ ಮೈನಸ್ ಸಿ ಬೈ ಬಿ. ವೈಗೆ ಬಿ ಬರುತ್ತೆ. ದಟ್ ಇಸ್ ಈಕ್ವಲ್ ಟು ಮೈನಸ್ ಆಫ್ ಮೈನಸ್ 6 ಬೈ ಬಿ ಎಷ್ಟು, ಬಿ ಬಂದು 3 ಆಗುತ್ತೆ. ಓಕೆ, ಸೊ ದಟ್ ಇಸ್ ಈಕ್ವಲ್ ಟು ಮೈನಸ್ ಟು ಮೈನಸ್ ಕ್ಯಾನ್ಸಲ್ ಆಗುತ್ತೆ. 3 1s 3 2s. ಓಕೆ, ಸೇಮ್ ಪ್ಲಸ್ 2 ಬರುತ್ತೆ. ಸೊ ವೈ ಇಂಟರ್ಸೆಪ್ಟ್ ಇಸ್ ಈಕ್ವಲ್ ಟು 2 ಬರುತ್ತೆ. ಸೊ ಎಕ್ಸ್ ಇಂಟರ್ಸೆಪ್ಟ್ 3 ಬರುತ್ತೆ, ವೈ ಇಂಟರ್ಸೆಪ್ಟ್ 2 ಬರುತ್ತೆ. ನೆಕ್ಸ್ಟ್ ಕೇಳಿದಾನೆ ಸ್ಲೋಪ್ ಕೇಳಿದಾನೆ. ಸ್ಲೋಪ್ ಕಂಡಿದ್ದು ಗೊತ್ತಿದೆ ನಮಗೆ. ಏನು, ಎಂ ಇಸ್ ಈಕ್ವಲ್ ಟು ಮೈನಸ್ ಎ ಬೈ ಬಿ. ಸೊ ಎ ಎಷ್ಟು, ಮೈನಸ್ 2 ಬೈ ಬಿ ಬಂದು 3 ಆಗುತ್ತೆ. ಸೊ ಎಂ ಇಸ್ ಈಕ್ವಲ್ ಟು ಮೈನಸ್ 2/3. ಸೊ ಇಷ್ಟು ನೋಡಿ, ಇದಕ್ಕೊಂದು ಮಾರ್ಕು, ಇದಕ್ಕೆರಡು, ಇದಕ್ಕೆರಡು, ಈ ತರ ಇರುತ್ತೆ ನಿಮಗೆ. 2 + 2 + 1. ಇದು 5 ಮಾರ್ಕ್ಸ್ ಕ್ವಶನ್. ಸ್ಲೋಪ್ ಆಫ್ ಫೈಂಡ್ ದ ಸ್ಲೋಪ್ ಎಕ್ಸ್ ಇಂಟರ್ಸೆಪ್ಟ್ ವೈ ಇಂಟರ್ಸೆಪ್ಟ್ 1 + 2 + 2 5 ಮಾರ್ಕ್ಸ್ ಬರುತ್ತೆ ನಿಮ್ಗೆ ಇಲ್ಲಿ. ತುಂಬಾ ಈಸಿ ಇದೆ. ಫಾರ್ಮುಲಾ ಹಾಕೋಬೇಕು ಅಷ್ಟೇ, ಅದನ್ನ ಹೇಳಿದ್ದು. ಎಕ್ಸ್ ಇಂಟರ್ಸೆಪ್ಟ್ ಬಂದು ಮೈನಸ್ ಸಿ ಬೈ ಎ, ವೈ ಇಂಟರ್ಸೆಪ್ಟ್ ಬಂದು ಮೈನಸ್ ಸಿ ಬೈ ಬಿ. ಮಾಡ್ಕೊಂಡು ಹೋಗಿ ಯು ವಿಲ್ ಗೆಟ್ ದ ಈಕ್ವೇಶನ್. ಸೊ ಮಾಡೋ ಕ್ವಶನ್ ಪೇಪರ್ 2 ತಗೊಂಡ್ರೆ ಅಗೇನ್ 2 ಬರುತ್ತೆ. ಫಸ್ಟ್ ಕ್ವಶನ್, ಸೆಕೆಂಡ್ ಕ್ವಶನ್, ಸೇಮ್ ಕಾನ್ಸೆಪ್ಟ್ ಕೇಳಿ ನಾನು ಮತ್ತೆ. ಫೈಂಡ್ ದ ಈಕ್ವೇಶನ್ ಆಫ್ ಲೈನ್ ಪ್ಯಾರಲಲ್ ಟು ದ ಲೈನ್ ವಿಚ್ ಪಾಸಸ್ ಥ್ರೂ ದ ಪಾಯಿಂಟ್. ಏನು ಇಲ್ಲ, ಬರ್ಕೊಂಡ್ಬಿಟ್ರೆ ಫಸ್ಟ್ ಗಿವನ್ ಬರ್ಕೊಳ್ಳಿ. ಅವೆಲ್ಲ ಜಾಸ್ತಿ ಹೇಳ್ಕೊಟ್ಟೆ ನಿಮ್ಗೆ, ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ನೋಡಿ. ಗಿವನ್ ಏನು, 4x + 3y - 2 = 0. ಸೊ ಪಾಯಿಂಟ್ ಬಂದು 1, 2 ಕೊಟ್ಟಿದ್ದಾನೆ. ದಿಸ್ ಇಸ್ x1, y1. ಸೊ ವೆನ್ ಬರೀಬೇಕಿಲ್ಲಿ, ವೆನ್ ಲೈನ್ಸ್ ಆರ್ ಪ್ಯಾರಲಲ್. ಓಕೆ, ಏನ್ ಬರುತ್ತೆ ಅಂತಂದ್ರೆ, ವೆನ್ ಲೈನ್ಸ್ ಆರ್ ಪ್ಯಾರಲಲ್, a x1 + b y1 + k = 0 ಬರುತ್ತೆ. ಓಕೆ, ಸೊ a ಎಷ್ಟು 4, b ಎಷ್ಟು 3. ಅವಾಗ ಏನಾಗುತ್ತೆ, ಇದು 4x1 + 3y1 + k = 0. ಓಕೆ, ನಾವು ಫೈಂಡ್ ಔಟ್ k. x1 y1 ಸಬ್ಸ್ಟಿಟ್ಯೂಟ್ ಮಾಡಿ. ಸೊ x1 y1 ಏನು ನಿಮ್ಗೆ ಇಲ್ಲಿ 4 ×
ಸೊ x1 y1 ಸಬ್ಸ್ಟಿಟ್ಯೂಟ್ ಮಾಡಿ ಇವಾಗ ಇಲ್ಲಿ ಇದಕ್ಕೆ 1 ತಗೊಳ್ಳಿ, ಇದನ್ನ ಸಬ್ಸ್ಟಿಟ್ಯೂಟ್ x1 y1 ವ್ಯಾಲ್ಯೂ. ಸೊ 4 ಇಂಟು x1 ಅಂದ್ರೆ 1 ಬರುತ್ತೆ, ಪ್ಲಸ್ 3 ಇಂಟು y1 ಅಂದ್ರೆ 2 ಬರುತ್ತೆ, ಪ್ಲಸ್ k is equal to 0. k ಫೈಂಡ್ ಔಟ್ ಮಾಡಿ, ಯು ವಿಲ್ ಗೆಟ್ ದ ಆನ್ಸರ್. ಸೊ 4 ಇಂಟು 1 4, ಪ್ಲಸ್ 3 2 6, ಪ್ಲಸ್ k is equal to 0. ಸೊ 10 ಪ್ಲಸ್ k is equal to 0. ಸೊ k is equal to minus 10. ನೋಡಿ ಆನ್ಸರ್ ಸಿಕ್ಬಿಡುತ್ತೆ ನಿಮ್ಗೆ. ಇದನ್ನ ಎತ್ಕೊಂಡ್ಬಂದು ಇದ್ರಲ್ಲಿ ಹಾಕಿ, ಮುಗೀತು. ಇದೆತ್ಕೊಂಡ್ಬಂದು 1 ಅಲ್ಲಿ ಹಾಕಿ, ಸಬ್ಸ್ಟಿಟ್ಯೂಟ್ k in 1. ಸೊ 1 ಏನು, x ಬಿಟ್ಬಿಡಿ, ಇವಾಗ x1 ಬರ್ಕೊಂಬಿಡಿ, 4x ಪ್ಲಸ್ 3y ಪ್ಲಸ್ k is equal to 0 ಬರ್ಕೊಳ್ಳಿ. ಬರ್ಕೊಬೇಕಾದ್ರೆ ಫೈನಲ್ ಆಗಿ x1 y1 ಬರೀಬೇಡಿ, ಜಸ್ಟ್ ರೈಟ್ x ಅಂಡ್ y. ಓಕೆ, ಸೊ k ವ್ಯಾಲ್ಯೂ ಎಷ್ಟು, k ವ್ಯಾಲ್ಯೂ ಬಂದು -10. 4x ಪ್ಲಸ್ 3y ಪ್ಲಸ್ ಆಫ್ -10 is equal to 0. ಇದು ಬರೆದ್ಬಿಟ್ಟೆ ಬರೀಬೇಕು, ಸ್ಟೆಪ್ ತೋರಿಸ್ಬೇಕು, ಡೈರೆಕ್ಟ್ ಆಗಿ ಬರೆಯಂಗಿಲ್ಲ. 4x ಪ್ಲಸ್ 3y -10 is equal to 0. ನೋಡಿ ಇಷ್ಟ ಆನ್ಸರ್. ಅವೆಲ್ಲ ಜಾಸ್ತಿ ಹೇಳ್ಕೊಟ್ಟೆ ನಿಮ್ಗೆ, ಇದ್ರಲ್ಲೆಲ್ಲ ಜಾಸ್ತಿ ಹೇಳ್ಕೊಟ್ಟೆ. ಅದಕ್ಕೆ ನಾನು ಎರಡು ಮೆಥಡ್ ಹೇಳ್ಕೊಟ್ಟಿದ್ದೀನಿ ನಿಮ್ಗೆ. ಯಾವುದು, ಸ್ಲೋ ಪಾಯಿಂಟ್ ಫಾರ್ಮ್ ಹೇಳ್ಕೊಟ್ಟಿದ್ದೀನಿ, ಈ ಮೆಥಡ್ ಹೇಳ್ಕೊಟ್ಟಿದ್ದೀನಿ. ನೋಡಿ ಇಲ್ಲಿ ಮಾಡ್ಬೇಕಾದ್ರೆ ಇಷ್ಟೇ ಮೆಥಡ್ ಇಲ್ಲಿ ನಿಮ್ಗೆ. ನೋಡಿ ಇಷ್ಟೇ ಮಾಡ್ಬೇಕಾಗಿರೋದು. ಫಸ್ಟ್ ಲೈನ್ ಬರ್ಕೊಳ್ಳಿ, ಎ ಬಿ ಬರ್ಕೊಳ್ಳಿ, ಪಾಯಿಂಟ್ ಬರ್ಕೊಳ್ಳಿ. ಲೈನ್ಸ್ ಆರ್ ಪ್ಯಾರಲಲ್. ಪರ್ಪೆಂಡಿಕ್ಯುಲರ್ ಏನ್ ಬರುತ್ತೆ, ಪರ್ಪೆಂಡಿಕ್ಯುಲರ್ ಆದ್ರೆ ಇಫ್ ಪರ್ಪೆಂಡಿಕ್ಯುಲರ್ ಏನ್ ಬರುತ್ತೆ, ಸಾರಿ, ಇಫ್ ಪರ್ಪೆಂಡಿಕ್ಯುಲರ್ ಏನ್ ಬರುತ್ತೆ, bx1 ಮೈನಸ್ ay1 ಪ್ಲಸ್ k is equal to 0 ಬರುತ್ತೆ. bx1 ಮೈನಸ್ ay1 ಪ್ಲಸ್ k is equal to 0 ಬರುತ್ತೆ ನಮ್ಗೆ ಇಲ್ಲಿ. ನೋಡಿ ಪ್ಯಾರಲಲ್ ಆದ್ರೆ ಇದು ಬರುತ್ತೆ, ವೆನ್ ಪ್ಯಾರಲಲ್ ಪರ್ಪೆಂಡಿಕ್ಯುಲರ್ ಆದ್ರೆ bx1 ಮೈನಸ್ ay1 ಪ್ಲಸ್ k is equal to 0. ಅಷ್ಟೇ ಡಿಫ್ರೆನ್ಸ್. ಪ್ಯಾರಲಲ್ ಬದಲು ಪರ್ಪೆಂಡಿಕ್ಯುಲರ್ ಅಂತ ಕೇಳಿದ್ರೆ ಈ ಈಕ್ವೇಶನ್ ಹಾಕೊಳ್ಳಿ, ಪ್ಯಾರಲಲ್ ಅಂತ ಕೇಳಿದ್ರೆ ಈ ಈಕ್ವೇಶನ್ ಹಾಕೊಳ್ಳಿ. ಫೈಂಡ್ ಔಟ್ k, ಫಸ್ಟ್ ಕೋಎಫಿಷಿಯಂಟ್ ಬರ್ಕೊಂಡು k ಸಬ್ಸ್ಟಿಟ್ಯೂಟ್ k ಫೈಂಡ್ ಔಟ್ ಮಾಡಿ, ಫೈಂಡ್ ಔಟ್ k ಅಷ್ಟೇ, k ಫೈಂಡ್ ಔಟ್ ಮಾಡಿ, ಅದೇ ಆನ್ಸರ್. 18th ಕ್ವಶನ್ ಸೇಮ್, ಸ್ಲೋಪ್ x ಇಂಟರ್ಸೆಪ್ಟ್ y ಇಂಟರ್ಸೆಪ್ಟ್. ಸೊ ಗಿವನ್, ವಾಟ್ ಈಸ್ ಗಿವನ್, 4x ಮೈನಸ್ 2y ಪ್ಲಸ್ 5 is equal to 0. ಸೊ a ಬಂದು 4, b ಬಂದು -2, c ಬಂದು 5 ಆಗುತ್ತೆ. ಸೊ x ಇಂಟರ್ಸೆಪ್ಟ್ is equal to minus c by a, that is equal to minus 5 by a ಬಂದು 4. ಸೊ ಅಷ್ಟೇ, x ಇಂಟರ್ಸೆಪ್ಟ್ is equal to minus 5 by 4. ಏನು ಮಾಡೋಕ್ಕಾಗಲ್ಲ, ಎಷ್ಟು ಬರುತ್ತೆ ಅಷ್ಟೇ. ಸಿಮಿಲರ್ಲಿ y ಇಂಟರ್ಸೆಪ್ಟ್ is equal to minus c by b. y ಗೆ b ಬರುತ್ತೆ, x ಗೆ a ಬರುತ್ತೆ, x ಗೆ a ಬರುತ್ತೆ, y ಗೆ b ಬರುತ್ತೆ. that is equal to minus of c ಬಂದು 5 divided by b ಬಂದು -2. ಮೈನಸ್ ಕ್ಯಾನ್ಸಲ್ ಆಗುತ್ತೆ. y ಇಂಟರ್ಸೆಪ್ಟ್ is equal to 5 by 2. ಆನ್ಸರ್. ನೆಕ್ಸ್ಟ್ ಸ್ಲೋಪ್ ಕೇಳಿದಾನೆ. ಸ್ಲೋಪ್ is equal to m is equal to ಈಕ್ವೇಶನ್ ಅಲ್ವಾ, ಮೈನಸ್ a by b ಕೇಳಿದಾನೆ. ಓಕೆ, ಈಕ್ವೇಶನ್ ಏನು, ಸೊ m is equal to minus 4 by b ಬಂದು -2 ಬರುತ್ತೆ. 2 ಕ್ಯಾನ್ಸಲ್ ಆಗುತ್ತೆ, 2 1 2 2 ಬರುತ್ತೆ. ಸೊ m is equal to 2 ಬರುತ್ತೆ. ಸ್ಲೋಪ್ ಫಸ್ಟ್ ಕೊಟ್ಟಿದ್ದ, ನಾನು ಲಾಸ್ಟ್ ಮಾಡಿದೀನಿ, ಏನ್ ಪ್ರಾಬ್ಲಮ್ ಏನಿಲ್ಲ. ಬಟ್ ಈ ಸ್ಟೆಪ್ಸ್ ತೋರಿಸ್ಬೇಕು ನೀವು. ಓಕೆ, ಇದಕ್ಕೆ 2 ಮಾರ್ಕು, ಇದಕ್ಕೆ 2 ಮಾರ್ಕು, ಇದಕ್ಕೆ 1 ಮಾರ್ಕು, ಆ ಥರ ಡಿವೈಡ್ ಮಾಡ್ತಾರೆ ನಿಮ್ಗೆ. ನೋಡಿ 5 ಮಾರ್ಕ್ಸ್, ಇದಂತೂ ಈಸಿ. ಒಂದು ಕ್ವಶನ್ ಕೇಳ್ತಾನೆ, ಎಷ್ಟು ಈಸಿ ಇದೆ ನೋಡಿ. ಓಕೆ, ಇಷ್ಟೇ ಸಿಂಪಲ್. ಎಕ್ಸ್ ಇಂಟರ್ಸೆಪ್ಟ್, ವೈ ಇಂಟರ್ಸೆಪ್ಟ್, ಸ್ಲೋಪ್. ಸೊ ಮಾಡಲ್ ಕ್ವಶನ್ ಪೇಪರ್ 3 ತಗೊಂಡ್ರೆ ಅಗೇನ್ 2 ಕೊಟ್ಟಿದ್ದಾನೆ, ಸೇಮ್ ಕಾನ್ಸೆಪ್ಟ್. ಅಲ್ಲಿ ಏನ್ ಮಾಡಿಸ್ತಾ ಇದೀನಿ, ಸೇಫ್ ನೋಡಿ ಅರ್ಥ ಆಗ್ತಿದೆಯಾ ಪ್ಯಾಟರ್ನ್, ಹೆಂಗ್ ಕೇಳ್ತಾನೆ ಅಂತ. ಫೈಂಡ್ ದ ಈಕ್ವೇಶನ್ ಆಫ್ ಲೈನ್ ಪ್ಯಾರಲಲ್ ಟು ಎಕ್ಸ್, ಪ್ಯಾರಲಲ್ ಟು ದ ಲೈನ್. ಏನ ಕೊಟ್ಟಿರ್ಲಿ, ಪ್ಯಾರಲಲ್ ಕಾಣಿಸ್ತಾ, ಎಷ್ಟು, 3x ಪ್ಲಸ್ 2y ಪ್ಲಸ್ 5 is equal to 0. ಸೊ a ಬಂದು 3 ಅಂಡ್ b ಬಂದು 2 ಆಗುತ್ತೆ. ವೆನ್ ಪ್ಯಾರಲಲ್ ನೇಮ್ ಬರಬೇಕು, a x1 ಪ್ಲಸ್ b y1 ಪ್ಲಸ್ k is equal to 0 ಬರೀಬೇಕು. a ಅಂದ್ರೆ ಎಷ್ಟು, 3x1, b ಅಂದ್ರೆ ಎಷ್ಟು, 2y1 ಪ್ಲಸ್ k is equal to 0. ಮೇಕ್ ದಿಸ್ ಆಸ್ 1. ಅರ್ಥ ಆಯ್ತಾ? ಸೊ ಇವಾಗ ಅರ್ಥ ಆಯ್ತು. ಮತ್ತೆ k ಕಂಡಿಡ್ಕೊಳ್ಳಿ. k ಕಂಡಿದ್ದಕ್ಕೇನು, x1 y1 ಪಾಯಿಂಟ್ ಕೊಟ್ಟಿದ್ದಾನೆ, ಏನು 1, 2. ಸೊ ದಿಸ್ ಇಸ್ x1, ದಿಸ್ ಇಸ್ y1. ಸಬ್ಸ್ಟಿಟ್ಯೂಟ್ ಮಾಡಿ. ಸೊ 3x1 ಪ್ಲಸ್ 2y1 ಪ್ಲಸ್ k is equal to 0. 3 into 1 plus 2 into 2 plus k is equal to 0. 3 plus 4 plus k is equal to 0. 7 plus k is equal to 0. So k is equal to -7. ಸಿಕ್ತು ಆನ್ಸರ್ ನಿಮ್ಗೆ. ಸಬ್ಸ್ಟಿಟ್ಯೂಟ್ ಮಾಡಿ. ಸಬ್ಸ್ಟಿಟ್ಯೂಟ್ k in 1. ಸಬ್ಸ್ಟಿಟ್ಯೂಟ್ k in 1. ಏನು ಬರಿಬೇಕಾದ್ರೆ 1 ಬಿಟ್ಬಿಡಿ. 3x plus 2y plus k is equal to 0. 3x
plus 2y plus of minus 7k ಬಂದು is equal to 0. 3x plus 2y minus 7 is equal to 0. ನೋಡಿ ಇದನ್ನ ಬರೀಬೇಕು ನೀವು ಇಲ್ಲಿ. ನಾನು ಹೆಂಗ್ ಬರ್ದಿದ್ದೀನಿ ಇದು ತೋರಿಸ್ಬಿಟ್ಟೆ ಬರೀಬೇಕು. ಸ್ಟೆಪ್ಸ್ ಇವೆಲ್ಲ ಸ್ಟೆಪ್ಸ್ ಇದು. ಇಷ್ಟು ಬರೆದ್ರೆ 5 ಮಾರ್ಕ್ಸ್ ನಿಮಗೆ. 1 by 1 ಬರ್ಕೊಂಡು ಹೋಗ್ಬೇಕು. ಓಕೆ ನೋಡಿ ಇದು ಮಾಡೋ ಕ್ವಶನ್ ನಂಬರ್ 3 ಇದು ಫಸ್ಟ್ ಕ್ವಶನ್. ಸೆಕೆಂಡ್ ಕ್ವಶನ್ ಬಂದ್ರೆ ನೋಡಿ ಇಲ್ಲಿ ಫೈಂಡ್ ದ ಸ್ಲೋಪ್ ಎಕ್ಸ್ ಇಂಟರ್ಸೆಪ್ಟ್ ವೈ ಇಂಟರ್ಸೆಪ್ಟ್ ಸೇಮ್ ಅದೇ ಥಿಂಗು ಗಿವನ್. ಈ ಕ್ವಶನ್ ಕೊಟ್ಟಿರೋದು ಎಕ್ಸ್ ಪ್ಲಸ್ 8y ಮೈನಸ್ 3 ಎಕ್ಸ್ ಪ್ಲಸ್ 8y ಮೈನಸ್ 3 ಇಸ್ ಈಕ್ವಲ್ ಟು 0. ಎ ಬಂದು ಎಕ್ಸ್ ಕೋಎಫಿಷಿಯಂಟ್ ಏನ್ ಬಂದು ಎ ಬಂದು 1 ಆಗುತ್ತೆ. ಸೊ ಬಿ ಬಂದು 8 ಆಗುತ್ತೆ. ಸಿ ಬಂದು ಮೈನಸ್ 3 ಬರುತ್ತೆ. ಓಕೆ ಸೊ ಎಕ್ಸ್ ಇಂಟರ್ಸೆಪ್ಟ್ ವೈ ಇಂಟರ್ಸೆಪ್ಟ್ x intercept is equal to minus c by a, that is equal to minus of minus 3 by 1. Okay, so minus of minus 3 by 1, that is equal to minus minus cancel adre x intercept is equal to 3. Similarly y intercept is equal to minus 3 by b, so minus of minus 3 okay by b ಎಷ್ಟು 8 ಬರುತ್ತೆ ನನಗೆ ಇಲ್ಲಿ. ಸೊ minus minus cancel ಆgadre y intercept is equal to 3 by 8 ಅಷ್ಟೇ. ನೆಕ್ಸ್ಟ್ ಸ್ಲೋಪ್ is equal to m is equal to minus a by b. So m is equal to minus of 1 by b ಎಷ್ಟು b ಬಂದು 8 ಆಗುತ್ತೆ. ಸೊ m is equal to minus 1 by 8 ಅಷ್ಟೇ ಆನ್ಸರ್. ನೋಡಿ ಎಷ್ಟು ಈಸಿ ಇದೆ. ಸೊ ಇದು ಸ್ಟೆಪ್ಸ್. ಇದು ಏನ್ ಕೇಳಿದ್ರೆ ಸೇಮ್ ರಿಪೀಟ್ ಕ್ವಶನ್ಸ್. ಏನ್ ಕೇಳ್ತಾನೆ ವ್ಯಾಲ್ಯೂಸ್ ಚೇಂಜಸ್ ಕೇಳ್ತಾನೆ ಅಷ್ಟೇ ಬಿಟ್ರೆ ಬೇರೆ ಏನ್ ಕೇಳಲ್ಲ ನಿಮ್ಗೆ ಇಲ್ಲಿ. ಓಕೆ ಸೊ ಇಷ್ಟು ನಿಮಗೆ 5 ಮಾರ್ಕರ್ಸ್ ಎಲ್ಲ ಸಾಲ್ವ್ ಮಾಡಿದ್ದೀನಿ. ಸೊ ಈ ತರ ಅಪ್ಡೇಟ್ಸ್ ಬರಬೇಕು ಅಂದ್ರೆ ಇಂಡಿಯಾ ಅಕಾಡೆಮಿ ಅಫಿಷಿಯಲ್ ಟೆಲಿಗ್ರಾಮ್ ಚಾನಲ್ ಇದೆ, ಅಫಿಷಿಯಲ್ ವಾಟ್ಸ್ಆಪ್ ಚಾನಲ್ ಇದೆ. ಕಂಪ್ಲೀಟ್ ಫಾಲೋ ಅಪ್ಸ್ ಕೊಡ್ತೀನಿ. ಫಾಲೋ ಅಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ವಿಡಿಯೋಸ್ ತಪ್ಪದೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡೋದು ಮರಿಬೇಡಿ. ಫ್ರೆಂಡ್ಸ್ಗೆ ಶೇರ್ ಮಾಡೋದು ಮರಿಬೇಡಿ. ಇಂಡಿಯಾ ಅಕಾಡೆಮಿಯಿಂದ ಕೋಚಿಂಗ್ ಸ್ಟಾರ್ಟ್ ಮಾಡ್ತೀನಿ ಎವ್ರಿ ಇಯರ್. ನಿಮಗೂ ಬರುತ್ತೆ. ಶಾರ್ಟ್ ಟರ್ಮ್ ಕೋಚಿಂಗ್ ಇದೆ, ಲಾಂಗ್ ಟರ್ಮ್ ಕೋಚಿಂಗ್ ಇದೆ, ರೆಕಾರ್ಡ್ ಕ್ಲಾಸ್ ಬರುತ್ತೆ. ಎಲ್ಲ ಪ್ರೊವೈಡ್ ಮಾಡ್ತೀನಿ. ಅದಕ್ಕೆಲ್ಲ ಏನ್ ಮಾಡಬೇಕು, ಗ್ರೂಪ್ ಅಲ್ಲಿ ಇರಬೇಕು. ಅಂಡ್ ಇಸ್ ದ ರಿಸಲ್ಟ್ಸ್ ಓವರ್ ದ ಇಯರ್ಸ್ ಫಾರ್ ದ ಇಂಡಿಯಾ ಅಕಾಡೆಮಿ. ಕಮಿಂಗ್ ಟು ದ ಲಾಸ್ಟ್ ಪಾರ್ಟ್ ಇನ್ ಸ್ಟ್ರೈಟ್ ಲೈನ್ಸ್, 10 ಮಾರ್ಕ್ಸ್. ಓಕೆ 31 ಮಾರ್ಕ್ಸ್ ಅಲ್ಲಿ 21 ಮಾರ್ಕ್ಸ್ ಕವರ್ ಮಾಡ್ಕೊಟ್ಟಿದ್ದೀನಿ. ಇನ್ನು ಉಳಿದಿರೋದು 10 ಮಾರ್ಕ್ಸ್. 10 ಮಾರ್ಕ್ಸ್ ಕ್ವಶನ್ ಎಷ್ಟು ಬರುತ್ತೆ ಅಂತಂದ್ರೆ ನೋಡಬಹುದು ನೀವು ಇಲ್ಲಿ. 10 ಮಾರ್ಕ್ಸ್ ಕ್ವಶನ್ ಬಂದು ಅಗೇನ್ 10 ಮಾರ್ಕ್ಸ್ ಕ್ವಶನ್ ಬಂದು ಎಷ್ಟು, ಒಂದು ಕ್ವಶನ್ ಬರುತ್ತೆ. ಒಂದು ಕ್ವಶನ್ 10 ಮಾರ್ಕ್ಸ್ಗೆ ಎಷ್ಟು ಕೇಳ್ತಾನೆ, 5 ಕ್ವಶನ್ ಕೇಳ್ತಾನೆ. 3ನ ಆನ್ಸರ್ ಮಾಡಬೇಕು. ಅದ್ರಲ್ಲಿ ಒಂದು ಸ್ಟ್ರೈಟ್ ಲೈನ್ಸ್ ನ ಆನ್ಸರ್ ಮಾಡ್ಬಿಡೋಣ. ನೋಡಿ ಎಷ್ಟು ಕೇಳ್ತಾನೆ, 5 ಕ್ವಶನ್ ಕೇಳ್ತಾನೆ, 3 ಆನ್ಸರ್ ಮಾಡಬೇಕು. 5 ಕ್ವಶನ್ ಕೇಳಿದಾನೆ. ಅದ್ರಲ್ಲಿ ಫಸ್ಟ್ ಕ್ವಶನ್ ಬಂದು ಸ್ಟ್ರೈಟ್ ಲೈನ್ಸ್. 10 ಮಾರ್ಕ್ಸ್ ಕ್ವಶನ್ ಸ್ಟ್ರೈಟ್ ಲೈನ್ಸ್ ಅಲ್ಲಿ ನಿಮ್ಗೆ ಯಾವುದೂ ಇಲ್ಲ. ಅದಕ್ಕೆ 2 ಪಾರ್ಟ್ ಅಲ್ಲಿ ಕೇಳ್ತಾನೆ ನಿಮ್ಗೆ ಇಲ್ಲಿ. ಓಕೆ 2 ಪಾರ್ಟ್ ಅಲ್ಲಿ ಕೇಳ್ತಾನೆ. ಇಷ್ಟೊತ್ತು ಏನ್ ಮಾಡೋದು ಸೇಮ್ ಅದೇ ಕಾನ್ಸೆಪ್ಟ್, ಇನ್ನೇನ್ ಡಿಫರೆನ್ಸ್ ಏನ್ ಬರಲ್ಲ. ಸೊ ನೋಡೋಣ. ಶೋ ದಟ್ ದ ಲೈನ್ಸ್ 3x ಅಂಡ್ 2y 2 ಲೈನ್ ಕೊಟ್ಟಿದ ಪರ್ಪೆಂಡಿಕ್ಯುಲರ್. ಇಲ್ಲಿ ಸ್ವಲ್ಪ ಅಪ್ಲಿಕೇಶನ್ ಬರುತ್ತೆ. ಓಕೆ 2 ಲೈನ್ ಕೊಟ್ಟಿದ್ದಾನೆ, ಪರ್ಪೆಂಡಿಕ್ಯುಲರ್ ಅಂತ ಶೋ ಮಾಡಿ ಅಂತ ಕೇಳ್ತಾ ಇದ್ದಾನೆ. ಸೊ ಕಾನ್ಸೆಪ್ಟ್ ಏನು, ಫಸ್ಟ್ ಗಿವನ್ ಬರ್ಕೊಳ್ಳೋಣ. ಗಿವನ್ 2 ಲೈನು ಯಾವುದು, 3x ಪ್ಲಸ್ 2y ಪ್ಲಸ್ 5 is equal to 0 ಮತ್ತೆ 2x ಮೈನಸ್ 3y ಪ್ಲಸ್ 7 is equal to 0. ಎರಡನ್ನ ಪರ್ಪೆಂಡಿಕ್ಯುಲರ್ ಅಂತ ಪ್ರೂವ್ ಮಾಡ್ಬೇಕು ನಾನು. ಪರ್ಪೆಂಡಿಕ್ಯುಲರ್ ಅಂತಂದ್ರೆ ವೆನ್ ಲೈನ್ಸ್ ಆರ್ ಪರ್ಪೆಂಡಿಕ್ಯುಲರ್ ಹಿಂಗ್ ಬರೀತೀನಿ. ಏನು, m1 ಇಂಟು m2 is equal to -1 ಇಷ್ಟು ಮಾಡ್ಬೇಕಾಗಿರೋದು. m1 ಕಂಡಿಡ್ಕೊಳ್ಳಿ, m2 ಕಂಡಿಡ್ಕೊಳ್ಳಿ, ಅವೆರಡು ಮಲ್ಟಿಪ್ಲೈ ಮಾಡಿ -1 ಬಂತು ಅಂತಂದ್ರೆ 2 ಮ್ಯಾಚ್ ಆಗುತ್ತೆ ಅಂತ ಅಷ್ಟೇ. ಅಂದ್ರೆ ಲೈನ್ಸ್ ಆರ್ ಪರ್ಪೆಂಡಿಕ್ಯುಲರ್ ಅಂತ. ಸೊ ಲೈನ್ 1 ತಗೊಳ್ಳಿ, 3x ಪ್ಲಸ್ 2y ಪ್ಲಸ್ 5 is equal to 0. ಸೊ m1 ಏನು, m1 is equal to minus a by b minus 3 by 2. therefore m1 is equal to minus 3 by 2 ಬರುತ್ತೆ. ಓಕೆ ಸಿಮಿಲರ್ಲಿ m2 ಗೆ 2x minus 3y plus 7 is equal to 0 ಇದೆ. ಓಕೆ plus 7 is equal to 0 ಇದೆ. ಸೊ m2 ಫೈಂಡ್ ಔಟ್ ಮಾಡೋಣ. m2 ಅಂತಂದ್ರೆ ಮೈನಸ್ a by b, ಫಾರ್ಮುಲಾ ಬಂದು ಸೇಮ್ ಬರುತ್ತೆ. ಸೊ ಮೈನಸ್ 2 by minus 3 ಇದಕ್ಕೆ. ಸೊ ಮೈನಸ್ ಮೈನಸ್ ಕ್ಯಾನ್ಸಲ್ ಆದ್ರೆ 2 by 3 ಬರುತ್ತೆ. ಓಕೆ ಸೊ m2 is equal to 2 by 3 ಬರುತ್ತೆ. m2 is equal to 2 by 3. ಸೊ m1 ಸಿಕ್ತು, m2 ಸಿಕ್ತು, ಇವೆರಡನ್ನು ಮಲ್ಟಿಪ್ಲೈ ಮಾಡಿ. ಓಕೆ m1 is equal to minus 3 by 2. ನೋಡಿ m1 is equal to minus 3 by 2. m2 is equal to 2 by 3. ನೋಡಿ m2 is equal to 2 by 3. ಇವಾಗ ಏನ್ ಕಂಡೀಷನ್, ಫಾರ್ ಪರ್ಪೆಂಡಿಕ್ಯುಲರ್ m1 into m2 is equal to -1. minus 3 by 2 into 2 by 3 is equal to -1. ಇದು LHS,
ಇದು ಆರ್ ಎಚ್ ಎಸ್ ಎರಡು ಪ್ರೂವ್ ಮಾಡಬೇಕು. ನೋಡಿ 2 2 ಕ್ಯಾನ್ಸಲ್ ಆಯ್ತು, 3 3 ಕ್ಯಾನ್ಸಲ್ ಆಯ್ತು, ಉಳಿಯೋದೆಷ್ಟು -1 ಇಸ್ ಈಕ್ವಲ್ ಟು -1. ಸೊ ಬೋತ್ ಆರ್ ಈಕ್ವಲ್ ಅಂದ್ರೆ ಆಸ್ LHS is equal to RHS, both lines are perpendicular. ಇದು ಬರೀಬೇಕು ನೋಡಿ, ನಾನು ಏನ್ ಬರೀತಾ ಇದೀನಿ ಇದನ್ನ ಬರೀಬೇಕು. ಆಸ್ LHS is equal to RHS, both lines are perpendicular ಅಂತ ಬರೀಬೇಕು. ಇದು ಪ್ರೂವ್ ದಟ್. ನೋಡಿ ಏನಿಲ್ಲ, ಲೈನ್ಸ್ ಬರ್ಕೊಂಡಿದ್ದೀರಾ, ಕಂಡೀಷನ್ ಇದು ಹೇಳಿರೋದ ನಿಮಗೆ. M1 ಕಂಡಿಡ್ಕೊಳ್ಳಿ, M2 ಕಂಡಿಡ್ಕೊಳ್ಳಿ, ಆಮೇಲೆ ಎರಡನ್ನೂ ಈಕ್ವಲ್ ಮಾಡಿ, ಮಲ್ಟಿಪ್ಲೈ ಮಾಡಿ. ಇಫ್ ಯು ಮಲ್ಟಿಪ್ಲೈ ದ ಬೋತ್ ಆನ್ಸರ್ ಶುಡ್ ಬಿ -1. ಬಂತಾ -1? ನೋಡಿ -1 ಇಸ್ಕೊಲ್ ಟು -1 ಎರಡು ಮ್ಯಾಚ್ ಆಯ್ತು. ಹೆನ್ಸ್ ಲೈನ್ಸ್ ಆರ್ ಪರ್ಪೆಂಡಿಕ್ಯುಲರ್. ಇದೆ ಪ್ಯಾರಲಲ್ ಕೇಳಿದ್ರೆ M1 ಇಸ್ಕೊಲ್ ಟು M2. ಇದೆ ಪ್ಯಾರಲಲ್ ಕೇಳಿದ್ರೆ when lines are parallel M1 is equal to M2. ಜ್ಞಾಪನ ಇಟ್ಕೊಳ್ಳಿ, ಅಷ್ಟೇ, ಇನ್ನೇನು ಇಲ್ಲ. ಇನ್ ಕೇಸ್ ಇದ್ರ ಬದಲು ಪ್ಯಾರಲಲ್ ಅಂತ ಕೇಳಿದ್ರೆ M1 ಕಂಡಿಡ್ಕೊಳ್ಳಿ, M2 ಕಂಡಿಡ್ಕೊಳ್ಳಿ, ಎರಡು ಈಕ್ವಲ್ ಆಯ್ತಾ, ಬೋತ್ ಲೈನ್ಸ್ ಆರ್ ಪ್ಯಾರಲಲ್, ಅಷ್ಟೇ, ಇನ್ನೇನು ಇಲ್ಲ. ಕ್ಲಿಯರ್? ಇವಾಗ ಫಸ್ಟ್ ಪಾರ್ಟ್ ಆಯ್ತು. ಸೆಕೆಂಡ್ ಪಾರ್ಟ್ ನೋಡೋಣ. ಫೈಂಡ್ ದ ಈಕ್ವೇಷನ್ ಆಫ್ ಲೈನ್ ಜಾಯಿನಿಂಗ್ ದ ಪಾಯಿಂಟ್ಸ್. ಎರಡು ಪಾಯಿಂಟ್ಸ್ ಕೊಟ್ಟಿದ್ದಾನೆ, ಅದನ್ನ ಫೈಂಡ್ ಔಟ್ ಮಾಡಬೇಕು. ಇದಕ್ಕೆ ಈಕ್ವೇಷನ್ ಏನು ಅಂತಂದ್ರೆ y2 minus y1 divided by x2 minus x1 is equal to y minus y1 divided by x minus x1. ಅಷ್ಟೇ, ಇನ್ನೇನು ಇಲ್ಲ. ಓಕೆ, y2 minus y1 divided by x2 minus x1 is equal to y minus y1 divided by x minus x1. ಎರಡು ಪಾಯಿಂಟ್ ಕೊಟ್ಟಿದ್ದಾನೆ, 1, 2, 4, 6. ಇದು x1, ಇದು y1, ಇದು x2, ಇದು y2. ಸಬ್ಸ್ಟಿಟ್ಯೂಟ್ ಮಾಡಿ, ಮಲ್ಟಿಪ್ಲೈ ಮಾಡಿ, ಯು ವಿಲ್ ಗೆಟ್ ದ ಆನ್ಸರ್. ಓಕೆ, ಸೊ y2 ಎಷ್ಟು 6 ಮೈನಸ್ y1 ಬಂದು 2, x2 ಬಂದು 4 ಮೈನಸ್ x1 ಬಂದು 1 ಇಸ್ ಈಕ್ವಲ್ ಟು y ಮೈನಸ್ y1 ಬಂದು 2, x ಮೈನಸ್ x1 ಬಂದು 1. ಓಕೆ, ಸೊ ಎಷ್ಟಾಗುತ್ತೆ ಅಂತಂದ್ರೆ 6 ಮೈನಸ್ 2 ಅಂತಂದ್ರೆ -4. 6 ಮೈನಸ್ 2 ಅಂದ್ರೆ 4 ಆಗುತ್ತೆ. 4 ಮೈನಸ್ 1 ಅಂದ್ರೆ 3 ಆಗುತ್ತೆ. 6 ಮೈನಸ್ 2 4, 4 ಮೈನಸ್ 1 3 ಇಸ್ ಈಕ್ವಲ್ ಟು y ಮೈನಸ್ 2 ಹೋಲ್ ಡಿವೈಡ್ ಬೈ x ಮೈನಸ್ 1 ಬರುತ್ತೆ. ಇವಾಗ ಕ್ರಾಸ್ ಮಲ್ಟಿಪ್ಲೈ ಮಾಡಿ ನೋಡಿ, ಕ್ರಾಸ್ ಮಲ್ಟಿಪ್ಲೈ ಮಾಡಿ, ಹಿಂಗೆ. ಓಕೆ, ಸೊ 4 into x minus 1 is equal to 3 into y minus 2. ಸೊ ಸಿಂಪ್ಲಿಫೈ ಮಾಡಿ ಆನ್ಸರ್ ಬರುತ್ತೆ. 4 into x minus 1, 3 into y minus 2, 4x minus 4, 3y minus 6. ಇದನ್ನ ಈ ಕಡೆ ತಗೊಳ್ಳಿ. ಇವಾಗ 4x minus 3y minus 4 plus 6 ಈ ಕಡೆಗೆ 0, plus 3y ಈ ಕಡೆ ಬಂದ್ರೆ minus 3y ಆಗುತ್ತೆ, minus 6 ಈ ಕಡೆ ಬಂದ್ರೆ plus 6 ಆಗುತ್ತೆ. ಸೊ ಈ ಕ್ವೆಶ್ಚನ್ ಬಂದು ನಿಮಗೆ 4x minus 3y plus 2 is equal to 0. 2 ಯಾಕೆ, 6 minus 4 ಬಂದು plus 2 ಬರುತ್ತೆ. ಸೊ ದಟ್ ಇಸ್ ದ ಈಕ್ವೇಶನ್. ಅರ್ಥ ಆಯ್ತಾ? ನೋಡಿ, ಇಷ್ಟೇ ಇದನ್ನ ಹೇಳಿದ್ ನಿಮ್ಗೆ. 10 ಮಾರ್ಕ್ಸ್ ಅಲ್ಲಿ 2 ಪಾರ್ಟ್ ಕೇಳ್ತಾನೆ, ಯಾಕಂದ್ರೆ ಲೆಂತಿ ಕ್ವಶನ್ ಇಲ್ವೇ ಇಲ್ಲ. ಸೊ ಅವ್ನಿಗೆ ಗೊತ್ತಿಲ್ಲ, 5 ಮಾರ್ಕ್ಸ್ ಅಲ್ಲಿ ಕೊಟ್ಟಿರ್ತಾನೆ. ಸೊ ಪರ್ಪೆಂಡಿಕ್ಯುಲರ್ ಅಂದ್ರೆ ಹೇಳಿದ್ನಲ್ಲ, M1 into M2 -1 ಬರುತ್ತೆ. ನೆಕ್ಸ್ಟ್ ಅದು ಮಾಡ್ಕೊಂಡು ಹೋಗ್ಬೇಕು. ಸೇಮ್ ಕಂಡೀಷನ್ ಅಲ್ಲೇ ಮಾಡ್ಬೇಕು ನೀವು. ಇಲ್ಲಿ ಮಾಡಲು ಕ್ವಶನ್ ಪರ್ 1 ಆಯ್ತು. ಇವಾಗ 2 ನೋಡೋಣ. 2 ಅಲ್ಲಿ ಕೇಳಿದಾಗ ನೋಡಿ, ಮತ್ತೆ ಅಗೇನ್ 2 ಪಾರ್ಟ್ಸ್ ಬಂದಿದೆ. ಇಲ್ಲಿ A B 2 ಪಾರ್ಟ್ ಬಂದಿದೆ ನಿಮ್ಗೆ ಇಲ್ಲಿ. ಓಕೆ, ಸೊ ಫೈಂಡ್ ಔಟ್ ಮಾಡೋಣ. ಫೈಂಡ್ ದ ವ್ಯಾಲ್ಯೂ ಆಫ್ K if the lines are parallel ಅಂತ ಕೇಳಿದಾನೆ. ಅಂದ್ರೆ K ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ಅಂತ ಕೇಳಿದಾನೆ. ಸೊ ಪ್ಯಾರಲಲ್ ಅಂದಾಗ ಒಂದು ಏನ್ ಕೇಳಿದಾನೆ ಇಲ್ಲಿ, ಫೈಂಡ್ ದ ವ್ಯಾಲ್ಯೂ ಆಫ್ K if the lines are parallel ಅಂತ ಕೇಳಿದಾನೆ. 2 ಲೈನ್ ಕೊಟ್ಬಿಟ್ಟು ಪ್ಯಾರಲಲ್ ಅಂತ ಕೇಳಿದಾನೆ. ಇವಾಗ ಎಕ್ಸ್ ವ್ಯಾಲ್ಯೂ ಇದು ಬಂದು ಎ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕಂದ್ರೆ ಸ್ಲೋಪ್ಸ್ ಈಕ್ವಲ್ ಅಂತ ತೋರಿಸಬೇಕು. ಸೊ ಫಸ್ಟ್ ಗಿವನ್, ವಾಟ್ ಈಸ್ ಗಿವನ್? ಸೊ kx ಪ್ಲಸ್ 3y ಮೈನಸ್ 2 ಇಸ್ ಈಕ್ವಲ್ ಟು 0. ಇದು ಒಂದ್ ಲೈನು. ಇನ್ನೊಂದು ಲೈನ್ ಬಂದು ಸೊ 2x, ಯಾವುದು 2x ಪ್ಲಸ್ 5y ಪ್ಲಸ್ 1 ಇಸ್ ಈಕ್ವಲ್ ಟು 0. ಸೊ ವೆನ್ ಲೈನ್ಸ್ ಆರ್ ಪ್ಯಾರಲಲ್ ಬಂದಾಗ m1 ಇಸ್ ಈಕ್ವಲ್ ಟು m2 ಆಗುತ್ತೆ. ಈ ಕಾನ್ಸೆಪ್ಟ್ ಯೂಸ್ ಮಾಡಬೇಕು. ಮತ್ತೆ m1 ಇಸ್ ಈಕ್ವಲ್ ಟು ಮೈನಸ್ a ಬೈ b ಇದನ್ನ ಯೂಸ್ ಮಾಡಿದ್ರೆ ಸಿಕ್ಬಿಡುತ್ತೆ ಆನ್ಸರ್ ನಮಗೆ. ಸೊ ಫಸ್ಟ್ ಫೈಂಡ್ ಔಟ್ m1, ಫಸ್ಟ್ ಫೈಂಡ್ ಔಟ್ m2 ಫೈಂಡ್ ಔಟ್ ಮಾಡಿ. ಸೊ 2x ಪ್ಲಸ್ 5y ಪ್ಲಸ್ 1 ಇಸ್ ಈಕ್ವಲ್ ಟು 0. ಸೊ ಇದನ್ನ m1 ಲೈನ್ 1 ಅನ್ಕೊಳ್ಳೋಣ, ಇದನ್ನ ಲೈನ್ 2 ಅನ್ಕೊಳ್ಳೋಣ. ಸೊ m2 ಇಸ್ ಈಕ್ವಲ್ ಟು ಮೈನಸ್ a ಬೈ b. ಸೊ m2 ಇಸ್ ಈಕ್ವಲ್ ಟು ಮೈನಸ್ 2 ಬೈ 5 ಬರುತ್ತೆ. ಸೊ m2 ಸಿಕ್ತು ನನಗೆ. ಇದು ಯಾಕೆ ಬೇಕು ಅಂತಂದ್ರೆ ಇಲ್ಲಿ ಫೈಂಡ್ ಔಟ್ ಮಾಡ್ಬೇಕು ನೋಡಿ. ಇಲ್ಲಿ ಇವಾಗ m1 ಇಸ್ ಈಕ್ವಲ್ ಟು m2 ಅಂತಂದ್ರೆ ಸೊ m1 ಇಸ್ ಈಕ್ವಲ್ ಟು m2 ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ? ಮೈನಸ್ 2 ಬೈ 5 ಆಗುತ್ತೆ ನಮ್ಗೆ ಇವಾಗ, ಬಿಕಾಸ್ ಬೋತ್ ಸ್ಲೋಪ್ಸ್ ಆರ್ ಈಕ್ವಲ್. ಸೊ ಇವಾಗ ನನಗೆ m1 ಬೇಕು. m1 ಇಸ್ ಈಕ್ವಲ್ ಟು ಮೈನಸ್ a ಬೈ b ಬರುತ್ತೆ. m1 ಗೊತ್ತು ನನಗೆ ಇವಾಗ, ಮೈನಸ್ 2 ಬೈ 5 ಇಸ್ ಈಕ್ವಲ್ ಟು a ಗೊತ್ತಿಲ್ಲ ನನಗೆ ಇಲ್ಲಿ, ಯಾಕಂದ್ರೆ ಫೈಂಡ್ ದ a ವ್ಯಾಲ್ಯೂ ಬಂದು k ಇದೆ ನಮ್ಗೆ ಇಲ್ಲಿ. b ಗೊತ್ತು, b ಎಷ್ಟು? ಇವಾಗ ಈ ಈಕ್ವೇಶನ್ ತಗೊಂಡಾಗ ನೋಡಿ, ಒಂದು ಕೆಲಸ ನೋಡಿ ಈ ಈಕ್ವೇಶನ್ ತಗೊಂಡ ಫಸ್ಟ್ ಈಕ್ವೇಶನ್ ತಗೊಂಡಾಗ kx
ಪ್ಲಸ್ 3y ಮೈನಸ್ 2 ಇಸ್ಕೊಲ್ ಟು 0 ತಗೊಂಡಾಗ ಇಲ್ಲಿ ಎ ಎಷ್ಟಿದೆ, ಕೆ ಇದೆ, ಬಿ ಎಷ್ಟಿದೆ, 3 ಇದೆ. ಇದಕ್ಕೇನು m1 ಇಸ್ಕೊಲ್ ಟು ಕೆ ಮೈನಸ್ ಎ ಬೈ ಬಿ ದಟ್ ಇಸ್ಕೊಲ್ ಟು ಮೈನಸ್ ಕೆ ಬೈ 3 ಆಗುತ್ತೆ. ಸೊ ಇವಾಗ ಇಲ್ಲಿ m1 ವ್ಯಾಲ್ಯೂ ಎಷ್ಟು, ಇಲ್ಲಿ ಬಂದಿದೆ ನೋಡಿ, m1 ಇಸ್ಕೊಲ್ ಟು m2 ಇಸ್ಕೊಲ್ ಟು ಮೈನಸ್ 2/5 ಇಸ್ಕೊಲ್ ಟು ಮೈನಸ್ ಕೆ ಬೈ 3 ಆಗುತ್ತೆ. ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಓಕೆ ನೋಡಿ, ಇಲ್ಲಿ ಎರಡು ಕಡೆ ಮೈನಸ್ ಇದೆ, ಕ್ಯಾನ್ಸಲ್ ಮಾಡಿ. ಓಕೆ, ಸೊ ಕೆ ಬೈ 3 ಇಸ್ಕೊಲ್ ಟು 2/5 ಆಗುತ್ತೆ. ದಟ್ ಇಸ್ಕೊಲ್ ಟು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಕೆ ಇಸ್ಕೊಲ್ ಟು 6/5 ಬರುತ್ತೆ. ಅಂದ್ರೆ ಎ ಬಂದು 6/5 ಆಗುತ್ತೆ ನನ್ಗೆ ಇಲ್ಲಿ. ಇವಾಗ ಕೆ ಇಸ್ಕೊಲ್ ಟು 6/5 ಬಂತಾನೆ. ಇವಾಗ ಕೆ ಇಸ್ಕೊಲ್ ಟು 6/5 ಕರೆಕ್ಟ್ ಹೆಂಗೆ ಅಂತಂದ್ರೆ ಸಬ್ಸ್ಟಿಟ್ಯೂಟ್ ಮಾಡಿ, ಇಲ್ಲಿ ಗೊತ್ತಾಗುತ್ತೆ. ಇಲ್ಲಿ ಏನು ಅಂತಂದ್ರೆ ನಂಗೆ ಹೆಂಗ್ ಸಿಕ್ಕಿದೆ, m1 ಇಸ್ಕೊಲ್ ಟು m2 ಇಸ್ಕೊಲ್ ಟು ಎಷ್ಟು ಬಂದಿದೆ ನನಗೆ ಇಲ್ಲಿ, ಮೈನಸ್ 2/5 ಬಂದಿದೆ. ಕರೆಕ್ಟ್, ಮೈನಸ್ 2/5 ಬಂದಿದೆ. ಸೊ ನನಗೆ ಕೆ ಎಷ್ಟು ಸಿಕ್ತು ನನಗೆ ಇಲ್ಲಿ, ಅಂದ್ರೆ ಎ ವ್ಯಾಲ್ಯೂ ಸಿಕ್ತು, ಎ ಇಸ್ಕೊಲ್ ಟು 6/5 ಬರುತ್ತೆ. ಸೊ m1 ಇಸ್ಕೊಲ್ ಟು ವಾಟ್, m1 ಇಸ್ಕೊಲ್ ಟು ಮೈನಸ್ ಎ ಬೈ ಬಿ. ಸೊ ಎ ಇಸ್ಕೊಲ್ ಟು 6/5, ಎ ಇಸ್ಕೊಲ್ ಟು 6/5, ಬಿ ಇಸ್ಕೊಲ್ ಟು ಎಷ್ಟು, ಬಿ ಇಸ್ಕೊಲ್ ಟು 3 ಬರುತ್ತೆ ನನಗೆ ಇಲ್ಲಿ. ರೈಟ್, ಅದ್ರದ್ದು 3 ಸಬ್ಸ್ಟಿಟ್ಯೂಟ್ ಮಾಡಿ. m1 ಇಸ್ಕೊಲ್ ಟು ಮೈನಸ್ ಆಫ್ 6/5 ಹೋಲ್ ಡಿವೈಡ್ ಬೈ 3 ಬರುತ್ತೆ. ದಟ್ ಇಸ್ಕೊಲ್ ಟು ಮೈನಸ್ 6, 5 3 15 ಬರುತ್ತೆ. 3 2s 3 5s ನೋಡಿ, ಮೈನಸ್ 2/5 ಬಂತು ಆನ್ಸರ್. ಅಂದ್ರೆ m1 ಇಸ್ಕೊಲ್ ಟು ಮೈನಸ್ 2/5 ಬಂತು. ಅಂದ್ರೆ ವ್ಯಾಲ್ಯೂ ಬಂದಿರೋದು ಕರೆಕ್ಟ್ ಅಂತ ಗೊತ್ತಾಗುತ್ತೆ. ಇದೇನ್ ಬೇಕಾಗಿಲ್ಲ ನಿಮ್ಗೆ ಕ್ರಾಸ್ ಚೆಕ್ ಮಾಡ್ಕೊಳೋದಕ್ಕೆ. ಓಕೆ, ಸೊ ಇದಾದ್ರೆ ಫಸ್ಟ್ ಕ್ವಶನ್ ಆಯ್ತು ನಿಮ್ಗೆ. ಇಲ್ಲಿ ಫಸ್ಟ್ ಕ್ವಶನ್ ಕೆ ಹತ್ರ ಫೈಂಡ್ ಔಟ್ ಮಾಡ್ಬೇಕು ಅಂತ ಸೇಮ್ ಬರ್ಕೊಂಡ್ಬಿಟ್ಟು ಜಸ್ಟ್ ಫೈಂಡ್ ಔಟ್ m2, ಅದು ಸಬ್ಸ್ಟಿಟ್ಯೂಟ್ ಮಾಡಿ ವಿಲ್ ಗೆಟ್ ದ ವ್ಯಾಲ್ಯೂ ಆಫ್ m1. ಈ ತರ ಮಾಡ್ಕೊಬೇಕಾಗತ್ತೆ. ನೆಕ್ಸ್ಟ್ ಫೈಂಡ್ ದ ಈಕ್ವೇಶನ್ ಆಫ್ ಲೈನ್ ಜಾರಿಂಗ್ ದ ಪಾಯಿಂಟ್ಸ್. ಅಗೇನ್ 2 ಪಾಯಿಂಟ್ಸ್ ಕೊಟ್ಟಿದ್ದಾನೆ. ಸೊ 4, 2 ಮತ್ತೆ 6, 5, x1 y1 x2 y2. ಏನ್ ಫಾರ್ಮುಲಾ, y2 ಮೈನಸ್ y1 ಡಿವೈಡ್ ಬೈ x2 ಮೈನಸ್ x1 ಇಸ್ ಈಕ್ವಲ್ ಟು y ಮೈನಸ್ y1 ಡಿವೈಡ್ ಬೈ x ಮೈನಸ್ x1. ಸಬ್ಸ್ಟಿಟ್ಯೂಟ್ ಮಾಡಿ. ಸೊ y2 ಅಂತಂದ್ರೆ 5 ಮೈನಸ್ y1 ಅಂದ್ರೆ 2 ಹೋಲ್ ಡಿವೈಡ್ ಬೈ x2 ಅಂದ್ರೆ 6 ಮೈನಸ್ x1 ಅಂದ್ರೆ 4 ಇಸ್ ಈಕ್ವಲ್ ಟು y ಅಂದ್ರೆ y ಮೈನಸ್ y1. y1 ಇಸ್ 2 ಹೋಲ್ ಡಿವೈಡ್ ಬೈ x1 ಅಂತಂದ್ರೆ ಸಾರಿ y1, x1 ಅಂದ್ರೆ 4, x ಮೈನಸ್ 4. ಎಷ್ಟಾಗುತ್ತೆ, 3/2 ಇಸ್ ಈಕ್ವಲ್ ಟು y ಮೈನಸ್ 2 ಡಿವೈಡ್ ಬೈ x ಮೈನಸ್ 4. x ಮೈನಸ್ 4, 5 ಮೈನಸ್ 2 3 ಆಗುತ್ತೆ, 6 ಮೈನಸ್ 4 2 ಆಗುತ್ತೆ. ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಸೊ 3 ಇಂಟು x ಮೈನಸ್ 4, 2 ಇಂಟು y ಮೈನಸ್ 2, 3x ಮೈನಸ್ 12 ಇಸ್ ಈಕ್ವಲ್ ಟು 2y ಮೈನಸ್ 4. ಇದನ್ನ ಈ ಕಡೆ ತಗೊಳ್ಳಿ. 3x ಮೈನಸ್ 2y ಮೈನಸ್ 12 ಪ್ಲಸ್ 4 ಇಸ್ ಈಕ್ವಲ್ ಟು 0. 3x ಮೈನಸ್ 2y ಮೈನಸ್ 8 ಇಸ್ ಈಕ್ವಲ್ ಟು 0. ಇದು ಆನ್ಸರ್ ಸೆಕೆಂಡ್ಗೆ, ಬಿಗೆ. ದಿಸ್ ಫಾರ್ ಬಿ ಆಪ್ಷನ್, ಕ್ವಶನ್ ಬಿ. ನೋಡಿ, ಇದನ್ನ ಹೇಳಿದ ಎರಡು ಪಾರ್ಟ್ ಬರುತ್ತೆ. ಈ ಪಾರ್ಟ್ ಈಸಿ ಬರುತ್ತೆ, ಬಟ್ ಆ ಪಾರ್ಟ್ ಸ್ವಲ್ಪ ಕಷ್ಟ ಆಗೋದು. ಓಕೆ, ಇದು ಮಾಡಲ್ ಕ್ವಶನ್ ಪೇಪರ್ 2. ನಾವು ಗೋಯಿಂಗ್ ಬ್ಯಾಕ್ ಟು ದ ಮಾಡಲ್ ಕ್ವಶನ್ ಪೇಪರ್ 3 ಹೋದ್ರೆ ನಿಮ್ಗೆ ಇಲ್ಲಿ ಅಗೇನ್ ಎರಡು ಕ್ವಶನ್ ಬರುತ್ತೆ ನೋಡಿ. ಇಲ್ಲಿ ಇಲ್ಲೊಂದು ಕ್ವಶನ್, ಒಂದು ಕ್ವಶನ್ ಬರುತ್ತೆ. ಫಸ್ಟ್ ಕ್ವಶನ್ ಅದರಲ್ಲೇ ಎರಡು ಕ್ವಶನ್ ಬರುತ್ತೆ ನಿಮಗೆ. ಸೊ ದಿಸ್ ದ ಲಾಸ್ಟ್ ಕ್ವಶನ್ ಫಾರ್ ದ ಮಾಡಲ್ ಕ್ವಶನ್ ಪೇಪರ್ 3. ಸೇಮ್ ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಕೇಳಿದಾನೆ. ಸೇಮ್ ಥಿಂಗ್ ಮಾಡ್ಬೇಕು ಇವಾಗ ಇಲ್ಲಿ. ಸೊ ಏನು ಹೇಳಿದಾನೆ, kx ಪ್ಲಸ್ 6y ಮೈನಸ್ 2 ಇಸ್ಕೊಲ್ ಟು 0, x ಪ್ಲಸ್ 3y ಪ್ಲಸ್ 1 ಇಸ್ಕೊಲ್ ಟು 0. ಪ್ಯಾರಲಲ್ ಕೇಳಿದಾನೆ. ಪ್ಯಾರಲಲ್ ಅಂತಂದ್ರೆ m1 ಇಸ್ ಈಕ್ವಲ್ ಟು m2. ಸೊ ಫಸ್ಟ್ m2 ಫೈಂಡ್ ಔಟ್ ಮಾಡಿ. ಸೊ x ಪ್ಲಸ್ 3y ಪ್ಲಸ್ 1 ಇಸ್ ಈಕ್ವಲ್ ಟು 0, m2 ಇಸ್ ಈಕ್ವಲ್ ಟು ಮೈನಸ್ a ಬೈ b. ಸೊ m2 ಇಸ್ ಈಕ್ವಲ್ ಟು ಮೈನಸ್ 1/3. ಸೊ m2 ಇಸ್ ಈಕ್ವಲ್ ಟು ಮೈನಸ್ 1/3 ಬರುತ್ತೆ ನಮ್ಗೆ ಇಲ್ಲಿ. ಓಕೆ, ಸೊ ಆಟೋಮೆಟಿಕಲಿ ವಾಟ್ ಈ ಕ್ವಶನ್ ತಗೊಂಡಾಗ kx ಪ್ಲಸ್ 6y ಮೈನಸ್ 2 ಇಸ್ ಈಕ್ವಲ್ ಟು 0 ತಗೊಂಡಾಗ m1 ಇಸ್ ಈಕ್ವಲ್ ಟು ಮೈನಸ್ 1/3 ಬರುತ್ತೆ. a is equal to k ಬರುತ್ತೆ, b is equal to 6 ಬರುತ್ತೆ. ಸಬ್ಸ್ಟಿಟ್ಯೂಟ್ ಮಾಡಿ, ವಿಲ್ ಗೆಟ್ ದ ವ್ಯಾಲ್ಯೂ ಆಫ್ a. ಓಕೆ, ಸೊ m1 is equal to minus a by b. ಸೊ m1 is equal to minus 1/3. minus 1/3 is equal to minus k by 6. ಸೊ k ಕ್ರಾಸ್ ಮಲ್ಟಿಪ್ಲೈ ಮಾಡಿ, ಎರಡು ಕ್ಯಾನ್ಸಲ್ ಆಗುತ್ತೆ ನನಗೆ ಇಲ್ಲಿ. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ k by, ನೋಡಿ ಇಲ್ಲಿ ಬರಿತೀನಿ, k by 6 is equal to 1/3 ಬರುತ್ತೆ. ಸೊ k is equal to 6/3 ಬರುತ್ತೆ. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 3 1s 3 2s. ಸೊ k is equal to 2 ಆಗುತ್ತೆ. ಅಂದ್ರೆ a is equal to 2 ಆಗುತ್ತೆ. ಓಕೆ, ಸೊ ಬೇಕಾದ್ರೆ ಸಬ್ಸ್ಟಿಟ್ಯೂಟ್ ಮಾಡಿ ನೋಡಿ, ವಿಲ್ ಗೆಟ್ ದ ಆನ್ಸರ್.
So k value is equal to 2. So therefore equation ಬರುತ್ತೆ, this equation becomes, ನೋಡಿ equation ಬರುತ್ತೆ k ಬಂದು 2x plus 6y minus 2 is equal to 0. So ಇದನ್ನು ಫೈಂಡ್ ಔಟ್ ಮಾಡಿದ್ರೆ m1 is equal to minus 2 by 6, that is equal to minus 1 by 3. ನೋಡಿ ಸೇಮ್ ಬಂತು, m1 m2 ಎರಡು ಸೇಮ್ ಬಂತು if you want. ಓಕೆ, ಸೊ ಈ ತರ ಫೈಂಡ್ ಔಟ್ ಮಾಡಬಹುದು. ಇದು ಫಸ್ಟ್ ಪಾರ್ಟ್. ಸೆಕೆಂಡ್ ಪಾರ್ಟ್ ಬಂದಾಗ ಫೈಂಡ್ ದ ಈಕ್ವೇಷನ್ ಆಫ್ ಲೈನ್ ಜಾಯಿನಿಂಗ್ ದ ಪಾಯಿಂಟ್, ಸೇಮ್ 1, 2, 3, 5. ಓಕೆ, 3, 5, x1, y1, x2, y2. y2 minus y1 divided by x2 minus x1 is equal to y minus y1 divided by x minus x1. ಇದನ್ನ ಬೇಕಾದ್ರೆ ಈ ಕಡೆ ಬರ್ಕೊಂಡು ನಡೆಯುತ್ತೆ, ಇದನ್ನ ಈ ಕಡೆ ಬರ್ಕೊಂಡು ನಡೆಯುತ್ತೆ, ನೋ ಇಶ್ಯೂ. ಓಕೆ, y2 5 minus 2 whole divided by x2, 3 minus x1 ಬಂದು 1 is equal to y minus y1 ಅಂದ್ರೆ 2 whole divided by x minus x1 ಅಂದ್ರೆ 1 ಬರುತ್ತೆ. ಓಕೆ, ಸೊ 5 minus 2 ಅಂದ್ರೆ 3 ಬರುತ್ತೆ, 3 minus 1 ಬಂದ್ರೆ 2 ಬರುತ್ತೆ. y minus 2 whole divided by x minus 1 ಕ್ರಾಸ್ ಮಲ್ಟಿಪ್ಲೈ ಮಾಡಿ, ಸೊ ಏನ್ ಬರುತ್ತೆ? ಸೊ 3 into x minus 1 is equal to 2 into y minus 2. 3x minus 3 is equal to 2y minus 4. 3x minus 2y minus 3 plus 4 is equal to 0. And the answer is 3x minus 2y minus 3 plus 4 is equal to 0. 3x minus 2y plus 1 is equal to 0. ಇದು ಆನ್ಸರ್. ನೋಡಿ, ಇಷ್ಟು ಮಾಡಬೇಕು. ಇಷ್ಟು ಕಂಪ್ಲೀಟ್ ನಿಮಗೆ 31 ಮಾರ್ಕ್ಸ್ ಕವರ್ ಮಾಡಿಕೊಟ್ಟಿದ್ದೀನಿ ನಾನು ನಿಮಗೆ. 31 ಮಾರ್ಕ್ಸ್ ಕಂಪ್ಲೀಟ್ 31 ಮಾರ್ಕ್ಸ್ ಕವರ್ ಮಾಡಿಕೊಟ್ಟಿದ್ದೀನಿ. ಸೊ ದಿಸ್ ಇಸ್ ದ ಬ್ಲೂ ಪ್ರಿಂಟ್ ಫಾರ್ ಯು. ಸ್ಟ್ರೈಟ್ ಲೈನ್ಸ್ ಅಲ್ಲಿ 31 ಮಾರ್ಕ್ಸ್ ಬರುತ್ತೆ ನಿಮ್ಗೆ. ಇಲ್ಲಿ ಸ್ಟ್ರೈಟ್ ಲೈನ್ಸ್ ಅಲ್ಲಿ ಯು ವಿಲ್ ಗೆಟ್ 31 ಮಾರ್ಕ್ಸ್. ಬ್ಲೂ ಪ್ರಿಂಟ್ ಅಲ್ಲಿ 31 ಮಾರ್ಕ್ಸ್. MCQs, FIB 2 ಮಾರ್ಕ್ಸ್, 3 ಮಾರ್ಕ್ಸ್, 5 ಮಾರ್ಕ್ಸ್, 10 ಮಾರ್ಕ್ಸ್ ಕಂಪ್ಲೀಟ್ ಕವರ್ ಮಾಡಿಕೊಟ್ಟಿದ್ದೀನಿ. ಸೊ ವಿಡಿಯೋ ಇಷ್ಟ ತಪ್ಪದೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೆ ತಪ್ಪದೆ ND ಅಕಾಡೆಮಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, 31 ಮಾರ್ಕ್ಸ್ ನೋಡೋಣ. ಸೆಕೆಂಡ್ ವಿಡಿಯೋದಲ್ಲಿ ಐ ಟ್ರೈ ಟು ಕವರ್ ದ ಡಿಫ್ರೆನ್ಸಿಯೇಷನ್ ಕವರ್ ಮಾಡ್ಕೊಡೋಕೆ ಟ್ರೈ ಮಾಡ್ತೀನಿ. ರಫ್ಲಿ ಒಂದು 60 to 70 ಮಾರ್ಕ್ಸ್ ಕವರ್ ಮಾಡ್ಕೊಡ್ತೀನಿ ನಾನು ನಿಮಗೆ. ಸೊ ND ಅಕಾಡೆಮಿದು ಹೇಳಿದ್ನಲ್ಲ, ಎವ್ರಿ ಇಯರ್ ಕೋಚಿಂಗ್ ನಡೀತಾ ಇರುತ್ತೆ. ಸೊ ನೀವು ಫಾಲೋ ಅಪ್ ಮಾಡಿ ND ಅಕಾಡೆಮಿನ, ಉಮೇಶ್ರನ್ನ ಫಾಲೋ ಅಪ್ ಮಾಡಿ. ಕಂಪ್ಲೀಟ್ ಏನಿದೆ ಎಷ್ಟಾಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ಪ್ರೊವೈಡ್ ಮಾಡ್ತಾ ಹೋಗ್ತೀನಿ. ಆಮೇಲೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನು ಅಂದ್ರೆ, ನಿಮ್ಗೆ ಏನ್ ನೋಟ್ಸ್ ಸಿಗುತ್ತೆ ನನಗೆ ಫಾರ್ವರ್ಡ್ ಮಾಡಿ, ನಮ್ಗೆ ವಾಟ್ಸ್ಆಪ್ ಮಾಡಿ. ಇದೇ ವಾಟ್ಸ್ಆಪ್ ನಂಬರ್ ನಂದು ಇಲ್ಲಿದೆಯಲ್ಲ, ಇದೇ ವಾಟ್ಸ್ಆಪ್ ನಂಬರ್ ವಾಟ್ಸ್ಆಪ್ ಮಾಡಿ. ಡೆಫಿನೆಟ್ಲಿ ಅಲ್ಲೆಲ್ಲ ಪ್ಲೇಸ್ ಮಾಡ್ತೀನಿ, ಎಲ್ಲ ಸ್ಟೂಡೆಂಟ್ಸ್ ಯುಟಿಲೈಸ್ ಮಾಡ್ಕೊಬಹುದು. ಓಕೆ, ಸೊ 31 ಮಾರ್ಕ್ಸ್ ಕವರ್ ಮಾಡ್ಕೊಟ್ಟಿದ್ದೀನಿ. ಸೊ ವಿಡಿಯೋ ಇಷ್ಟ ತಪ್ಪದೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೆ ತಪ್ಪದೆ ನಮ್ಮ ಡಿಪ್ಲೊಮಾ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ವೇಟ್ ಫಾರ್ ದ ಸೆಕೆಂಡ್ ವಿಡಿಯೋ. ಥ್ಯಾಂಕ್ ಯು.